ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಡ್ತಾರೆ. ದೇವರ ಮಕ್ಕಳು ಯೇಸು ಸ್ವಾಮಿ ನಂಬಿದ ಮೇಲೆ ನಾವೆಲ್ಲರೂ ದೇವರ ಮಕ್ಕಳು. ಈಗ ನಂಬಿದ ಮೇಲೆ ನಾವು ಹೇಗೆ ಜೀವನ ಮಾಡ್ತೀವಿ ಇದು ಸಹ ಬಹಳ ಬಹಳ ಪ್ರಾಮುಖ್ಯ. ಎಷ್ಟೋ ಜನ ಹೇಳ್ತಾರೆ ನಾವು ದೇವ್ರ ಮಕ್ಕಳು ಅಂತ. ಆದ್ರೆ ಅವರ ಜೀವಿತ ನೋಡುವಾಗ ಆ ಮಕ್ಕಳಿಗೆ ಇರತಕ್ಕಂಥ ಒಂದು ಗುಣಲಕ್ಷಣ ಸಹ ಕಾಣಲಿಕ್ಕೆ ಆಗುದಿಲ್ಲ. ಆದ್ರೆ ದೇವರ ಮಕ್ಕಳು ಹೇಗಿರಬೇಕು ಇದು ಬಹಳ ಪ್ರಾಮುಖ್ಯ. ಕರ್ತನ ಪರಿಶುದ್ಧ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತ ಕರ್ತನಾದ ಯೇಸು ಕ್ರಿಸ್ತನಿಗೂ ಈ ಸಭೆಯ ಹಿರಿಯರಿಗೂ ಮತ್ತು ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆ ತಿಳಿಸುವಂತನಾಗಿದ್ದೇನೆ. ಸೊ ಇವತ್ತು ನಿಜವಾಗ್ಲೂ ಒಂದು ವಿಶೇಷವಾದಂತಹ ದಿನ. ಕರ್ತನ ಸೇವೆಗಾಗಿ ಒಂದು ಪ್ರತಿಷ್ಠೆ ಪಡಿಸುವಂತಹ ಒಂದು ಮಹಾದಿನವನ್ನಾಗಿ ದೇವರು ಈ ಸಭೆಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇವೆ. ಯಾಕಂದ್ರೆ ಆತ್ಮಗಳು ದೇವರ ಕಡೆಗೆ ತಿರುಗಿಕೊಳ್ಬೇಕಾದ್ರೆ ಸಾರುವಂತ ಬಹಳ ಬಹಳ ಪ್ರಾಮುಖ್ಯ. ಸಾರೋರು ಇಲ್ಲದೆ ಸ್ವಾರ್ಥೆಯನ್ನು ಸಾರಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅದಕ್ಕಾಗಿ ಪ್ರತಿಷ್ಠೆ ಪಡಿಸಿರುವಂತ ಮಕ್ಕಳು ಸಹ ಬಹಳ ಬಹಳ ಪ್ರಾಮುಖ್ಯ. ಅಂತದನ್ನ ಇವತ್ತು ದೇವರು ಈ ಸಭೆಗೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾಕಂದ್ರೆ ಈ ಸಭೆ ಇನ್ನಷ್ಟು ಅನೇಕ ಆತ್ಮಗಳು ಕೂಡಿ ಬಂದು ಅದನ್ನು ಆರಾಧನೆ ಮಾಡ್ಲಿಕ್ಕೆ ಆಗ್ಬೇಕು. ಮತ್ತು ಈ ಸಭೆ ಮುಖಾಂತರ ಇನ್ನೂ ಅನೇಕ ಸಭೆಗಳು ಪ್ರಾರಂಭವಾಗಬೇಕು ಅಂತ ಒಂದು ರೀತಿಯಲ್ಲಿ ದೇವರ ಆತ್ಮವನ್ನು ನಡೆಸಲಿ ಎಂಬುದೇ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ನಾನು ಆರಿಸಿಕೊಳ್ಳುವಂತ ಒಂದು ಭಾಗ ದೇವರ ಮಕ್ಕಳ ಜೀವಿತ ಹೇಗಿರಬೇಕು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಇದಕ್ಕಿಂತ ಮೊದಲು ಒಂದು ವಾಕ್ಯ ಸಿದ್ಧ ಆಗಿದೆ. ಮಾರನೇ ದಿವಸ ದೇವರಾತ್ಮ ಮಾತಾಡಲ್ಲ, ನೀನು ಅದ್ರ ಬಗ್ಗೆ ಮಾತಾಡುವ, ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಅದನ್ನು ತೆಗೆದಾಕಿ ಪುನಃ ಈಗ ಇನ್ನೊಂದು ಹೊಸದಾಗಿ ಮಾಡುವಂತಹ ಒಂದು ಕೃಪೆ ದೇವತೆ. ಅಂದ್ರೆ ದೇವರ ಮಕ್ಕಳು ಇವತ್ತು ಬಹಳ ಬಹಳ ಪ್ರಾಮುಖ್ಯ. ಯೋಹಾನ 1:12 ಇರ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ದೇವರ ಮಕ್ಕಳು ಯೇಸು ಸ್ವಾಮಿ ನಂಬಿದ ಮೇಲೆ ನಾವೆಲ್ಲರೂ ದೇವರ ಮಕ್ಕಳು. ಈಗ ನಂಬಿದ ಮೇಲೆ ನಾವು ಹೇಗೆ ಜೀವನ ಮಾಡ್ತೀವಿ ಇದು ಸಹ ಬಹಳ ಬಹಳ ಪ್ರಾಮುಖ್ಯ. ಎಷ್ಟೋ ಜನ ಹೇಳ್ತಾರೆ ನಾವು ದೇವ್ರ ಮಕ್ಕಳು ಅಂತ. ಆದ್ರೆ ಅವರ ಜೀವಿತ ನೋಡುವಾಗ ಆ ಮಕ್ಕಳಿಗೆ ಇರತಕ್ಕಂಥ ಒಂದು ಗುಣಲಕ್ಷಣ ಸಹ ಕಾಣಲಿಕ್ಕೆ ಆಗುದಿಲ್ಲ. ಆದ್ರೆ ದೇವರ ಮಕ್ಕಳು ಹೇಗಿರ್ಬೇಕು ಇದು ಬಹಳ ಪ್ರಾಮುಖ್ಯ. ಇವತ್ತು ದೇವರ ಸೇವೆಗೆ ಹೋಗುವಂತರು ಹೇಗಿರ್ಬೇಕು, ದೇವರು ಆರಿಸಿಕೊಂಡ ಮಕ್ಕಳು ಹೇಗಿರ್ಬೇಕು, ಎರಡೂ ಸಹ ಬಹಳ ಪ್ರಾಮುಖ್ಯವಾದಂತಹ ಭಾಗವಾಗಿರೋದ್ರಿಂದ ಆ ಭಾಗವನ್ನ ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 1 ತಿಮೋಥಿ 6ನೇ ಅಧ್ಯಾಯ 11ರಿಂದ 16 ವಚನ ನೋಡೋಣ. 1 Timothy 6 chapter verse 11 to 16. ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ. ಸರ್ವ ಸೃಷ್ಟಿಗೆ ಜೀವಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಸೂಕ್ತ ಸಮಯದಲ್ಲೇ ಆತನನ್ನು ಪ್ರತೀಕ್ಷಾಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇಲೆ ಇಲ್ಲಿ ನೋಡುವಂತ ಒಂದು ಪ್ರಾಮುಖ್ಯವಾದಂತಹ ಸತ್ಯಾಂಶ, ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವ ವಿಷಯದಲ್ಲಿ ನಾವು ದೂರವಾಗಿದೆ, ಇದು ಬಹಳ ಪ್ರಾಮುಖ್ಯ.
ನೀನಾದರೂ ಇವುಗಳಿಗೆ ದೂರವಾಗಿರು. ಅದಕ್ಕೆ ಆಧಾರ ಇದೆ, ಅಲ್ಲೇ ಇದೆ. ಅದೇ 6ನೇ ಅಧ್ಯಾಯದಲ್ಲಿ ನಾವು 3ನೇ ವಚನದಿಂದ ನಾವು 10ನೇ ವಚನ ಓದುವಾಗ ನಮಗೆ ಗೊತ್ತಾಗ್ತದೆ ಯಾವ ವಿಷಯದಲ್ಲಿ ನಾವು ದೂರವಾಗಿದೆ. ಮೊದಲನಾಗಿ ಹೇಳ್ತದೆ, ಇವತ್ತು ಅನೇಕ ದುರ್ಬೋಧನೆಗಳು ಬಂದಿದೆ. ಅದಕ್ಕೆ ಯೇಸು ಸ್ವಾಮಿ ಆಗಿನ ಕಾಲದಲ್ಲೂ ಎಚ್ಚರಿಸ್ತಾ ಇದ್ದಾರೆ, ಅವರ ನಂತರ ಬಂದಂತ ಪ್ರವಾದಿಗಳು ಸಹ ಎಚ್ಚರಿಸ್ತಾ ಇದ್ದಾರೆ, ಅಪೊಸ್ತಲರು ಸಹ ಎಚ್ಚರಿಸ್ತಾ ಇದ್ದಾರೆ, ಎಲ್ಲರೂ ಎಚ್ಚರಿಸ್ತಾ ಇದ್ದಾರೆ. ಏನಂತೆ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನ ಮಾಡುವಂತವರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಿಯ ಅನುಸಾರವಾದಂತಹ ಉಪದೇಶಕ್ಕೂ ಸಮ್ಮತಿಸದೇ ಹೋಗುವಂತರಾಗಿದ್ದಾರೆ. ಈ ಬೋಧನೆ ಬಿಟ್ಟು ಬೇರೆ ವಿಧವಾದಂತಹ ರೀತಿಯಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಬೋಧನೆ ಮಾಡ್ತಾರೆ. ಎಲ್ಲಿ ತಾನು ತಪ್ಪು ಮಾಡ್ತಾ ಇದ್ದಾನೋ ಆ ತಪ್ಪನ್ನ ಮುಚ್ಚಿ ಇಟ್ಟುಕೊಳ್ಳೋದಕ್ಕಾಗಿ ಆತನು ಬೇರೆ ಬೇರೆ ವಾಕ್ಯಗಳನ್ನು ಉಪಯೋಗಿಸಿ ಅದನ್ನು ಮರೆಮಾಚುವಂತವನಾಗಿದ್ದಾನೆ. ಮತ್ತು ದೇವವಾಕ್ಯದಲ್ಲಿ ಅವನು ಒಂದನ್ನೂ ತಿಳಿಯದೆ ಕುತರ್ಕ ವಾಗ್ವಾದ ಮಾಡುವಂತ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿ ಇದ್ದಾನೆ. ನೋಡ್ರಿ, ಬೈಬಲ್ ಸತ್ಯವಾಗಿ ಹೇಳ್ತದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬರೀ ಕುತರ್ಕಗಳು, ಬೇಡವಾದಂತಹ ಕಾರ್ಯಗಳು ಮಾಡ್ತಾರೆ. ಮತ್ತು ಏನಂದ್ರೆ ವಾಗ್ವಾದ ಮಾಡ್ತಾರೆ. ನಂದೇ ಸರಿ, ನಿಂದು ಸರಿಯಲ್ಲ, ನಾನು ಏನ್ ಮಾಡ್ತೀನೋ ಅದು ಪಕ್ಕ, ನನ್ನನ್ನು ಯಾರು ಸಹ ವಿರೋಧಿಸುವ ಹಾಗಿಲ್ಲ. ಇವತ್ತು ಇಂತಹ ಬೋಧನೆಗಳನ್ನ ಜಾಸ್ತಿ ಜನ ಮಾಡ್ತಾ ಇದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಇವತ್ತು ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ಅದನ್ನೇ ಬೆಂಬಲಿಸೋದು. ದೇವರ ವಾಕ್ಯ ಓದಲಿಲ್ಲ, ಮತ್ತೊಬ್ಬನು ಏನೋ ಹೇಳ್ದ, ಓ ನಾನು ಹಂಗೆ ಇರ್ಬೇಕು, ಅವನು ಹಿಂಗ್ ಮಾಡ್ಬಾರ್ದು ಅಂತ ಹೇಳ್ದ, ನಾನು ಮಾಡಬಾರ್ದು. ಬೈಬಲ್ ಅಲ್ಲಿ ಏನಿದೆಯೋ ಅದನ್ನ ನೀವು ಉಪದೇಶ ಮಾಡ್ರಿ, ಇಲ್ಲದನ್ನ ಉಪದೇಶ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲ ತಿಳ್ಕೊಂಡಿದೆ ಮತ್ತೆ ತಿಳ್ಕೊಳ್ತಾರೆ, ಆದ್ರೆ ಅವರೇ ಮುಳುಗಾಗಿದ್ದಾರೆ. ಇವತ್ತು ಎಲ್ಲ ಅಧಿಕಾರವನ್ನ ತಾವೇ ಹಿಡ್ಕೊಳ್ಬೇಕೆಂಬುದಾಗಿ ಅನೇಕರು ಬಯಸ್ತಾ ಇದ್ದಾರೆ. ಈ ಅಧಿಕಾರವನ್ನು ಯಾರು ಸಹ ಕೊಡೋದಿಲ್ಲ. ಸೊ ಅದಕ್ಕಾಗಿ ಬೈಬಲ್ ಸತ್ಯವೇದರ ಮಟ್ಟಿಗೆ ಮಾತನಾಡ್ತಾ ಇದೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಬರೀ ಕುತರ್ಕ, ನಾನು ಹೇಳಿದೆ ಸರಿ, ನಿಮ್ದೆಲ್ಲ ಸರಿ ಇಲ್ಲ, ನಿಮ್ದೆಲ್ಲ ತಪ್ಪಾದ ಬೋಧನೆ, ಇವ್ರದ್ದು ದುರ್ಬೋಧನೆ ಎಂಬುದಾಗಿ ಹೇಳ್ತಾರೆ. ಮತ್ತು ಕುತರ್ಕ ಮಾಡ್ತಾರೆ. ಒಳ್ಳೆ ತರ್ಕ ಅಲ್ಲ ಇರೋದು, ಬೇಡವಾದ ತರ್ಕವನ್ನು ಮಾಡುವಂತವ್ರು. ಮೊದಲಾಗಿ ವಾಗ್ವಾದ ಮಾಡುವಂತವ್ರು, ಎಲ್ಲಾ ವಿಷಯದಲ್ಲಿ ವಾಗ್ವಾದ. ಅವರನ್ನು ಯಾರು ಎದುರಿಸಕ್ಕಾಗಲ್ಲ. ನನಗೆಲ್ಲ ಗೊತ್ತಿದೆ ಎಂಬುದಾಗಿ ಹೇಳ್ತಾರೆ, ಆದ್ರೆ ಏನು ಗೊತ್ತಿರಲ್ಲ. ಸೈತಾನ್ ಸಹ ಎಲ್ಲ ಗೊತ್ತಿದೆಯೋ, ಇಡೀ ಬೈಬಲ್ ಗೊತ್ತಿದ್ಯಾ? 100% ಗೊತ್ತಿದೆ. ಯೇಸು ಸ್ವಾಮಿಗೆ ಬಿಡಲಿಲ್ಲ. ಯೇಸು ಸ್ವಾಮಿ ನಾನು ಪ್ರಶ್ನೆ ಮಾಡೋದು, ಅನೇಕ ಪ್ರಶ್ನೆಗಳನ್ನು ಮಾಡಿದೆ. ಯೇಸು ಸ್ವಾಮಿ, ನೀನ್ ದೇವ್ರ ಮಗನಲ್ಲಪ್ಪ. ನೋಡಿ, ಅವ್ರಿಗೆ ಗೊತ್ತಾಗಿದೆ ದೇವ್ರ ಮಗ ಅಂತ ಯಾರು. ಯಾರಿಗೆ ಗೊತ್ತಿದೆ ದೇವ್ರ ಮಗ ಅಂತ? ಸೈತಾನ್ ಗೊತ್ತಿದೆ. ಅಂದ್ರೆ ದೇವರು ಕಳಿಸಿಕೊಂಡಂತವನು ಯೇಸು ಸ್ವಾಮಿ ಅಂತ ಸೈತಾನ್ ಗೊತ್ತಿದೆ. ಮತ್ತು ದೇವರು ಏನ್ ಮಾಡ್ತಾ ಇದ್ನೋ ಅದೇ ಅಧಿಕಾರ ಮಗನೂ ಮಾಡ್ತಾನೆ ಎಂಬುದಾಗಿ ಅದು ಸಹ ಗೊತ್ತಿದೆ ಅವನಿಗೆ. ಕಲ್ಲುಗಳನ್ನು ಏನ್ ಮಾಡೋದು ಹೇಳಿದವನು? ರೊಟ್ಟಿಗಳನ್ನು ಮಾಡ್ಕೊತೀನಿ. ನೀನ್ ದೇವ್ರ ಮಗ ಅಲ್ವಾ, ನಿನ್ಗೆ ಅಧಿಕಾರ ಇದೆ. ಅಲ್ಲಿ ಎಷ್ಟೋ ಕಾರ್ಯ ಅದ್ಭುತ ಮಾಡ್ತಾ ಇದ್ದೀನಿ, ಇಲ್ಲೂ ಸಹ ಮಾಡ್ತೀಯ, ಈಗಲೂ ಎಷ್ಟೊಂದು ಮಾಡ್ತಾ ಇದೆಯಾ. ನೋಡ್ರಿ, ಸೈತಾನಿಗೆ ಬಹಳ ಜ್ಞಾನ ಇದೆ, ತಿಳ್ಕೊಂಡ್ಬಿಡ್ರಿ. ನನಗಿಂತ ಅವನು ಜ್ಞಾನವಂತನಲ್ಲ, ಬುದ್ಧಿಹೀನ ಎಂಬುದಾಗಿ ಯಾವತ್ತೂ ಯೋಚನೆ ಮಾಡಬೇಡ್ರಿ. ಮತ್ತವನು ಹೇಳ್ದ, ನೀನ್ ದೇವರ ಮಗನಾಗಿದ್ರೆ ನೀನೇನ್ ಮಾಡುತ್ತೆ? ಎಲ್ಲಿ ಕರ್ಕೊಳ್ಳೋದ? ಅವನು ದೇವಾಲಯದ ಶಿಖರದ ಮೇಲೆ ನಿಲ್ಲಿಸ್ಬಿಟ್ಟ. ನೋಡ್ರಿ, ದೇವಾಲಯಕ್ಕೆ ಮೇಲ್ಗಡೆ ನಿಲ್ಲಿಸ್ಬಿಟ್ಟ ಅಂದ್ಕೊಳ್ಳಿ. ಅಂದ್ರೆ ಇವನು ದೇವಾದಿ ದೇವನು, ರಾಜಾದಿ ರಾಜನೆಂಬುದಾಗಿ ಅವನು ಗೊತ್ತು. ಇವನೇ ನಿಜವಾದ ದೇವರ ಆಲಯ ಎಂಬುದಾಗಿ ಸಾಧನೆ ಗೊತ್ತು. ಅಂತವರನ್ನ ಮೇಲ್ಗಡೆ ನಿಲ್ಲಿಸಿ ಹೇಳ್ತಾ ಇದ್ದಾನೆ, ಏನಪ್ಪಾ ನೀನು ದೇವರ ಮಗನಾಗಿ ಏನ್ ಮಾಡೋದೇನೋ ಮೇಲಿಂದ ಏನ್ ಮಾಡೋದು, ಕೆಳಗುಂಟು. ನಾವಾಗ ಏನ್ ಮಾಡ್ತಾ ಇದೀವಿ? ನಾವು ದೇವ್ರ ಮಕ್ಕಳಲ್ಲ, ದುಃಖಿನ ಏನಾಗಲ್ಲ. ಯಾಕಂದ್ರೆ ನಮ್ಮನ್ನ ಇಟ್ಕೊಳಕ್ಕೆ ಯಾರು ಬರ್ತಾರೆ? ದೇವರು ಬರ್ತಾರೆ. ಕೊರೋನಾ ಬಂದಿದೆ, ನನಗೇನು ಆಗಲ್ಲ, ಕೊರೋನಾ ಹಬ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿದ್ರೆ ಏನಾಗ್ತದೆ? ತಪ್ಪಿದ್ರೆ ಏನಾಗ್ತದೆ? ನನಗೆ ಬರಲ್ವಾ? ಗೊತ್ತಿದ್ದು ತಪ್ಪು ಮಾಡಿದ್ರೆ ಏನಾಗ್ತದೆ? ಅದಕ್ಕೆ ಶಿಕ್ಷೆ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ದೇವರಾದ ಕರ್ತನನ್ನು ಏನ್ ಮಾಡಬೇಡ, ನೀನು ಅವಿಷಯ ಮಾಡಬೇಡ.
ಪರೀಕ್ಷೆ ಮಾಡಕ್ ಹೋಗ್ಬೇಡ. ಅದು ವಿಷ ಅಂತ ನಿಂಗೆ ಗೊತ್ತಿದೆ. ವಿಷ ಕೊಡೋದು ನಿಂಗೆ ಅಮೃತ ಹಾಕಿ ಕುಡಿದು ಬಿಡ್ಬೇಕಾಗ್ತದೆ. ಹೋಗ್ಬಿಟ್ಟಿದೆ, ಉಳಿಯಲ್ಲ. ಬೆಂಕಿ ಅಟ್ಕೊಂಡಿದೆ, ಬೆಂಕಿ ಒಳಗೆ ನನಗೆ ಏನಾಗಲ್ಲ, ಯಾಕಂದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೋಗಿದೆ, ನಾನು ಸಹ ಹೋಗ್ತೀನಿ ಅಂತ ನೀವು. ದೇವರು ಬಿಡ್ತಾನ್ರಿ. ಯಾಕೆ? ದೇವರ ನೀವು ಪರೀಕ್ಷೆ ಮಾಡ್ತಾ ಇದ್ಯಾ? ಪರೀಕ್ಷೆ ಮಾಡಕ್ ಹೋಗ್ಬೇಡ. ಗೊತ್ತಿದ್ದು ತಪ್ಪು ಮಾಡಕ್ ಹೋಗ್ಬೇಡ. ಮತ್ತು ಇನ್ನೊಂದು ಕಾರ್ಯ ಮಾಡ್ದೆ, ಏನಂತೆ ಬೇರೆ ಕರ್ಕೊಂಡು ಹೋಗಿ ಹೇಳಿದ ಎಲ್ಲ ವೈಭವ ತೋರಿಸ್ತಾವ. ವೈಭವ ತೋರಿಸಿ ಹೇಳಿದ್ರೆ ಸೈತಾನ ಏನಂತೆ, ಜಾಸ್ತಿ ಬಿಡಪ್ಪ ನೀನು, ಒಂದೇ ಸಾಲ ನನ್ಗೆ ಹೇಳ್ಬಿಡು ಅಡ್ಡ. ನಿಮ್ಗೆ ಹೇಳ್ಬಿಟ್ರೆ ಏನ್ ಮಾಡ್ತೀವಿ? ಇವತ್ತು ದೊಡ್ಡ ಅರಮನೆ ಕೊಡ್ತೀನಿ, ಬಂಗ್ಲೆ ಕೊಡ್ತೀನಿ, ಕಾರ್ ಕೊಡ್ತೀನಿ, ನಿನಗೆ ಸುಟ್ಕೆ ದುಡ್ಡು ಕೊಡ್ತೀನಿ, ಒಂದೇ ಒಂದ್ಸರಿ ನಾನು ಅಡ್ಡ ಬಿಡೋದು ಏನ್ ಮಾಡ್ತೀವಿ ನಾವು? ಒಂದ್ಸರಿ ಇದ್ದಾನೆ ಅಡ್ಡ ಬಿಟ್ಬಿಟ್ಟು ಏನ್ ಮಾಡೋಣ? ಎಲ್ಲ ಪಡ್ಕೊಂಡ್ಬಿಡೋಣ, ಆಮೇಲೆ ದೇವರ ಹೋಗೋಣ ಅಲ್ವಾ? ಇವತ್ತು ಶೋಧನೆಗಳು ಬರ್ತಾನೆ ಇಲ್ವೋ? ಬರ್ತಾ ಇದೆ. ನಮ್ಮ ಮನೆ ಹತ್ರ ಒಬ್ರು ಹಂಗೆ ಆಯ್ತು. ಅವ್ರಿಗೆ ಒಂದೇ ಸಲ ಶ್ರೀಮಂತರಾಗಬೇಕಂತ ಬಹಳ ಆಸೆ ಹೋಗ್ಬಿಡ್ತು. ಎಲ್ಲ ಕಳ್ಕೊಂಡ್ಬಿಟ್ಟಿದ್ರು. ಯೇಸು ಸ್ವಾಮಿ ನಂಬಿದ್ರು. ಒಬ್ಬ ಯಾರೋ ನೈಸೀರಿಯದವ್ರು ಬಂದ, ನಿನ್ಗೆ ಇಷ್ಟು ದುಡ್ಡು ಬಂದಿದೆ ಅಂತ ಹೇಳ, ಇವ್ರು ಇಷ್ಟು ಕಳಿಸಪ್ಪ ಅಂತ ಹೇಳಿ ಕಳಿಸಿದ್ರು. ಸಾಲ ಸೋಲ ಎಲ್ಲ ಮಾಡಿ ಕಳಿಸಿದ್ರು. ಕಡೆ ದೊಡ್ಡ ಸಂಘಾರ ಆಗ್ಬಿಟ್ಟು ಆಮೇಲೆ ಪುನಃ ಫೋನ್ ಮಾಡ್ದ, ಸುಟ್ಕೆ ಸಹ ಮಾಡ್ತಾ ನಿಮ್ಮ ಮನೆಗೆ ಬರ್ಲಾ ಅಂತ ಹೇಳ್ದ. ಬನ್ನಿ ಅಂತ ಹೇಳ. ಕೇಳಿ ಏನಾಯ್ತದ ಅಂತ. ಇವ್ರು ಫೋನ್ ಮಾಡಿದ ನನಗೆ, ಸ್ವಲ್ಪ ನೀವು ಬನ್ನಿ ದುಡ್ಡು ತಗೊಂಡ್ಬರ್ತಾರೆ ಅಂತ. ಸುಟ್ಕೆ ಸಹ ದುಡ್ಡು ಕೊಡ್ತಾರೆ. ನಾನು ಹೇಳಿದೆ ನಂಬೇಡ್ರಿ, ಬಹಳ ಮೋಸ ಇದೆ ಅಂತ. ಅವರು ಇಲ್ಲ ಮೋಸ ಮಾಡೋದು ಸಾಧ್ಯ ಇಲ್ಲ. ಅವ್ರು ಹೇಳಿದೆ ಬಹಳ ಒಳ್ಳೆಯವರು, ಅವರು ಬಿಲೀವರ್ ಅಂತೆ. ಆಯ್ತು, ಅವ್ರಿಗೆ ಒಂದ್ಸರಿ ತೋರಿಸಿರುತ್ತೆ. ನಾನು ಹೋಗಿದ್ದ ಒಂದು ಸುಟ್ಕೆ ತೋರಿಸಿದ್ದಾರೆ, ಮೇಲ್ಗಡೆ ಎಲ್ಲ ಡಾಲರ್ ಇಟ್ಟಿದ್ದಾರೆ. ಇವ್ರು ಗಡ್ಡ ಹೇಳಿದ್ರು, ನಮ್ಗೆ ಡಾಲರ್ ಬೇಡ, ನಮ್ಗೆ ಏನ್ ಬೇಕು, ನಮ್ಗೆ ಚೇಂಜ್ ಮಾಡ್ಕೊಡಿ, ನಮ್ಗೆ ಇಂಡಿಯನ್ ಮನಿ ಮಾಡ್ಕೊಡಿ ಅಂತ ಹೇಳಿದ್ರು. ಏನ್ ಮನಿ ಮಾಡಿದ್ರೆ ಇಂಡಿಯನ್ ಮನಿ, ಯಾಕೆ ಫಾರಿನ್ ಫಂಡ್ ಬೇಡ ನಮ್ಗೆ. ಎಂತ ಫಂಡ್? ಯಾಕೆ ನಮ್ಗೆ ಬ್ಯಾಂಕ್ ಕೊಡೋದು ಇಷ್ಟೊಂದು ಏನು ಮಾಡ್ತಾರೆ ನಮ್ಮನ್ನ, ಎಲ್ಲಿಂದ ಬಂತು, ಏನ್ ಬಂತು, ಯಾರಿಂದ ಬಂತು ಎಲ್ಲ ಕೇಳ್ತಾರೆ ಅಷ್ಟೇ. ನಮ್ಗೆ ಏನ್ ಬೇಕಾಗತ್ತೆ, ಇಂಡಿಯನ್ ಮನಿ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಯ್ತು, ಇಂಡಿಯನ್ ಮನಿ ಮಾಡ್ಕೊಂಡ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ದುಡ್ಡಿಗೆ ಅಂತ ಕೇಳಿದ್ರು. ಇಲ್ಲ ಇದು ಮಾಡ್ಕೊಂಡ್ ಮನಿ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನನ್ನ ಕಾದ್ರು ನಾನು ಹೋದೆ, ನೋಡೋಣ ಅವ್ನಿಗೆ ಏನು ಇಂಡಿಯನ್ ಮನಿ ತಗೋಣ ಅಥವಾ ಡಾಲರ್ ತಗೊಂಡ್ಬರ್ತಾನ. ನಾವು ಹೋಗಿ ಅಂತ ಗೊತ್ತಾಗಿದ ತಕ್ಷಣ ಬರ್ಲೇ ಇಲ್ಲ ಅವನು ವ್ಯಕ್ತಿ. ಎಷ್ಟೊತ್ತಾದ್ರೂ ಕೂತ್ಕೊಂಡಿದ್ದೀನಿ, ಎಲ್ರಿ ಬಂದ, ಇನ್ನ ಬಂದಿಲ್ಲ, ಎಲ್ಲಿ ಬಂದ, ಇಲ್ಲ ಬಂದಿಲ್ಲ. ಆಮೇಲೆ ಇವ್ರು ಫೋನ್ ಮಾಡ್ತಾರೆ, ಎಲ್ಲಿದ್ದೀರ ಸರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೇಳಿದ್ರು, ಬೇರೆ ಯಾರಿಗೂ ಅಂತ ಹೇಳಿ. ಅವ್ರು ಹೇಳಿದ್ರು, ಈ ಕರೆನ್ಸಿಗಳು ಚೇಂಜ್ ಮಾಡಕ್ ಆಗ್ತಾ ಇಲ್ಲ, ಇನ್ನೊಂದ್ಸರಿ ಬರ್ತೀನಿ ಅಂತ ಹೊರಟೋಗಿದ್ದಾರೆ. ಅಂದ್ರೆ ಬಂದ್ಬಿಟ್ಟು ಹೋಗಿದ್ದಾರೆ. ನೋಡಿದಾರೆ, ನಮ್ ಗಾಡಿ ನೋಡಿದ್ರು, ಓ ಇದು ಯಾರೋ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ, ಸೈತಾನ ಸಹ ಹಿಂಗೆ ಹೇಳ್ತಾನೆ. ಒಂದೇ ಒಂದ್ಸಾರಿ ನನ್ಗೇನ್ ಮಾಡು ಅಡ್ಡ, ನಿನ್ಗೆ ಏನ್ ಕೊಡ್ತೀನಿ ಅವಾಗ, ಏನ್ ಕೇಳಿದ್ರೆ ಅದು ಕೊಟ್ಬಿಡ್ತೀನಿ. ಇವತ್ತು ಎಷ್ಟೋ ಜನ ದೇವರ ಸೇವಕರುಗಳು ಸಹ ಬಿಟ್ಟು ಹೋಗ್ತಿದ್ದಾರೆ, ಪಾಸ್ಟರ್ಗಳು ಬಿಟ್ಟು ಹೋಗ್ತಾರೆ, ಬಿಷಪ್ಗಳು ಬಿಟ್ಟು ಹೋಗ್ತಾರೆ. ಯಾಕೆ? ಯಾರಿಗೋಸ್ಕರ ಬಿಡ್ತಾರೆ? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ. ಆ ವಾಕ್ಯ ಉಪಯೋಗಿಸೋದಿಲ್ಲ ಅವರು. ಅವ್ರಿಗೆ ಏನ್ ಬೇಕು? ಹಣ ಬೇಕು. ಹಣಕ್ಕೋಸ್ಕರ ಏನ್ ಬೇಕಾದ್ರೆ ಅವರು ವಾಕ್ಯನಾದ್ರೆ ಅದನ್ನು ಕೇಳಕ್ಕೆ ಹೋದೆ. ಅದಕ್ಕೆ ಹೇಳ್ತದೆ, ಮೊದಲನೇದಾಗಿ ದುರ್ಬೋಧನೆ ಬರ್ತದೆ, ಎರಡನೇದಾಗಿ ಏನ್ ಬರ್ತದೆ? ಹಣ ಬರ್ತದೆ. ಬೈಬಲ್ ಇರ್ತದೆ ನೋಡ್ರಿ. ಅನೇಕರಲ್ಲಿ ಏನಿದೆ ಅಂದ್ರೆ ಇವತ್ತು ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ, ಇದೆಲ್ಲ ಯಾವ್ದಿಂದ ಬರ್ತದೆ? ಒಳ್ಳೆ ಬೋಧನೆ, ದುರ್ಬೋಧನೆ. ಹೇಳ್ತಾರೆ ವ್ಯತ್ಯಾಸವಾದ ಬೋಧನೆ. ಯಾವಾಗ ವ್ಯತ್ಯಾಸವಾದ ಬೋಧನೆಗಳನ್ನ ನೀವು ಕೇಳಿಸ್ಕೊಳ್ತೀರೋ ಆಗ ನಿಮ್ಮಲ್ಲಿ ಯಾವಾಗಲೂ ಇಂಥ ಕೆಟ್ಟದೇ ಬರ್ತದೆ. ಸ್ವಸ್ಥ ಬೋಧನೆ ಹೇಳುವಂತವ್ರು ಇವತ್ತು ಜಾಸ್ತಿ ಜನ ಆಗ್ತಾ ಇಲ್ಲ. ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದ್ದಾರೆ. ಇವತ್ತು ನಿಮಗೆ ಒಳ್ಳೊಳ್ಳೆ ಬೋಧನೆ ಒಬ್ರು ಪಾಸ್ಟ್ ಹೇಳ್ತಾ ಇದ್ರಂತೆ. ಏನ್ ಹೇಳ್ತಾ ಇದ್ರ ಅಂದ್ರೆ, ನಾವು ಹೊಸಕೋಟೆಯಿಂದ ಹೋಗಿದಾರ ಸಾಲ ಹೆಂಗ್ ಬಂದ್ರಿ ಕೇಳಿದ್ರು, ಬಸ್ ಅಲ್ಲಿ ಬಂದ್ವಿ ಅಂತ ಹೇಳಿ. ಇನ್ ಮುಂದೆ ನೀವು ಬಸ್ ಅಲ್ಲಿ ಬರಲ್ಲ, ನೀವ್ ಹೆಂಗ್ ಬರ್ತೀರಾ? ಕಾರಲ್ಲಿ ಬರ್ತೀರಾ. ಇನ್ನೊಬ್ರು ಸೈಕಲ್ ಅಲ್ಲಿ ಬಂದೆ ಅಂತ, ಇನ್ ಮುಂದೆ ನೀವು ಸೈಕಲ್ ಅಲ್ಲಿ ಬರಲ್ಲ, ಏನ್ ಬರ್ತೀರಾ? ನೀವು ದೊಡ್ಡ ಬೈಕ್ ಅಲ್ಲಿ ಬರ್ತೀರಾ. ನೋಡ್ರಿ ಬೋಧನೆ ಹೇಗಿದೆ ನೋಡ್ರ. ಏನಂದ್ರೆ ನೀನ್ ನಡ್ಕೊಂಡ್ ಬರೋದಾದ್ರೆ ನಿನಗೆ ಕಾರ್ ಬರ್ತದೆ, ನೀನ್ ಸೈಕಲ್ ಬರೋಕ್ ಹೋದ್ರೆ ನಿನಗೆ ಏನ್ ಬರ್ತದೆ? ಗಾಡಿ ಬರ್ತದೆ.
ಇನ್ನು ನೀನ್ ಕಾರಲ್ಲಿ ಹೋಗ್ಬಂದ್ರೆ ನೀನ್ ಎರಡರಲ್ಲೇ ಬರ್ತೀಯ. ಯಾಕಂದ್ರೆ ಇಂಥ ಬೋಧನೆಗಳು ಏನಾಗ್ತದೆ ಇವತ್ತು? ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ? ಜಾಸ್ತಿ ಆಗ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಇವರು ಯೇಸುವನ್ನು ತೋರಿಸೋದಿಲ್ಲ, ಇವರು ಏನಾದ್ರು ತೋರಿಸ್ತಾರೆ? ಲೋಕದ ಸಂಗತಿಗಳನ್ನೇ ತೋರಿಸ್ತಾ ಇದ್ದಾರೆ. ಲೋಕದಲ್ಲಿ ಏನಿದೆ ಅಂತ ಬೈಬಲ್ ಅಂತ ಚೆನ್ನಾಗಿ ಗೊತ್ತು. ಏನಂತೆ? ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಬದುಕುಬಡಿ ನಮ್ಮ, ಇದೆಲ್ಲ ಗೊತ್ತಿದೆ ನನಗೆ. ಸೈತಾನ ಇವತ್ತು ಏನ್ ತೋರಿಸ್ತಾರೆ? ನಮ್ಗೆ ಇದನ್ನೇ ತೋರಿಸ್ತಾರೆ. ನೋಡಪ್ಪ, ನಿನಗೆ ಈ ಸ್ಥಳಕ್ಕೆ ಬಂದ್ರೆ ನಿನಗೆ ಇದೆಲ್ಲ ಕೊಡ್ತೀನಿ, ಬರ್ತೀಯಾ? ಆ ಸ್ಥಳದಲ್ಲಿ ನಿಮ್ಗೆ ಏನ್ ಕೊಡಲ್ಲ, ನಮ್ಮ ಸ್ಥಳದಲ್ಲಿ ನಿಮ್ಗೆ ಏನ್ ಬೇಕಲ್ಲ ಕೊಡ್ತೀವಿ. ಅದು ಏನ್ ಸಿಗಲ್ಲ ನಿಮ್ಗೆ? ಆತ್ಮೀಕವಾದಂತ ಮನ್ನ ಸಿಗಲ್ಲ. ಎಷ್ಟೋ ಸಭೆಗಳು ನಾವು ನೋಡ್ತಾನೆ ಇದ್ದೀವಿ. ನಾವು ಎಷ್ಟೋ ಸಭೆಗಳಲ್ಲಿ ಏನನ್ನೋ ಕೊಡ್ತಾ ಇರ್ತಾರೆ, ಆದ್ರೆ ಅವರು ಸ್ಪಿರಿಚುವಲ್ ಸ್ಥಿತಿ ನೋಡುವಾಗ, ಆತ್ಮೀಕ ಸ್ಥಿತಿ ನೋಡುವಾಗ ಏನೂ ಗೊತ್ತಿರಲ್ಲ, ರಕ್ಷಣೆ ಅಂದ್ರೆ ಗೊತ್ತಿರಲ್ಲ. ಎಷ್ಟು ಸಭೆ ನಂಬಿದ್ದೀರಾ? ನಂಬಿದ್ದೀನಿ. ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಸಹ ಒಬ್ಬ ಬ್ರಾಹ್ಮಣ ಕುಟುಂಬ ಬಂದವನು, ನಾನು ಹೆಸರು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ನವೀಚಂದ್ರ ಅಂತ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಹೇಗಿರ್ಬೇಕು ನಾವು? ಅದು ತಕ್ಕಂಗೆ ಜೀವಿಸ್ಬೇಕು. ನಾನು ಎಲ್ಲ ಜೈಲಿಗೂ ಹೋಗಿ ಬಂದಿದ್ದೀನಿ. ಜೈಲುಗಳಲ್ಲಿ ನೋಡಿದ ಹೆಸರುಗಳೆಲ್ಲ ಇಲ್ಲದಂದ್ರೆ ಡೇವಿಡ್ ಅಂತಿದ್ದಾರೆ. ಇಲ್ಲಿ ಯಾರು ಇರೋದಿಲ್ಲ, ಡೇವಿಡ್, ಈ ಡೇವಿಡ್ ಅಲ್ಲ, ಅಲ್ಲಿಂದ ನೋಡಿ ಪೀಟರ್, ಜಾನ್, ಇವರೆಲ್ಲ ಎಲ್ಲಿದ್ದಾರೆ? ಜೈಲುಗಳಲ್ಲಿದ್ದಾರೆ. ಓ ಯೇಸು ಸ್ವಾಮಿ ನಂಬಿದಕ್ಕೆ ಇವರು ಇಲ್ಲಿ ಬಂದು ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ಕೊಂಡ್ ಬಂದಿರೋದಿಲ್ಲ? ಕಳ್ಳತನ, ಕೊಲೆ, ವ್ಯಭಿಚಾರ, ಇಂಥ ದುಷ್ಟ ಕಾರ್ಯಗಳನ್ನು ಮಾಡಿ ನಮ್ಮ ಹೆಸರು ಆ ಕೈ ಇವ್ರ ಬಗ್ಗೆ ಆ ಜಿಲ್ಲಾ ಸೂಪರಿಂಟೆಂಡೆಂಟ್ ಎಲ್ಲ ಇರ್ತಾರಲ್ಲ, ಮೇಲ್ವಿಚಾರ, ಅವ್ರ ಹತ್ರ ನಮ್ಮ ಹೆಸರು ಹೇಳ್ಬೇಕಾ? ಏನಯ್ಯ ನೀನ್ ಕ್ರಿಶ್ಚಿಯನಾ ಅಂತ ಕೇಳೋ ನಮ್ಗೆ ಏನಾಗ್ತದೆ? ಎಷ್ಟು ಅವಮಾನ ಅಲ್ವ? ಅದಕ್ಕೆ ಬೈಬಲ್ ಹೇಳ್ತದೆ, ಇಬ್ರಿಯ ಪತ್ರಕ್ಕೆ 6ನೇ ಹೇಳ್ತದೆ, ಇವತ್ತು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕ್ತಿರುವಂತವ್ರು ಯಾರಂದ್ರೆ RSS ಅವರಲ್ಲ, ಬಿಜೆಪಿ ಅವರಲ್ಲ, ಬಜರಂಗದವರಲ್ಲ. ಯಾರಂತೆ? ನಾವೇ. ನಾವು ಸರಿ ಇದ್ರೆ ಇವತ್ತು ಪರಲೋಕ ರಾಜ್ಯ ಇಲ್ಲೇ ನೋಡ್ಬೋದಾಗಿತ್ತು. ನಮ್ಮಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಇವತ್ತು 2:5 ಚೆನ್ನಾಗಿ ಗೊತ್ತಿದೆ. ಏನ್ ಹೇಳ್ತದೆ ಅಲ್ಲಿ? ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನೇನಾಗಿದ್ದಾನೆ? ನೂತನ ಸೃಷ್ಟಿ. ಅವನು ಈಗ ಪೂರ್ವ ಸ್ಥಿತಿ ಹೋಗಿರಾಗಿದೆ, ಎಲ್ಲವೂ ನೂತನವಾಗಿದೆ. ಹಾಗೆ ನೀವು ಇವತ್ತು ನೋಡ್ತಾ ಇದ್ದಾರೆ ಕ್ರಿಶ್ಚಿಯನ್ನಲ್ಲಿ ಪರಿವರ್ತನೆ ಆಗಿರೋದನ್ನ. ಸಭೆಗಳು ಬಹಳಷ್ಟು ಇದೆ, ಡಿನಾಮಿನೇಷನ್ ಬಹಳಷ್ಟು ಇದೆ. ಒಂದು ವೇಳೆ ಎಲ್ಲಾ ಸಭೆಗಳಲ್ಲಿ ದೇವರ ವಾಕ್ಯ ಚೆನ್ನಾಗಿ ಬಿತ್ತಲ್ಪಟ್ಟಿದ್ರೆ, ಸ್ಪಷ್ಟವಾದ ಬೋಧನೆ ಪ್ರಕಾರ ನಡೀತಾ ಇದ್ದಾರೆ, ಇವತ್ತು ಪರಲೋಕ ರಾಜ್ಯ ಇಳಿತಾ ಇದೆ, ಭೂಲೋಕದಲ್ಲಿ ಕಾಣಿಸ್ತಾ ಇದೆ. ಇವತ್ತು ಅದನ್ನು ನೋಡಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ಬಿಟ್ರು ಮತ್ತಾಯ ಸುವಾರ್ತೆಯಲ್ಲಿ 7ನೇ ಹೇಳಿದೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವುದರು ಪರಲೋಕ ರಾಜ್ಯ ಸೇರ್ತಾರಂತ ನೆನೆಸಲೇಬೇಡ್ರಿ. ಎಷ್ಟೋ ಜನ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಬಹಳ ಗೊತ್ತಿಲ್ಲ ಅಂತ ಹೇಳ್ತಾರೆ, ನೀವ್ಯಾರೋ ನಾನು ಅರಿಯೇ, ತೊಲಗಿರಲಿಲ್ಲ, ನನ್ನ ಹೆಸರಿಗೆ ಅವಮಾನ ತಂದವರು ನೀವು. ಇವತ್ತು ಎಷ್ಟೋ ಸಭೆಗಳ ಮುಂದೆ ದೇವರ ವಾಕ್ಯವನ್ನು ಹೇಳಕ್ಕಾಗ್ತಾ ಇಲ್ಲ. ಯಾಕೆ? ಸುವಾರ್ತೆ ಹೇಳಕ್ಕಾಗ್ತಾ ಇಲ್ಲ. ನಾವು ಹೊರಗಡೆ ಎಲ್ಲ ಹೋಗಿ ಸುವಾರ್ತೆ ಹೇಳ್ಬೋದು, ಆದ್ರೆ ಎಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಸಭೆಗಳ ಮುಂದೆ ಹೇಳಕ್ಕಾಗ್ತಾ ಇಲ್ಲ. ಯಾಕೆ? ಕಾರಣ ಯಾರು? ಅಲ್ಲಿ ಸೈತಾನ ಇದ್ದಾನ? ಅಲ್ಲಿ ಏನಾದ್ರು ಆ ಕಡೆ ಸೈತಾನ ಓಡಾಡ್ತಾ ಇರ್ತಾನ? ಇಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಸಭೆಗಳಲ್ಲಿ ಆಗುವಂತ ಗಲಭೆಗಳನ್ನು ನೋಡಿ ಆ ಜನರು ಹೇಳ್ತಾರೆ, ಏನ್ರಿ ನಿಮ್ ಜನರು ಅಲ್ಲೇ ಕಿತ್ತಾಡ್ತಾರಲ್ಲ. ಎಷ್ಟು ಅವಮಾನ! ಹಣಕ್ಕೋಸ್ಕರ, ಪದವಿಗೋಸ್ಕರ, ಅಧಿಕಾರಕ್ಕೋಸ್ಕರ ತಮ್ಮನ್ನು ತಾವೇ ಮಾರಾಟ ಮಾಡ್ಕೊಳ್ತಾರೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ಏನಾಗಿರು ದೂರವಾಗಿ. ಹಾಗಾದ್ರೆ ನಮ್ಮಲ್ಲಿ ಏನೇನು ಇರಬಾರದು ಎಂಬುದಾಗಿ ಬೈಬಲ್ ಇಲ್ಲಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಯಾಕಂದ್ರೆ ಮೊದಲನೇದಾಗಿ ದುರ್ಬೋಧನೆ, ಎರಡನೇದಾಗಿ ಏನ್ ಬರ್ತದಂತೆ? ಹಣದ ಆಸೆ ಬರ್ತದೆ. ಜಾಸ್ತಿ ಹಣ ಬರ್ತಾ 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 ಏನಾಗ್ತದೆ? ನಮ್ದು ದೇವರ ಪ್ರೀತಿ ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಸಂಬಳ ಇದ್ದಾಗ ಚೆನ್ನಾಗಿ ಸೇವೆ ಮಾಡ್ತೀವಿ, ಜಾಸ್ತಿ ಸಂಬಳ ಬಂದಾಗ ಜಾಸ್ತಿ ಸೇವೆ ಮಾಡ್ತೀವ? ಇಲ್ಲ. ಯಾಕಂದ್ರೆ ಅವಾಗ ಹಣದ ಮೇಲೆಲ್ಲ ಜಾಸ್ತಿ ಗಮನ ನಮ್ಗೆ. ಎಲ್ಲಿ ಉಳಿಸ್ಕೊಳ್ಳೋದು, ಎಲ್ಲಿ ಇಟ್ಟೋದು, ಯಾವ ತೆಗೆದುಕೊಳ್ಳೋದು, ಇದೇ ನಮಗೆ ಬಂದ್ಬಿಡ್ತದೆ. ಕಡಿಮೆ ಸಂಬಳ ಇದ್ದಾಗ
ದೇವರ ಸೇವೆ ಮಾಡಬೇಕು, ದೇವರಿಗಾಗಿ ಜೀವಿಸಬೇಕು. ಯಾಕಂದ್ರೆ ಎಷ್ಟೋ ಜನರ ಅನುಭವ ನಾವು ನೋಡ್ತಾ ಇದ್ದೇವೆ. ಏನ್ ಹೇಳ್ತದೆ ಬೈಬಲ್? ನಮ್ಗೆ ಏನ್ ಬೇಕಂತೆ? ದೇವರ ಮಕ್ಕಳಿಗೆ ಏನ್ ಬೇಕು, ಏನೇನ್ ಬೇಕು ಅಂತ ಹೇಳ್ತದಲ್ಲಿ ಅಲ್ಲಿ ಒಂದೇ ಒಂದು ಮಾತು ನೋಡ್ರಲ್ಲಿ ಏನ್ ಹೇಳ್ತದೆ? ಆ 8ನೇ ವಚನ ಯಾರು ನೋಡ್ರಿ. ನಮಗೆ ಏನ್ ಬೇಕು? ಅನ್ನ ವಸ್ತ್ರಗಳಿದ್ದರೆ ಸಾಕು. ಅದಕ್ಕೆ ಸೌಲಭ್ಯ ಹೇಳ್ತಾನೆ, ಸ್ವಾಮಿ ನಾನು ನಿನ್ನಿಂದ ಒಂದೇ ಒಂದು ವರ ಕೇಳ್ತೇನೆ. ಏನ್ ವರ? ನನಗೆ ಬಡತನ ಕೊಡ್ಬೇಡ ಸ್ವಾಮಿ, ನನಗೇನ್ ಕೊಡ್ಬೇಡ, ಬಡತನ ಬೇಡ. ಹೋಗ್ಲಿ ಐಶ್ವರ್ಯ ಬೇಕಪ್ಪ, ಇಲ್ಲ ಸ್ವಾಮಿ ಐಶ್ವರ್ಯ ಕೊಡ್ಬೇಡ, ಬಡವನು ಆಗೋದು ಬೇಡ ನಾನು, ಮತ್ತು ಐಶ್ವರ್ಯ. ಹಾಗಾದ್ರೆ ಏನ್ ಮಾಡ್ಬೇಕಂತೆ? ಬಡವನು ಬೇಡ, ಐಶ್ವರ್ಯ. ಯಾಕೆ ಹೇಳ? ಸೊಲೊಮೋನನ ಹಾಗೆ ಒಬ್ಬ ಜ್ಞಾನಿ ಈ ಲೋಕದಲ್ಲಿ ಹುಟ್ಲೇ ಇಲ್ಲದಾಗಿ ಬೈಬಲ್ ಹೇಳ್ತದೆ. ಅವನಷ್ಟು ಬುದ್ಧಿವಂತ, ಅವನಷ್ಟು ಏನಂದ್ರೆ ವಿವೇಕಶಾಲಿ. ಯಾಕಂದ್ರೆ ದೇವರಿಂದ ಡೈರೆಕ್ಟ್ ಆಗಿ ಏನೋ ಅಂದ್ಕೊಂಡಾದವನೋ ಆ ದೇವರ ಜ್ಞಾನವನ್ನು ಅಂದ್ಕೊಂಡ. ಅಂತಹ ವ್ಯಕ್ತಿ, ರಾಜನಾಗಿದ್ದಂತಹ ವ್ಯಕ್ತಿ ಹೇಳ್ತಾನೆ, ನನಗೆ ಬಡತನ ಬೇಡ, ನನಗೆ ಶ್ರೀಮಂತನ ಬೇಡ, ನನಗೇನ್ ಬೇಕಾದ್ರೆ ಏನ್? ಅನ್ನ ವಸ್ತ್ರಗಳಿದ್ದರೆ ಸಾಕು ಅಲ್ವಾ? ಬಡತನ ಕೊಟ್ರೆ ಏನಾಗ್ತದೆ? ಈಗ ನಾನು ಸೇವೆ ಆಗ್ಬೇಕು, ನಾನು ಬಡತನ ಕೊಟ್ರೆ ನಾನು ಏನಾಗ್ತೀನಿ? ಸೇವೆ ಮಾಡಕ್ ಮನ್ಸು ಬರ್ತದ? ಸೇವೆ ಮಾಡಕ್ ಮನ್ಸು ಬರಲ್ಲ. ಯಾಕಂದ್ರೆ ನನ್ಗೆ ಊಟನೇ ಇಲ್ಲ. ಹಣಕ್ಕೋಸ್ಕರ ಏನ್ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಪ್ರಯತ್ನ ಪಡ್ತೀನಿ, ಮತ್ತೆ ದೇವರಿಗೆ ಏನ್ ಮಾಡ್ತೀನಿ? ಸ್ವಲ್ಪ ಅವಮಾನ ಪಡಿಸ್ತೀನಿ. ಏನೇನು ವಸ್ತುಗಳಿದೆ ಒಂದೊಂದೇ ಏನ್ ಮಾಡ್ತೀನಿ? ನಾನು ಮಾರಾಟ ಮಾಡ್ತಾ ಬರ್ತೀನಿ, ಮತ್ತು ಎಲ್ಲಾರದ ಏನ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ? ಕಳ್ತನ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಕಳ್ತನ ಮಾಡ್ಬಿಟ್ಟು ಏನ್ ಮಾಡ್ತೀನಿ? ನಾನು ದೇವರಿಗೆ ಏನ್ ಮಾಡ್ತೀನಿ ಅಂತೆ? ಅವಮಾನ ಮಾಡ್ತೀನಿ. ಶ್ರೀಮಂತರ ಕೊಟ್ರೆ ಏನಾಗ್ತದ? ದೊಡ್ಡ ಶ್ರೀಮಂತ ಏನಾಗ್ತದೆ? ಶ್ರೀಮಂತರ ಕೊಟ್ರೆ ದೇವರನ್ನೇ ಕೊಟ್ಬಿಡು. ಕರೆಕ್ಟಾ? ನೋಡ್ರಿ, ಯಾವ ಬೈಬಲ್ ಹೇಳ್ತದೆ, ಹಣನೂ ಇರಬಾರ್ದು ಮತ್ತು ಬಡತನೂ ಇರಬಾರ್ದು. ಹಾಗಾದ್ರೆ ಯಾವ ಸ್ಥಿತಿಯಲ್ಲಿ ನಾವು ನಡೀಬೇಕಾದ್ರೆ? ಅನ್ನವಸ್ತು. ಅದೇ ಮಧ್ಯಮ ವರ್ಗ ಅಂತ ಹೇಳ್ತಾರೆ ಅಲ್ವಾ? ಯಾವಾಗಲೂ ಕಷ್ಟ ಬರೋದು ಯಾರು ಜಾಸ್ತಿ? ಮಧ್ಯಮ. ಸರ್ಕಾರ ಟ್ಯಾಕ್ಸ್ ಏರ್ಸಾಯ್ತು ಅಂದ್ರೆ ಬಿಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಬಿಡಿ, ಯಾರಿಗೆ ಕಷ್ಟ? ಬಡವರಿಗ ಶ್ರೀಮಂತರಿಗ? ಬಡವರಿಗೂ ಅಲ್ಲ, ಆ ಕಡೆ ಶ್ರೀಮಂತ. ಯಾರಿದ್ದಾರೆ? ಯಾಕಂದ್ರೆ ಅವ್ರ ಮೇಲೂ ಹೋಗಲ್ಲ, ಆ ಕಡೆ ಯಾಕಂದ್ರೆ ಎಲ್ಲವನ್ನ ಸಹಿಸ್ಕೊಂಡು ಹೋಗ್ಲೇಬೇಕು. ಅದಕ್ಕೆ ಬಹಳ ಚಂದವಾಗಿ ಹೇಳ್ತಾನೆ ಪೌಲನು, ಅನ್ನ ವಸ್ತ್ರಗಳಿದ್ರೆ ಸಾಕು. ಯೇಸುಸ್ವಾಮಿ ಸದೇ ಭೂಲೋಕದಲ್ಲಿ ನೀವೇನ್ ಮಾಡ್ಬೇಡ್ರಿ, ಗಂಟು ಮಾಡಿ ಇಟ್ಟಿಕೊಳ್ಬೇಡ್ರಿ. ಇಲ್ಲಿ ಅಂತೂ ಯಾರ್ತಾರೆ? ಕಳ್ಳರು ಬರ್ತಾರೆ. ಏನಕ್ಕೆ ಬರ್ತಾರೆ? ನಿನ್ ಗಂಟು ನೋಡಕ್ಕೆ ಬರ್ತಾರೆ ಅಲ್ವಾ? ನಮ್ಗೇನಾದ್ರು ಒಂದು ಸುಟ್ಕೇಸ್ ಪೂರ್ತಿ ಹಣ ನಿಮ್ಗೆ ರಾತ್ರಿ ವೇಳೆ ತಗೊಂಡು ಕೊಟ್ರು ಅಂತ ತಿಳ್ಕೊಳ್ಳಿ. ಸರ್ ನಾನು ಬಂದು ತಗೊಂತೀನಿ, ಅಲ್ಲಿವರೆಗೂ ಇದನ್ನ ಇಟ್ಕೊಂಡಿರಿ ಅಂತ ಹೇಳಿದ್ರೆ ನೀವು ಇದೇ ಮಾಡ್ತಾರ ಅವತ್ತು ಹೇಳ್ರಿ. ಸುಟ್ಕೇಸ್ ಕೊಟ್ಟಿದ್ದಾರೆ, ಫುಲ್ ಅಮೌಂಟ್ ಇದೆ, ನಿಮಗೆ ರಾತ್ರಿ ವೇಳೆ ಆಗ್ತದೆ. ಭಯ 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 ಭಯ. ಯಾಕೆ ಭಯ ಹೇಳಿ? ಆ ಹಣದಿಂದಲೇ ಭಯ ಆಗ್ತದೆ. ನಿದ್ದೆ ಮಾಡೋದು ನಿದ್ದೆ ಮಾಡಕ್ಕಾಗಲ್ಲ. ಯಾಕೆ ಕೆಳಗೆ ಬಿಡ್ತಾರ ಅಲ್ವಾ? ಅದೇ ಹಣ ತೆಗೆದುಕೊಂಡೋಗ್ಬಿಡಿ, ಒಳ್ಳೆ ನಿದ್ದೆ ಮಾಡ್ತಾರೆ. ಸೊ ಅದಕ್ಕೆ ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಇಲ್ಲಿ ಅಂತೂ ನುಸಿ ಹಿಡಿದು ಕಿಲುಬು ಬಂದು ಕೆಟ್ಟು ಹೋಗ್ತದೆ. ಇಲ್ಲಿ ಕಳ್ಳರು ಬರ್ತಾರೆ, ಕರೀತಾರೆ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರ್ತದೆ. ಇವತ್ತೇನಾದ್ರು ನಂಗೆ 5 ಲಕ್ಷ ಮನೇಲಿ ಇಟ್ಕೊಂಡ್ ಬಂದಿದ್ರೆ ನನಗೆ ಇವತ್ತೆಲ್ಲ ಮನಸ್ಸು ಎಲ್ಲಿರ್ತದೆ ಅಂದ್ರೆ, ಇಲ್ಲಿ ಪ್ರಸಂಗ ಮಾಡ್ತಾ ಇದ್ರು ಸಹ ನನ್ನ ಮನಸ್ಸು ಅಲ್ಲಿಗೆ ಹೋಗ್ತಾ ಇರ್ತದೆ. 5 ಲಕ್ಷ ಎತ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರು ಎತ್ಕೊಂಡ್ರ, ನನ್ ಮಗ ಎತ್ಕೊಂಡ, ಇನ್ಯಾವನು ಬಂದ ಅಲ್ವಾ? ಹಣ ಇರಬಾರ್ದು. ಜಾಸ್ತಿ ಇದ್ದಷ್ಟು ನಮ್ಗೆ ಏನಾಗೋದು? ಭಯ ಹುಟ್ಟಿಸ್ತದೆ. ಹಣ ಇಲ್ಲ ಅಂದ್ರೆ ಏನಾಗ್ತದೆ? ಭಯನೇ ಇರಲ್ಲ ಅಲ್ವಾ? ಯಾಕಂದ್ರೆ ಒಂದ್ಸಲ ನನಗೆ ಅನುಭವ ಆಯಿತು. ಯಾರೋ ಒಬ್ರು 1 ಲಕ್ಷ ಕೊಟ್ಬಿಟ್ಟು ನನ್ನ ಕೈಗೆ ರಾತ್ರಿ ವೇಳೆಯಲ್ಲಿ, ಇದನ್ನು ಹೋಗಿ ನೀವು ಕಟ್ಟಬೇಕು ಅಂತ ಹೇಳಿದ್ರು. ನಾನು ಗಾಡಿ ತಗೊಂಡೋಗಿದ್ದೀನಿ. ನನ್ನ ಗಾಡಿ ಓಡ್ತಾ 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 ಲೈಟ್ ಹೊಟ್ಟೋಗ್ಬಿಟ್ಟು ಫುಲ್ ಕರ್ಕೊಂಡೋಗ್ಬಿಟ್ಟು ನನ್ನ ಗಾಡಿ ಏನು ಕಾಣಿಸ್ತಲ್ಲ. ಗಾಡಿ ನಿಲ್ಸಕ್ಕೆ ನನಗೆ ಭಯ ಆಗ್ತಾ ಇದೆ. ನಿಲ್ಸಿದ್ರೆ ಏನಾಗ್ತದೆ? ಯಾವಾಗ ಎಲ್ಲಿಂದ ಬಂದ್ಬಿಡ್ತಾನಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಬಂದೆ. ಸ್ವಾಮಿ, ಇದೊಂಥರ ಟೆಂಪ್ಟೇಷನ್ ಮಾಡ್ಬಿಡ್ತಾನೆ. ದೇವರ ಪ್ರಾರ್ಥನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಏನಾಗಬೇಕು? ಇವಾಗ ದೀಪ. ನನ್ನ ದಾರಿಗೆ ಏನಾಗಬೇಕು?
ನಿಜ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡ್ದಂಗೆ ಹೋಗಿ ಗಾಡಿ ಎಲ್ಲೂ ಹೋಗೋದು ನನಗೆ ಗೊತ್ತಿಲ್ಲ. ಒಂದು ಎರಡನೇದಾಗಿ ಭಯ, ಯಾವನೋ ಕಿತ್ಕೊಳ್ಳೋದು ಅಂತ ಅದೊಂದು ಭಯ. ಸೊ ಹಾಗೆ ಪ್ರಾರ್ಥನೆ ಮಾಡಿ ಹೋಗುವಾಗ ಎಲ್ಲೆಲ್ಲಿ ಗಾಡಿ ಲೈಟ್ ಜೋರಾಗಿ ಬರ್ತದೆ ಅವ್ರು ಜೋರಾಗಿ ಓಡಿಸೋದು ಗಾಡಿ ನಿಲ್ಸೋದು ಯಾವಾಗ ನಿಲ್ಸಕ್ ಹೋಗಲ್ಲ, ನಿಧಾನ ಹೋಗ್ತಾ ಇರ್ತೀನಿ. ಅದು ಭಯ ನನಗೆ, ಎಲ್ಲಿ ಹೊಡೆದು ಅಂತ. ಯಾಕಂದ್ರೆ ಆ ರೋಡ್ ಸರಿ ಇಲ್ಲ. ಸತ್ಯ ಹೇಳ್ತೀನಿ, ಮನೆ ಸೇರೋರಿಗೂ ದೇವರ ಅದ್ಭುತ ಮಾಡ್ತಾರೆ. ಇನ್ನೊಂದ್ಸಲ ಹೆಂಗೆ ಆಯ್ತು, ಒಂದ್ ಕಡೆ ಸೇವೆಗೆ ಹೋಗಿದ್ದೀನಿ. ಸೇವೆಯಲ್ಲಿ ಯಾರು ಸ್ವಲ್ಪ ದುಡ್ಡು ಕೊಟ್ಟು ನಾನು ಜೇಬಲ್ಲಿ ಇಟ್ಟುಕೊಂಡೆ. ಖರ್ಚಿನ ತೆಗೆ ಬಿಟ್ಟೋಗ್ಬೋದು. ಆ ಖರ್ಚಿನ ಬೇಗ ಎಲ್ಲೋ ಬಿಸ್ಕೆಟ್ ತಗೋಬೇಕಂತ ಹೋದೆ. ನನ್ ದುಡ್ಡು ಬಿದ್ದಿದ್ದು ಯಾವಾಗ ನೋಡ್ದ, ಸಾಕು ದುಡ್ಡು ಬಿದ್ದಿದೆ ಸರ್ ಅಂತ. ನಾನು ಹೇಳಿದೆ, ಇಲ್ಲಪ್ಪ ನೀನ್ ಸುಮ್ಮನೆ ಹೇಳ್ತಾ ಇದ್ದೆ. ನನಗೇನ್ ಭಯ ಅಂದ್ರೆ ಪೇಪರ್ನೆಲ್ಲ ಓದ್ಬಿಟ್ಟಿದೆ. ನಿನ್ ಟ್ಯಾಗ್ ಎತ್ಕೊಂಡು ಹೋಗ್ಬಿಡ್ತಾರೆ, ಅಂದ್ರೆ ಕೆಳಗಡೆ ನೋಡ್ಬೋದ್ರೆ ಏನ್ ನೋಡಿದ್ರು ನಿನ್ ಟ್ಯಾಗ್ ಎತ್ಕೊಂಡು ಹೋಗ್ಬಿಡ್ತಾರೆ. ಆದ್ಮೇಲೆ ಭಯ ಎಲ್ಲ ಗೊತ್ತಲ್ಲ ನನಗೆ. ಅದು ಬ್ಯಾಗ್ ಬಿಟ್ಟು ನೋಡಿ ಸರ್ ನಿಮ್ ಕಾರ್ ಬಿದ್ದಿದ್ದು, ನೀವೇನ ದುಡ್ಡು ಎತ್ತಾಗೋಗ ನಿಮ್ ಸುಟ್ಕೆ ಸರಿಯಾಗಿರ್ತದೆ, ಅಲ್ಲಿರೋದಿಲ್ಲ ಅಲ್ಲಿ ನಿಮ್ ದುಡ್ಡೇ ಮಯ ಆಗಿರ್ತದೆ. ಸೊ ಇದು ನೋಡಿದ್ವಿ. ನಾನು ಹೇಳಿದೆ, ಅದು ನಂದಲ್ಲ, ಯಾವಂದ ತಗೊಳೋಗ್ಬಿಡೋಕ. ನಾನು ಗಾಡಿ ಹೋದ್ಮೇಲೆ ನೋಡ್ತೀನಿ, ಎತ್ಕೊಳಕ್ಕಾಗಲ್ಲ ದುಡ್ಡು ಇರುತ್ತೆ, ಬಿದ್ದಿದೆ. ನಾನು ನೋಡಿದ್ರೆ ಚೇಬಲ್ ಕೈ ಹಾಕ್ಬೋದು, ಚೇಬಲ್ ದುಡ್ಡಿದ್ದು, ಓ ನಂದಿದ್ದೆ. ಯಾಕೆ ನಿಮ್ಗೆ ಹೇಳ್ತದಂದ್ರೆ, ಈ ಹಣ ಅನೇಕ ಸರಿ ನಮ್ಗೆ ಏನ್ ಮಾಡ್ತದೆ, ನಮ್ಗೆ ಧೈರ್ಯ ಕೊಡೋಲ್ಲ. ಏನ್ ಕೊಡ್ತದೆ, ಭಯ ಕೊಡ್ತದೆ. ಅದಕ್ಕೆ ಈ ದಿವಸ ಬೈಬಲ್ ಇರ್ತದೆ, ನಮ್ಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಒಂದ್ ವೇಳೆ ನನಗೆ ಮನಸ್ಸು ಬಂತು ತಿಳ್ಕೊಳ್ಳಿ, ಐಶ್ವರ್ಯವಂತನಾಗಬೇಕು ಅಂತ ಮನಸ್ಸು ಬಂದು ಏನಾಗ್ತದೆ, ಬೈಬಲ್ ನೋಡ್ಲಿ ಹೇಳ್ತದೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವರೆಲ್ಲರೂ. ಇವತ್ತು ಯಾರಿಗೆ ಹೇಳ್ತಾ ಇರೋದು ಈ ಮಾತು? ಅನ್ಯ ಜನರಿಗಲ್ಲ, ಯಾರಂತೆ ದೇವ ಜನರಿಗೆ ಹೇಳ್ತಾ ಇದೆ. ಯಾರು ಆ ಮನಸ್ಸನ್ನ ಮಾಡ್ತಾ ಇದ್ದಾರೋ ಅವರೆಲ್ಲ ಎಲ್ಲಿಸ್ಕೊಳ್ತಾರೆ, ದುಷ್ಪ್ರೇರಣೆ ಎಂಬ ಊರ್ಲಿನಲ್ಲಿ ಸಿಕ್ಕಿಕೊಳ್ತಾ ಇದ್ದಾರೆ. ಇವತ್ತು ಜನ ಮರಳಾಗ್ತಾರೆ ತುಂಬಾ ಅಲ್ವಾ. ಎಷ್ಟೋ ಕಂಪ್ನಿಗಳು ಇವತ್ತು ಏನ್ ಮಾಡ್ತಾ ಇದೆ, ನಮ್ಮ ಹಣವನ್ನ ಏನ್ ಮಾಡ್ತಾರೆ, ನಿಮ್ಗೆ 4 ವರ್ಷ ಮಾಡ್ಕೊಡ್ತೀವಿ, 10 ವರ್ಷ ಮಾಡ್ಕೊಡ್ತೀವಿ ಅಂತ ಹೇಳುವಾಗ ನಾವೇನ್ ಮಾಡ್ತೀವಿ, ಎಲ್ಲ ತಗೋಬಂದೆಲ್ಲ ಹಾಕ್ಬಿಡ್ತೀವಿ ನಾವು. ಕರೆಕ್ಟಾ? ಎಷ್ಟೋ ಜನ ಚರ್ಚಲ್ಲಿರೋ ಮೆಂಬರ್ಸ್ ಹಾಕಿದ್ದಾರೆ ನೋಡಿದೀನಿ. ಆಗ್ಬಿಟ್ಟು ಕಡೆಗೆ ಎಲ್ಲಿ ಬಂತು ಅಂದ್ರೆ, ಅದು ಲಾಸ್ ಆದಾಗ, ಎಲ್ಲ ಬಿಟ್ಟು ಹೋದಾಗ ಇವರು ಸೂಸೈಡ್ ಮಾಡ್ಕೊಳ್ಬೇಕು. ಯಾಕೆ? ಮನುಷ್ಯನಿಗೆ ಏನಾಗ್ತದೆ, ಇವತ್ತು ನಾನು ಬೇಗ ಶ್ರೀಮಂತ ಆಗಬೇಕು, ಬೇಗ ನಾನು ಅಭಿವೃದ್ಧಿ ಆಗಬೇಕು. ಆದ್ರಿಂದ ಇವತ್ತು ದೇವರ ಮಕ್ಕಳಾದ ನನಗೆ ನಿಮಗೆ ದೇವರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾರಾದ್ರೂ ಇಂಥ ಕಾರ್ಯ ಮಾಡ್ಲಿಕ್ಕೆ ನಿಮ್ಮ ಮನಸ್ಸು ಪ್ರೇರಣೆ ಕೊಡ್ತಾ ಇದೆ, ಇವತ್ತೇ ಆ ಮನಸ್ಸುಗಳನ್ನ, ನನಗೆ ಇಂಥ ಮನಸ್ಸು ಬರೋದು ಬೇಡ ಸ್ವಾಮಿ, ನನಗೆ ಖಂಡಿತ ಗೊತ್ತು ನೀ ನನಗೆ ಒಳ್ಳೆಯದಿಂದ ನಡೆಸ್ತೀಯ. ಪರವಾಗಿದ್ದ ಸಿಂಹಗಳಾದರು ಹೊಟ್ಟೆ ಇಲ್ಲದೆ ಹಸಿರಾದರು. ನನ್ನ ಸರದಾರದಲ್ಲಿ ಬೇಡಿಕೊಳ್ಳುವಂತ ಬದ್ಧನಿಗೆ ಯಾವ ಮೇಲಿಗೋ ಕಡಿಮೆ ಇಲ್ಲ. ಸತ್ಯನಾ ಸುಳ್ಳ? 100% ಸತ್ಯ ಇದೆ. ನನ್ನ ಜೀವನದಲ್ಲಿ ಅನುಭವ ತಿಳ್ಕೊಂಡಿಲ್ಲ. ಹಣ ಇಲ್ಲದ ಮಾತ್ರ ಜೀವನ ಅಲ್ಲ, ಹಣ ಇಲ್ಲದಕ್ಕೂ ದೇವರು ನಡೆಸ್ತಾನೆ. ನಾನೊಂದ್ ಕಡೆ ಸೇವೆ ಮಾಡ್ತಾ ಇದ್ದೆ. ಅಲ್ಲಿ ಡೈರೆಕ್ಟರ್ ಒಬ್ರು ಇದ್ರು, ಬಹಳ ಒಳ್ಳೆ ಡೈರೆಕ್ಟರ್. ಅವ್ರು ರಿಟೈರ್ಡ್ ಆದ್ರೆ ಅವರೇ ವಾಲಂಟಿಯರ್ ರಿಸೈನ್ ಮಾಡಿ ಅವ್ರು ಇಂಡಿಪೆಂಡೆಂಟ್ ಸೇವೆ ಮಾಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರಾದ್ರೂ ಸೇವೆಗಂತ ಅವ್ರ ಜೇಬ್ ಹಣ ಕೊಟ್ರೆ ಎಲ್ಲ ಇಟ್ಕೊಂಡಿರೋ ಇಲ್ಲೇ ಇಟ್ಕೊಳ್ಳೋದು, ಫ್ರಂಟ್ ಜೇಬಲ್. ಅವ್ರಿಗೆ ಆ ಕಡೆ ಈ ಕಡೆ ಜೇಬ್ ಇಲ್ಲ, ಒಂದೇ ಕಡೆ ಜೇಬಲ್ ಬಿಟ್ಟು ಅವ್ರು ಕೊಟ್ಟು ಹೋಗಿ ಸ್ವಲ್ಪ ಹೊತ್ತಿಗೆ ಯಾರಾದ್ರೂ ಇನ್ನೊಬ್ರು ಬಂದು, ಸಾರ್ ನಮ್ಗೆ ಇಂಥ ಕಷ್ಟ ಇದೆ, ಇಂಥ ಕಣ್ಣೀರಿದೆ, ಇಂಥ ದುಃಖ ಇದೆ ಸಾರ್, ಪ್ರಾರ್ಥನೆ ಮಾಡಿ ಅಂತ ಹೇಳಿದ ಕಷ್ಟ ಏನ್ ಮಾಡ್ತಾರೆ ಗೊತ್ತಾ, ಜೇಬನ್ನ ಎಷ್ಟಿದೆ ದುಡ್ಡು ನೋಡ್ತಾ ಇದೆ, ಹಿಂಗೆ ಹೋಗು, ತಗೋ. ಅಂತವ್ರಿಗೆ ಒಂದ್ಸಾರಿ ಹಣನೇ ಇಲ್ಲ. ಅವರು ಅವ್ರ ಸ್ನೇಹಿತರು ಇಬ್ರು, ನೀವು ಮಾರ್ಕೆಟ್ ಹತ್ರ ಒಂದು ಸಿಲ್ವರ್ ಜೂಬ್ಲಿ ಪಾರ್ಕ್ ಬಂದಿದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಧ್ಯಾಹ್ನ ಸಮಯ, ಇಬ್ಬರಿಗೂ ಹೊಟ್ಟೆ ಹಸ್ತಾ ಇದೆ, ಆದ್ರೆ ಇಬ್ಬರಿಗೂ ದುಡ್ಡಿಲ್ಲ. ಇವ್ರನ್ನ ಕೇಳಿದ್ರು ಸೇವಕ, ನಾವು ಪಕ್ಕದಲ್ಲಿರೋ, ಏನಯ್ಯ ನಿನ್ ಜೇಬಲ್ ದುಡ್ಡಿಲ್ಲ, ನನ್ ಜೇಬಲ್ಲು ದುಡ್ಡಿಲ್ಲ, ಹೊಟ್ಟೆ ಮಾತ್ರ ಏನಾಗ್ತಾ ಇದೆ, ಅದೇ ಹಸಿತಾ ಇದೆ. ಅವ್ರು ಹೇಳಿದ್ರು, ಏಯ್ ನಿದ್ದೆ ಮಾಡಯ್ಯ. ನಾನು ನಿದ್ದೆ ಮಾಡ್ತೇನೆ, ನೋಡೋದು ನಿದ್ರೆಯಲ್ಲಿ ದೇವರು ಆಹಾರ ಕೊಡ್ತಾ ಅಂತ ಬೈಬಲ್ ಹೇಳ್ತಾರೆ, ಮಾಡ್ಕೊಂಡು ನಿದ್ದೆ. ಅವನು ಹೇಳಿದ, ಏನಯ್ಯ ನೀನು ವಿಚಾರ, ನಿದ್ರೆ ಮಾಡೋದು ಯಾರು ಊಟ ಕೊಡ್ತಾರ ನಿದ್ರೆ ಮಾಡಿದ್ರೆ? ದೇವರ ಬೈಬಲ್ ಇದೆಯಾ? ದೇವರು ತನ್ನ ಮಕ್ಕಳಿಗೆ ನಿದ್ರೆಯಲ್ಲಿ ನೀವು
ಕೊಡ್ತಿದ್ದಾನೆ? ಆಹಾರ ಕೊಡ್ತಾನೆ. ಹೊತ್ತು ಮೀರಿ ಮುಳುಗೋರೆ, ಹೊತ್ತು ಮೀರಿ ದುಡಿಯೋರೆ ಅಂತ ಬೈಬಲ್ ಹೇಳ್ತಾನೆ. ಆ ವಾಕ್ಯನ ಇಟ್ಕೊಂಡು ಅವ್ರನ್ನ ನಿದ್ರೆ ಮಾಡಯ್ಯ, ಊಟ ಊಟ ಮಾಡಿದ್ರೆ ನಿದ್ರೆ ಬರ ನನಗೆ ಅಂತ ಅವ್ರು ಹೇಳಿದ್ರು. ಇಲ್ಲ ನೀನ್ ನಿದ್ರೆ ಮಾಡೋ ಊಟ ಮಾಡ್ತಾನೆ. ಆಯ್ತು, ಇಬ್ರು ನಿದ್ರೆ ಮಾಡೋದು. ಇವನು ಯಾವನು ತಲೆ ಕೆಟ್ಟವನು ಏನೇ ಹೇಳಿದ್ರೆ ನೋಡೋಣ, ನಿದ್ರೆ ಮಾಡೋಣ. ಸ್ವಲ್ಪ ಹೊತ್ತಾಯ್ತು, ಬರ್ಲಿಲ್ಲ. ಅರ್ಧ ಅವರ್ ಆದ್ಮೇಲೆ ಒಬ್ಬ ಸಣ್ಣ ಹುಡುಗ ಪಾಪ ದೊಡ್ಡ ಕ್ಯಾರಿಯರ್ ಅಲ್ಲಿ ಊಟ ತಗೊಂಡು ತಾತ ಎದ್ದೇಳು, ಊಟ ತಂದಿದ್ದೀನಿ ಅಂತ ಹೇಳ್ತಾರೆ. ಇವ್ರು ಫಸ್ಟ್ ಎದ್ಬಿಟ್ಟು ಅವನ ನಿದ್ದೆ ಮಾಡ್ತಾನೆ. ಈಗ ಎದ್ದೇಳಯ್ಯ, ಊಟ ಬಂದಿದೆ ನೋಡಿ. ಇದೇನು ಕಟ್ಟುಕತೆ ಅಲ್ಲ ರೀ, ನಿಜವಾದ ಘಟನೆ ಹೇಳ್ತಾ ಇದ್ದೀನಿ ನಿಮಗೆ. ಅವ್ರು ಹೇಳ್ತಾರೆ, ನೋಡು ನಮ್ ದೇವರು ಏನಂತೆ, ಕಷ್ಟ ಕಾಲದಲ್ಲಿಯೂ ಇಕ್ಕಟ್ಟದಲ್ಲಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ. ನೀನು ನೀತಿವಂತನಾಗಿ ನ್ಯಾಯವಂತನಾಗಿ ನೀನು ಬದುಕುವಾಗ ನಿನಗೆ ಯಾವ ಮೇಲಿಗೂ ಕಡಿಮೆಯಾಗಿ ದೇವರು ನಡೆಸ್ತಾನೆ. ಅಡ್ಡದಾರಿ ಹಿಡಿಬೇಡ, ಸುಳ್ಳು ಮೋಸ ಮಾಡಬೇಡ, ಯಥಾರ್ಥನಾಗಿರು. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಏನಾಗಿದೆ, ಬಹುಬಲ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದ, ಆದರೂ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಮಳೆ ಬಂತು. ಬರಬೇಡ ಅಂತ ಹೇಳಿದಾಗ ಏನಾಗುತ್ತೆ, ಎಷ್ಟು ವರ್ಷ ಬರಲಿಲ್ಲ, 3 ವರ್ಷ 6 ತಿಂಗಳು. ನೋಡ್ರಿ, ಒಬ್ಬ ವ್ಯಕ್ತಿ ಮಾತನ್ನ ಪ್ರಾರ್ಥನೆ ಕೇಳಿಸ್ಕೊಂಡ ದೇವರು ಮಳೆನೇ ಕಳಿಸ್ಕೊಳ್ಳಿಲ್ಲ. ಅವನು ಪ್ರಾರ್ಥನೆ ಮಾಡೋರು ಬರಲಿಲ್ಲ. ಅವನೇನಾಗಿದ್ದಾರೆ, ನೀತಿವಂತನಾಗಿದ್ದ, ಅನೀತಿವಂತನಾಗಿದ್ದ, ನೀತಿವಂತ. ಇವತ್ತು ನಾವು ಮತ್ತು ನೀವು ದೇವರಲ್ಲಿ ಯಥಾರ್ಥವಾಗಿರುವುದಾದ್ರೆ, ನಂಬಿಕಸ್ಥರಾಗಿರುವುದಾದ್ರೆ, ನಿಮ್ಮ ಪ್ರಾರ್ಥನೆ 100% ದೇವರು ಕೇಳಿಸ್ಕೊಳ್ತಾರೆ. ನನ್ನ ಅನುಭವದಿಂದ ತಿಳ್ಕೊಂಡಿದ್ದ, ಏನು ಇಲ್ಲದ ಗತಿ ಇಲ್ಲದ ರೀತಿ ನೀವು ನಾನು ಇಷ್ಟಪಟ್ಟು ಧರಿಸಿದರೆ ಅದು ದೇವರ ಕೃಪೆ. ಆ ಕೃಪೆ ಇಲ್ಲದೆ ನಾವು ಈ ಮಧ್ಯದಲ್ಲಿ ಇರಕ್ಕಾಗ್ತಿಲ್ಲ. ಯಾಕಂದ್ರೆ ಯೇಸುನ ನಂಬಿದವರಿಗೆ ಯಾವತ್ತೂ ಅದೇನ್ ಮಾಡೋದಂತೆ, ಮೋಸ ಮಾಡೋದಿಲ್ಲ, ಕೈ ಬಿಡುತ್ತಿಲ್ಲ. ಅದಕ್ಕೆ ಬೈಬಲ್ ಇರ್ತದೆ, ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ಏನಾಗಿರುತ್ತೆ, ದೂರವಾಗಿರುತ್ತೆ. ಯಾಕಂದ್ರೆ ಈ ಹಣ ಬಂತು ಅಂದ್ರೆ ನಮ್ಗೆ ಏನ್ ಮಾಡ್ತದಂದ್ರೆ, ಮುಂದೆ ವಾಕ್ಯ ಹೇಳ್ತದೆ, ಇಂಥ ಆಸೆಗಳು ಮನುಷ್ಯರನ್ನ ಏನ್ ಮಾಡ್ತಂತೆ, ಸಂಹಾರ ನಾಶನ ಮಾಡುತ್ತದೆ. ಹಣ 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 ಅಂತ ಹೋದ್ರೆ ಇದೇನ್ ಮಾಡ್ತದೆ, ನಮ್ಗೆ ಸಂಹಾರ ನಾಶನ ಮಾಡುತ್ತೆ. ಯಾಕಂದ್ರೆ ಕೆಲವು ವ್ಯಕ್ತಿಗಳು ನಾನು ನೋಡ್ತಾ ಇದ್ದೆ, ಅವ್ರು ಕ್ರಿಶ್ಚಿಯನ್ಸ್ ಲಾಟರಿ ಟಿಕೆಟ್ ತೆಗೆದುಕೊಳ್ತಾ ಇದ್ರು. ನಾನು ಕೇಳಿದೆ, ದಿಢೀರ್ನೆ ಸಂಪತ್ತು ಬಂದ್ರೆ ಅದು ಒಳ್ಳೇದಂತ ಬೈಬಲ್ ಇರ್ತದಲ್ಲ ರೀ. ಅವ್ರು ಹೇಳಿದ್ರು, ಕಷ್ಟ ಕಷ್ಟ ಕಷ್ಟ. ಒಂದೇ ಸಾರಿ ದೇವರು ಏನ್ ಮಾಡಿದ್ರೆ, ಕಂಟೆಗಳಿರ್ತದೆ, ಎಲ್ಲ ಸುಖ ಸಿಗ್ತದೆ. ಆಯ್ತು, ಆ ಲಾಟರಿ ಟಿಕೆಟ್ ಎಲ್ಲಿ ಇಟ್ಕೊಳ್ತಾ ಇದ್ರು ಗೊತ್ತಾ, ಅವರು ಬಹಳ ಚೆನ್ನಾಗಿ ಇಟ್ಕೊಳ್ತಾ ಇದ್ರು. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ ಇಟ್ಕೊಂಡಿದ್ದಾರೆ. ಅಲ್ಲಿ ಏನ್ ಹೇಳ್ತದಲ್ಲಿ, ಸ್ವಾಮಿ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನೂ ಬೇಡಿಕೊಂಡಿಲ್ಲ, ಇವತ್ತು ಲಾಟರಿ ಟಿಕೆಟ್ ಅಲ್ಲಿ ಇಟ್ಟಿದ್ದೀನಿ ಸ್ವಾಮಿ, ಈಗ ನಾನು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಪ್ರಾರ್ಥನೆಗೆ ಹೀಗೆ ಮಾಡೋ, ಉತ್ತರ ಕೊಡಿಸು. ಉತ್ತರ ಕೊಡ್ತಾನ? ನಿಮ್ಮಲ್ಲಿ ಏನಿದೆ ಅಂದ್ರೆ ಆಸೆ. ಆಸೆ ಏನಾಗಿದೆ, ಅದು ದುರಾಸೆ ಆಗ್ತಿದೆ. ಯಾಕಂದ್ರೆ ನಾನು ಮತ್ತು ಡಾಕ್ಟರ್ ಉದಾಸಿದ್ದಾಗ ಒಂದು ಸಾಧನೆ ಅಂತ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ನಾವು ತೀವಾರಿದೆ. ಅದ್ರಲ್ಲಿ ನಡೆದಂತ ಒಂದು ಘಟನೆ ಸಹ ನಾನು ಮುಂದೆ ಹಂಚ್ಕೊಂಡಿದ್ದೆ. ಅದಕ್ಕೆ ಒಂದು ನಾಟಕ ಸಹ ನಾನು ಮಾಡಿದ್ದೀನಿ ನಾನು. ಅದು ನಿಜವಾದ ಘಟನೆ. ಅವನು ಬಡವನಾಗಿದ್ದ, ಅವನು ಲಾಟರಿ ತಿಂದ್ಕೊಳ್ತಾ ಇದ್ದ. ಒಂದ್ಸರಿ ಲಾಟರಿ ಹೊಡೆದ್ಬಿಟ್ಟು ಅವನಿಗೆ ದೊಡ್ಡದು, ಅದು ಶ್ರೀಮಂತ ಅಂತ. ಏನು ಅವನಿಗೆ ಏನ್ ಮಾಡಬೇಕು ಗೊತ್ತಿಲ್ಲ, ದುಡ್ಡು ಯಾರೋ ಎಲ್ಲರೂ ಬಸ್ ತಗೊಂಡ್ಬಿಡು ಅಂತ ಹೇಳಿದ್ರು. ನೀವು ಬಸ್ ತಗೊಂಡು ಬಸ್ಸಲ್ಲಿ ಎಲ್ಲರೂ ಹೋಗ್ಬೋದು ಅಂದ್ರು. ಆಯ್ತು, ಬಸ್ ತಗೊಂಡ, ಬಸ್ ಉಳಿಸ್ತಾ ಇದ್ದ. ಹಾಗಾದ್ರೆ ಬಸ್ ಬೇರೆ ಕೊಟ್ಟ, ಆಕ್ಸಿಡೆಂಟ್ ಆಯ್ತು, ಎಷ್ಟೋ ದುಡ್ಡು ಕಳ್ಕೊಂಡ. ಕಡೆಗೆ ಏನೇನೋ ಅಭ್ಯಾಸ ಹೋಗ್ಬಿಡುದು. ಕಡೆಗೆ ಅವ್ನು ಏನಾದ ಅಂದ್ರೆ ಇಡೀ ಕುಟುಂಬ ಫುಲ್ ಬೇಸರ. ಕಡೆಗೆ ಅವನ ಸ್ಥಿತಿ ಎಲ್ಲಿ ಬಂದ್ರೆ ಭಿಕ್ಷೆಗಳ ಸ್ಥಿತಿ ಹೋಗ್ಬಿಟ್ಟು. ಅದಕ್ಕೆ ಬೈಬಲ್ ಇರ್ತದೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುತ್ತೆ. ನಾವು ದುಡಿದೀವಲ್ಲ, ಅದರಲ್ಲಿ ಸಂಪಾದನೆ ಮಾಡಿ ಉಳಿಸ್ಕೊಳ್ತೀವಲ್ಲ, ಅದರಲ್ಲಿ ಏನಿದೆ, ಆಶೀರ್ವಾದ. ಅನ್ಯಾಯವಾಗಿ ಕಿತ್ಕೊಳ್ಳೋದವರಿಗೆ. ಸೊ ಅದಕ್ಕೆ ಟಿವಿಲಿ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದ, ಕೋತಿಗಳ ಕಥೆ ಹೇಳ್ತಾ ಇದ್ದ. ಕೆಲ ಕೋತಿಗಳನ್ನ ಎತ್ಕೊಂಡೋಗಿ ಚಾಮರಾಜನಗರದಲ್ಲಿ ಒಂದು ಇದಿದೆ, ಏನಂತೆ ಆ ದೇವಸ್ಥಾನ ಇದೆ, ಎಲ್ಲ ಹೋಗ್ತಾರಲ್ಲ ಅಲ್ಲಿಗೆ, ಮಲೆ ಮಹದೇಶ್ವರ ಬೆಟ್ಟನ
ಏನ್ರಿ ಕೊಡೋದು? ಸ್ವೀಟ್ ಕೊಟ್ಟಿಲ್ಲ. ಅದೆಲ್ಲ ತಂದ್ಕೊಂಡು ಹೋಗ್ಬಿಟ್ಟು ಕಾಡು ಬಿಟ್ಬಿಡೋದು. ಎಲ್ಲಿ ಬಿಟ್ಟರು? ಕಾಡು. ಯಾಕಂದ್ರೆ ಇಲ್ಲಿ ಇರಬಾರ್ದು, ಕೋತಿಗಳು ತುಂಬಾ ಕಷ್ಟ ಕೊಡ್ತಾ ಇದೆ, ಇಲ್ಲಿ ಬಾಳೆಹಣ್ಣುಗಳಿಲ್ಲ, ಬಾಳೆಹಣ್ಣು ಬಿಡೋದಿಲ್ಲ, ತೆಂಗಿನಕಾಯಿ ಬಿಡೋಲ್ಲ, ಏನು ಬಿಡೋಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದುಕೊಳ್ಳೋದು. ಆ ಕೋತಿಗಳು ಕಾಡಲ್ಲಿ ಇದ್ರು ಸಹ ಈ ರೋಡಲ್ಲಿ ಜನ ಎಲ್ಲ ಹೋಗ್ತಾ ಇದ್ರೆ, ಗಾಡಿಯಲ್ಲಿ ಹೋಗ್ತಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ, ಏನ್ ಕೇಳ್ತಾರೆ? ಕೊಡಿ. ಯಾಕಂದ್ರೆ ಹೇಳ್ತಾರಂದ್ರೆ ಅವ್ರು ಎಲ್ಲಿದ್ರು ಅದೇ ಕಥೆ ಮಾಡೋದು, ಅವ್ರ ಜೀವನ ಏನಾಗಲ್ಲ ಅಂತವ್ರು ಉದಾಹರಣೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವರು ಸಹ ನಮ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲವರು ಲಂಚ ಕೇಳ್ತಾರಲ್ಲ, ಅಲ್ಲಿ ಅವ್ರು ಯಾವಾಗ ಕೈ ಹೇಳ್ತಾರೆ, ಅವ್ರಿಗೆ ಸಂಬಳ ಕೊಟ್ಟು ಅವ್ರಿಗೆ ಏನ್ ಬೇಕಂದ್ರೆ ಲಂಚ ಬೇಕು. ಅಂದ್ರೆ ಲಂಚ ತೆಗೆದುಕೊಳ್ಳುವಂತವ್ರು ಇವತ್ತೇನಾಗಿದ್ದಾರೆ? ಕಡಿಮೆ ಆಗಿದ್ದಾರೆ, ಜಾಸ್ತಿ ಆಗಿದ್ದಾರೆ? ಜಾಸ್ತಿ ಆಗಿದೆ. ಒಂದೊಂದು ಸರ್ಟಿಫಿಕೇಟ್ ತಗೋಬೇಕಾದ್ರು, ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಬೇಕಾದ್ರು ಏನ್ ಬೇಕು? ನಮ್ಗೆ ಲಂಚ ಕೊಟ್ಟರೆ ಆಗೋ ಕೆಲಸ. ಅಂದ್ರೆ ಅವ್ರು ಬದಲಾವಣೆ ಆಗಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಈ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟದಕ್ಕೆ ಏನಾಗಿದೆ? ಮೂಲಕ. ಇಂಥವ್ರು ಏನಾಗುತ್ತೆ? ಸಂಹಾರ ನಾಶದಲ್ಲಿ ಮುಳುಗಿ ಹೋಗ್ತಾರೆ. ಸೊ ಅದರಿಂದ ದೇವರ ಮಕ್ಕಳಿಗೆ ಒಂದು ಎಚ್ಚರಿಕೆ ಏನಂದ್ರೆ, ಕೆಲವರು ಅದಕ್ಕಾಗಿ ಆತುರ ಪಟ್ಟು ಏನ್ ಮಾಡಿದಾರಂತೆ? ಕ್ರಿಸ್ತ ನಂಬಿಕೆಯನ್ನ ಏನ್ ಮಾಡಿದಾರ? ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ತಾರೆ. ಇದು ನಿಜನ ಸುಳ್ಳ? ನಿಮ್ಗೆ ಯಾವ ಕೇಳಿದ್ರು ನಿಜನ ಸುಳ್ಳ? ನೀವೇನಿಲ್ಲ ಸತ್ಯ ಅಂತ ಹೇಳ್ತೀವಲ್ಲ, ಏನ್ರಿ ಹಣದಿಂದ ಏನಾದ್ರು ತೀರಿಸ್ಕೊಳಕ್ ಆಗ್ತದ? ನಾನು ನೋಡ್ದಂಗೆ ಒಂದು ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು, ಬಹಳ ಸುಂದರವಾದ ಕುಟುಂಬ, ಒಳ್ಳೆ ಆತ್ಮಿಕವಾದ ಕುಟುಂಬ. ಗಂಡ ಹೇಳಿದ್ರು ಹೆಂಡತಿಗೆ, ನಾವು ಇನ್ನೂ ಎಷ್ಟು ವರ್ಷಗಳ ಇಲ್ಲೇ ಇರೋದು, ನಾವು ಒಂದು ಮನೆ ಕಟ್ಟಬೇಕು, ನಾವು ಸಹ ಎಲ್ಲರಿಗೆ ಕಾರ್ ತಗೋಬೇಕು, ನಾವು ಸಹ ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ಓಡಾಡ್ಬೇಕು ಅಂತ. ಅದಕ್ಕೆ ಹೆಂಡತಿ ಕೇಳಿದ್ರು, ಏನ್ ಮಾಡ್ಲಿ ನಾ? ನೀನು ಹೊರದೇಶಕ್ಕೆ ಹೋಗ್ಬಿಡು, ಹೊರದೇಶದಲ್ಲಿ ನಿನಗೆ ಏನ್ ಸಿಗ್ತದೆ? ಏನ್ ಸಂಬಳ ಕಡಿಮೆ ಜಾಸ್ತಿ? ಜಾಸ್ತಿ ಸಂಬಳ ಸಿಗ್ತದೆ. ಕಳಿಸ್ಬಿಟ್ಟ ಗಂಡ. ಮಕ್ಕಳದ್ದು ಎಲ್ಲ ಅಡಿಗೆ ಮಾಡೋ ಕೆಲಸ, ಬಟ್ಟೆ ಒಗೆಯೋ ಕೆಲಸ, ಯಾರ ಕೆಲಸ? ಗಂಡಂದೇ ಕೆಲಸ, ಅಪ್ಪನೇ ಮಾಡ್ಬೇಕಲ್ಲ. ಅವ್ರು ಹೆಂಡತಿ ದುಡ್ಡು ಕಳಿಸ್ತಾನೆ ಇತ್ತು, ಯಾರಿಗೆ? ಮನೆಗೆ ಕಳಿಸ್ತಾರೆ. ಇವ್ರು ಎಂಜಾಯ್ ಮಕ್ಳು ಏನಂದ್ರೆ ಯಾರು ನೆಟ್ಟಿಗೆ ಓದಿಲ್ಲ. ಯಾಕೆ ಹೇಳಿ? ಏನ್ ಬರ್ತಾ ಇತ್ತು? ದುಡ್ಡು ಬರ್ತಾ ಇತ್ತು. ದುಡ್ಡು ಬಂದ್ರೆ ಕಾಲೇಜ್ ಹೋಗ್ತಾನ, ಅವನು ದುಡ್ಡು ಬಂದ್ರೆ ಸ್ಕೂಲ್ ಹೋಗ್ತಾನ. ಎಲ್ಲ ಕೆಟ್ಟ ವಸ್ತುಗಳು ಎಲ್ಲ ಯಾವ ಮೇಲೆ ಸೇರ್ಕೊಂಡ್ಬಿಡು. ಯಾರು ಕಂಪ್ಲೀಟ್ ಮಾಡಲಿಲ್ಲ ಎಜುಕೇಶನ್. ಮಕ್ಕಳೆಲ್ಲ ಒಬ್ಬೊಬ್ರು ದಾಯಾಗ್ಬಿಟ್ರು. ಪಾಪ ಹೆಂಡತಿ ಸಂಪಾದನೆ ಮಾಡೋದು ಕಳ್ಸ. ಅದ್ರ ಕಡೆಗೆ ಏನಾಯ್ತು? ಆ ಕುಟುಂಬದಲ್ಲಿ ಕಣ್ಣೀರು ನೋಡಬೇಕಾಯ್ತು, ದುಃಖ ನೋಡಬೇಕಾಯ್ತು. ಯಾಕಂದ್ರೆ ಈ ಹಣದ ಆಸೆಯು ಏನ್ ಮಾಡೋದು? ಮನುಷ್ಯರನ್ನ ಸಕಲ ವಿಧವಾದಂತ ಕೆಟ್ಟತನಕ್ಕೆ ನಡೆಸ್ತದೆ. ಅವ್ರ ಮನೆ ಮೊದಲಿದ್ದಾಗ ತುಂಬಾ ಚೆನ್ನಾಗಿ, ಆದ್ರೆ ಯಾವಾಗ ಹೊರದೇಶಕ್ಕೆ ಹೋದ್ರು ಅವ್ರ ಇಡೀ ಕುಟುಂಬ ಏನಾಯ್ತಂತೆ? ಬಹಳ ಕಷ್ಟ. ಪಾಪ ಅವ್ರು ಒಳ್ಳೆ ಸೇವ್ ಮಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ಯಾಕೆ ಹೀಗಾಯ್ತು? ಯಾರಿಗೆ ಕಾರಣ? ಮನುಷ್ಯನೋ ಅಥವಾ ದೇವರೋ? ಹಣನೋ ಅಥವಾ ಬೇರೆನೋ? ಯಾವ್ದು ಕಾರಣ ಆಗಿದೆ? ಹಣ. ಇವತ್ತು ನಮ್ಮ ಜೀವನದಲ್ಲಿ ಹಣ ಎಷ್ಟು ಬೇಕೋ ಅಷ್ಟಿದ್ರೆ ನಮ್ಗೆ ಮರ್ಯಾದೆ, ಗೌರವ ಜಾಸ್ತಿ ಬಂತಂದ್ರೆ ಬಹಳ ಕಷ್ಟ. ಇದಕ್ಕೆ ರೆಕ್ಕೆಗಳಿದೆ ಅಂತ ಬೈಬಲ್ ಹೇಳ್ತದೆ. ಏನಂತೆ? ಯಾವ್ದಕ್ಕೆ ರೆಕ್ಕೆಗಳಿದೆ? ಹಣಕ್ಕೆ ರೆಕ್ಕೆ ಇದೆಯಾ? ಫಸ್ಟ್ ಅದು ನಮ್ಮ ಹತ್ರನೇ ಬರ್ತಾ ಇರ್ತದೆ, ಆಮೇಲೆ ಏನಾಗ್ತದೆ? ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಏನಾಗ್ತದೆ? ಇನ್ನು ಮುಂದೆ ಹೋಗ್ತದೆ. ನೀವೇನ್ ಮಾಡ್ತೀರಾ? ಓ ಪರವಾಗಿಲ್ಲ, ಮೇಲ್ ಬರ್ತಾ ಇದೀವಿ, ಆಮೇಲೆ ಎಲ್ಲೋಗ್ತದೆ? ಫುಲ್ ಮೇಲೆ ಹೊಡೆದು ಕಡೆಗೆ ಬೈಬಲ್ ಹೇಳ್ತದೆ, ಎರಡನೇ ಪರ್ವತ ಅವನೇನಾಗ್ತದೆ? ಕಡೆಯಿಂದ ಹುಚ್ಚರಾಗಿ ಕಂಡುಬರ್ತಾರೆ. ಇವತ್ತು ಮೆಂಟಲ್ ಹಾಸ್ಪಿಟಲ್ ಜಾಸ್ತಿ ಜನ ಯಾರು ಗೊತ್ತಿರೋದು? ಈ ಹಣ ಬರ್ತಿಲ್ಲ. ಅವ್ನು ಯಾವಾಗ ಹಣ ಬೇಕು? ಅವನು 50 ಕೊಡಬೇಕು, ನನ್ಗೆ 1000 ರೂಪಾಯಿ ಕೊಡಬೇಕು, ಅವ್ನಿಗೆ 10,000 ಕೊಡಬೇಕು, 20,000 ಕೊಡಬೇಕು. ಎಲ್ಲಿ ಮಾತಾಡ್ತದೆ ಇದೆಲ್ಲ? ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದ್ರೆ ಅವರೆಲ್ಲ ಇದೆ. ಪಾಪ ಅವರೆಲ್ಲ ಯಾಕಾದ್ರು ಹಣ. ಇವತ್ತು ನಾವು ಸಹ ಹಣದ ಹಿಂದೆ ಹೋಗುದಾದ್ರೆ ನಮ್ಮ ಸ್ಥಿತಿ ಸಹ ಕಡೆ ಏನಾಗುತ್ತೆ? ಮೇಲ್ಗಡೆ ಸ್ಥಿತಿ ಅಲ್ಲ, ಏನಂದ್ರೆ ಕೆಳಗಿನ ಸ್ಥಿತಿ. ಹೊಸಕೋಟೆಯಲ್ಲಿ ಒಬ್ಬ ವ್ಯಕ್ತಿ ಬಹಳ ಸುಂದರವಾಗಿ ದೊಡ್ಡ ಮನೆ ಕಳಿಸ್ತಾರೆ, ಕೋಟಿ ಗಟ್ಟಲೆ ಖರ್ಚು ಮಾಡಿ, ಕಡೆಗೆ ಇನ್ವಿಟೇಷನ್ ಪತ್ರಿಕೆ ಎಲ್ಲಾ ಮನೆ ಕೊಟ್ಟು ಬಂದ. ಕಡೆಗೆ ವಾಪಸ್ ಬರಬೇಕು, ಮಾರನೇ ದಿವಸ ಅದು ಗೃಹ ಪ್ರವೇಶ. ಹಿಂದಿನ ದಿವಸ ಕಾರಲ್ಲಿ ಬರ್ತಾ ಇದ್ದಾರೆ, ಒಂದು ಲಾರಿ ಬಂದು ಅದು ಕೊಡಿದ್ರು.
ಅಲ್ಲೇ ಸ್ಪಾಟ್ ಔಟ್. ಕಡೆಗೆ ಆ ಮನೆಯನ್ನು ಪ್ರವೇಶ ಮಾಡಲಿಕ್ಕಾಗಿಲ್ಲ. ಯಾಕೆ? ನಿಮ್ಮ ಹಣ, ನಿಮ್ಮ ಆಸ್ತಿ ಯಾವುದೂ ಸಹ ನಿಮ್ಮ ಪ್ರಾಣವನ್ನು ಉಳಿಸಕ್ಕಾಗಲ್ಲ. ದೇವರು ಉಳಿಸದೆ ಹೋದ್ರೆ ನಿಮ್ಮನ್ನು ಯಾರು ಸಹ ಉಳಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಇರ್ತದೆ, ಅನೇಕರು ಯೇಸು ಸ್ವಾಮಿ ನಂಬಿರತಕ್ಕ ಭಕ್ತರು ಸಹ ಈ ಹಣದಿಂದ ಬಿಡೋದಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳ್ತಾರೆ, ಇದೆ. ಅದಕ್ಕೆ ಹೇಳ್ತದೆ, ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೊರದಾಡಿ ಅನೇಕ ವೇದನೆಗಳನ್ನು ತಮ್ಮನ್ನ ತೀರಿಸಿಕೊಳ್ತಾರೆ. ಹಾಗಾದ್ರೆ ನಾನು ಮತ್ತು ನೀವೇನ್ ಮಾಡ್ಬೇಕು? ಇವತ್ತು ದುರ್ಬೋಧನೆ ಬಗ್ಗೆ ಎಚ್ಚರಿಕೆ ಆಗಿದೆ ಅಂತ ಹೇಳಿದ್ರು, ಹಣದ ಬಗ್ಗೆ ಎಚ್ಚರಿಕೆ ಆಗಿದ್ರು. ಈಗ ನಾನು ನೀವು ಏನ್ ಮಾಡಬೇಕು? ಈಗ ನನಗೆ ಶಾಂತಿ ಬೇಕು, ಸಮಾಧಾನ ಬೇಕು, ಆಶೀರ್ವಾದ ಬೇಕು, ನಾನು ಸಹ ಅಭಿವೃದ್ಧಿ ಆಗ್ಬೇಕು. ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಬೈಬಲ್ ಹೇಳ್ತದೆ. ಅಲ್ಲಿ ನೋಡ್ರಿ, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಯಾಕೆ ಸಂಪಾದನೆ ಮಾಡ್ಬೇಕಂತೆ? ಹಣ ಅಲ್ಲ, ಅಧಿಕಾರ ಅಲ್ಲ. ಏನ್ ಸಂಪಾದನೆ ಮಾಡ್ಬೇಕಂತೆ? ನೀತಿ. ಯಾರು ನೀತಿ? ಆ ನೀತಿ ಹೆಂಗ್ ಸಿಗ್ತದೆ? ಆ ನೀತಿ ವಸ್ತ್ರ ಯಾರು ಕೊಡ್ತಾರೆ? ಅದು ಯೇಸು ಸ್ವಾಮಿ ತಾನೇ ಕೊಡೋದು. ಮತ್ತಾಯ 6:30 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಏನಂದ್ರೆ ಎಲ್ಲವೂ ಸಿಗ್ತವೆ. ಸಿಗ್ತದ ಇದು? ನಾವೇನ್ ಮಾಡ್ತೀವಿ? ಇಲ್ಲ ಸ್ವಾಮಿ, ಫಸ್ಟ್ ಆ ಕಡೆ ಹೋಗ್ತೀವಿ, ಆ ನಂತರ ಈ ಕಡೆ ನೋಡ್ತೀವಿ. ಸ್ವಾಮಿ, ಫಸ್ಟ್ ನನ್ಗೆ ಒಂದ್ ಕಡೆ ಹಣ ಬರ್ಲಿ, ಆಮೇಲೆ ಸೇವೆ ಮಾಡ್ತೀನಿ. ಫಸ್ಟ್ ನನಗೆ ಹಣ ಬರ್ಲಿ, ಆಮೇಲೆ ಸಭೆಗೆ ಬರ್ತೀನಿ. ಫಸ್ಟ್ ನನಗೆ ಹಣ ಬರ್ಲಿ, ಆಮೇಲೆ ಪ್ರಾರ್ಥನೆ ಮಾಡ್ತೀನಿ. ಫಸ್ಟ್ ನನಗೆ ಹಣ ಬರ್ಲಿ, ಆಮೇಲೆ ಬೈಬಲ್ ಹೋಗ್ತೀನಿ. ಇದಕ್ಕೆ 2ನೇ ಸ್ನಾನ ಕೊಡ್ತಾ ಇದ್ದೀವಿ, ಅದಕ್ಕೆ 1ನೇ ಸ್ನಾನ ಕೊಡ್ತಾ ಇದ್ದೀವಿ. ಸೈತಾನ ಗೊತ್ತಿತ್ತು, ಏನಂತೆ? ಈ ಭೂಮಿ, ಇದರಲ್ಲಿರ್ತಕ್ಕಂಥ ಸಮಸ್ತವು ನನ್ನ ಕೈಯಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಕರೆಕ್ಟಾ? ಯಾರಾದ್ರಿಂದ ಇದೆ ಭೂಮಿ? ಸೈತಾನ. ಅವನು ತನಗೆ ಇಷ್ಟ ಬಂದವ್ರಿಗೆ ಏನ್ ಮಾಡ್ತಾರೆ? ಅದನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾರೆ. ಅದಕ್ಕಾಗಿ ಸ್ವಾಮಿ ಹೇಳಿದ್ರು, ಈ ಲೋಕ ನನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ. ಹೇಳಿದ್ರು, ಈ ಲೋಕ ನನ್ನ ಏನ್ ಮಾಡ್ತಾ ಇಲ್ಲ? ಪ್ರೀತಿ ಮಾಡ್ತಾ. ಹಾಗಾದ್ರೆ ಏನ್ ಮಾಡ್ತಾ ಇಲ್ಲ ಲೋಕ? ಯೇಸು ಸ್ವಾಮಿ ಏನ್ ಮಾಡ್ಬೋದು? ದ್ವೇಷ ಮಾಡ್ತು. ಹಾಗಾದ್ರೆ ಇವತ್ತು ನನ್ನನ್ನು ನಿಮ್ಮನ್ನ ದ್ವೇಷ ಮಾಡ್ತದೋ ಇಲ್ವೋ? ಮಾಡ್ತದ ಇಲ್ವೋ? ಯೇಸು ಸ್ವಾಮಿ ನಂಬಿರೋದನ್ನ ದ್ವೇಷ ಮಾಡ್ತದ? ಮಾಡ್ತದೆ. ನಮ್ಗೆ ಅನೇಕರು ಮೋಸ ಮಾಡ್ತದೋ ಇಲ್ವೋ? ಮೋಸ ಮಾಡ್ತಾರೆ. ಎಷ್ಟೋ ಕಡೆ ಮೋಸ ಹೋಗ್ತಾ ಇದೀವಿ ನಾವು. ಯಾಕಂದ್ರೆ ಲೋಕದವರು ಮೋಸ ಮಾಡೋದಕ್ಕೆ ಪ್ರಯಾಸ ಮಾಡ್ತಾರೆ. ನಾವು ಎಷ್ಟೇ ಹುಷಾರಾಗಿದ್ರು ನಮ್ಮ ವಸ್ತುಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇದು ಯಾರ ವಶದಲ್ಲಿದೆ? ಇದು ಸೈತಾನನ ವಶದಲ್ಲಿದೆ. ಸಹೋದರ, ನನ್ನ ಪ್ರಿಯ ಸಹೋದರ, ಎಚ್ಚರಿಕೆ ನಮಗೆ. ನಾವು ಮೊದಲನಾಗಿ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಪಡೋಣ. ಆ ಕಾರ್ಯ ಮಾಡುವಾಗ ದೇವರು ನಿಮ್ಗೆ ಎಲ್ಲವನ್ನ, ಸಮಸ್ತವನ್ನ ಕೊಡ್ತಾನೆ. ಮತ್ತು 2ನೇದಾಗಿ ನಾವು ನೋಡ್ತೇವೆ, ಈ ಭಕ್ತಿ. ಆ ಭಕ್ತಿ ಅನ್ನೋದು ಬಹಳ ಬಹಳ ಪ್ರಾಮುಖ್ಯ ಅಲ್ವಾ? ಇವತ್ತು ಭಕ್ತಿ ಇದ್ರೇನೆ ದೇವರ ಪ್ರಾರ್ಥನೆ ಕೇಳೋದು. ಭಕ್ತಿನೂ ಇರಬೇಕು, ಅದ್ರ ಜೊತೆಗೆ ಭಯ ಇರಬೇಕು. ಕೆಲವರಿಗೆ ಭಯ ಇದೆ, ಕೆಲವರಿಗೆ ಏನಿಲ್ಲ, ಭಕ್ತಿ ಇದೆ. ಕೆಲವರಿಗೆ ಭಕ್ತಿ ಇದೆ, ಕೆಲವರಿಗೆ ಏನಿಲ್ಲ ಅಂತೆ ಭಯ. ಸೊ ಅಲ್ಲಿ ಇದು 2 ಸಹ ಒಂದರಲ್ಲಿ ಅಡಕವಾಗಿದೆ. ಏನಂದ್ರೆ ಭಕ್ತಿ ಸಹ ಇರಬೇಕು, ಗಾಡ್ಲಿನೆಸ್ ಅಂತ ಹೇಳ್ತದೆ. ಅದಕ್ಕೆ 1 ತಿಮೋತಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನ ದಯಮಾಡಿ ನೋಡ್ರಿ. ಅದೇ 1 ತಿಮೋತಿ 4ನೇ ಅಧ್ಯಾಯ 7-8 ವಚನ. ನಾನು 1:30ಗೆ ಮುಗಿಸ್ತೇನೆ. 4 ಗಂಟೆ ಆಗಿದೆ, ಊಟದ ಸಮಯ. ಹೊಟ್ಟೆ ಹಸಿದಾಗ ಬೈಕೋಬೇಡಿ. ಏಕೆಂದ್ರೆ ಮನುಷ್ಯನು ಯಾವುದನ್ನ ಬದುಕೋದಿಲ್ಲ, ರೊಟ್ಟಿದಿಂದ ಮಾತ್ರ ಬದುಕಿಲ್ಲ, ದೇವರ ಬಾಯಿ ನೋಡುವ ಪ್ರತಿ ಮಾತು. 21 ದಿವಸ. ಓಕೆ, ಏನ್ ಹೇಳ್ತದೆ? ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿತು. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೆ ಎಲ್ಲಾ ವಿಧದಲ್ಲಿ ಪ್ರಯೋಜನವಾಗಿತ್ತು. ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಥ್ಯಾಂಕ್ ಯು ಸರ್. ನೋಡ್ರಿ, ಇಲ್ಲಿ ಬೈಬಲ್ ಹೇಳ್ತದೆ, ಕೇವಲ ಪ್ರಾಪಂಚಿಕವಾದಂತಹ ಕಥೆಗಳನ್ನು ತಳ್ಳಿ ಬಿಡ್ರಿ. ಇವತ್ತು ಅಂತ ಸ್ಟೋರಿಗಳು ಹೇಳೋದ್ರಿಂದ ಬಹಳ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಇವತ್ತು ಟಿವಿಗಳಲ್ಲಿ ಧಾರಾವಾಹಿಗಳನ್ನ ಮತ್ತು ಬೇರೆ ಎಷ್ಟು ಚೆನ್ನಾಗಿ ಗಮನ ಇಟ್ಟು ನೋಡ್ತಾರೆ. ಎಷ್ಟು ಟೈಮ್ ಆದ್ರೂ ಏನ್ ಮಾಡೋದು ನಾವು? ಅಲ್ಲಿ ಎದ್ದೋಳೋದಿಲ್ಲ ನಾವು. ಆದ್ರೆ ಇಲ್ಲಿ ಅಜ್ಜಿ ಕಥೆಗಳು ಹೋಗುತ್ತೆ. ಅವೆಲ್ಲ ಏನಂತದ್ದು? ಅಜ್ಜಿ ಕಥೆಗಳು. ಇಂಥದನ್ನ ಬಿಟ್ಟು, ಪ್ರಾಪಂಚಿಕವಾದಂತಹ ಎಲ್ಲಾ ಕಥೆಗಳನ್ನ ಬಿಟ್ಟು ನೀನ್ ಯಾವ ಕಡೆ ಬರ್ಬೇಕಂತೆ? ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿ ತೋರಿಸು. ಎಲ್ಲೆಲ್ಲೋ ಸಾಧನೆ ಮಾಡ್ತಾ ಇದೆಯಲ್ಲ, ಇದನ್ನು ಸಹ ಸಾಧನೆ ಮಾಡಿ ತೋರಿಸುವುದಾಗಿ ಸತ್ಯವನ್ನು ನಮಗೆ ತಿಳಿಸ್ತಾರೆ. ಯಾಕೆ ಈ ಒಂದು ಭಕ್ತಿಯ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ? ನೋಡ್ರಿ,
ನೆಕ್ಸ್ಟ್ ಇರ್ತದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಕೇರಳದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ನೀವು ಇಂತಿಂತ ಆಹಾರ ತಿಂದ್ರೆ, ಇಂತಿಂತ ಎಕ್ಸರ್ಸೈಸ್ ಮಾಡಿದ್ರೆ ನೀವು 100 ವರ್ಷ ಬದುಕ್ತೀರಾ ಅಂತ ಹೇಳಿದ್ರು. ಜನ ಎಲ್ಲ ನಂಬಿದ್ರು ನಮ್ಮ ಮಾತು. ಆದ್ರೆ ಅವನು ಎಷ್ಟು ವರ್ಷ ಸತ್ತ ಅಂದ್ರೆ ಅವನು 40 ವರ್ಷದಲ್ಲೇ ಸತ್ತ ಹೋಗ್ಬಿಟ್ಟ. ಏನ್ ಅರ್ಥ ಇದು? ಅವನು ಮಾಡಿದ ಕಾರ್ಯಗಳು ಏನಾದ್ರು ಬದುಕಿಸ್ತಾ ಇದೆಯಾ ಮನುಷ್ಯನನ್ನ? ಬುಕ್ ಬರ್ಬಿಟ್ಟಿದ್ದಾರೆ ಏನಂದ್ರೆ, ಇಂತಿಂತ ತಿಂದ್ರೆ, ಇಂತಿಂತ ಎಕ್ಸರ್ಸೈಸ್ ಮಾಡಿದ್ರೆ ನೀವು ಬದುಕ್ತೀರಾ 100 ವರ್ಷ. ಆದ್ರೆ ಅಂತ ಕಾರ್ಯ ಮಾಡಿದವನು ಏನಾಗಿದೆ, ಅವನು ಈ ಲೋಕ ಬಿಟ್ಟೋದು. ಹಾಗಾದ್ರೆ ನಾವು ಮಾಡುವಂತ ಎಕ್ಸರ್ಸೈಸ್ ಅಲ್ಲಾಗ್ಲಿ ಅಥವಾ ಏನಂದ್ರೆ ವ್ಯಾಯಾಮದಲ್ಲಾಗ್ಲಿ ನಾವು ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗ್ತೇವೆ ಅಥವಾ ಭಕ್ತಿಗೆ ಪಾತ್ರ ಆಗ್ತೇವೆ, ಅದು ಖಂಡಿತ ಸತ್ಯ ಇಲ್ಲ, ಸುಳ್ಳು. ಇದು ಬೇಕು, ಬೇಡ ಅಂತ ಹೇಳಲ್ಲ. ನಾನು ಸಹ ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಜಾಸ್ತಿ ಮಾಡಿದ್ರೆ ಏನಾಗ್ತದೆ, ಅದು ಸಹ ಅದು ಪರಿಣಾಮ ಬಿಟ್ಬಿಡ್ತದೆ. ಆಮೇಲೆ ಬೆನ್ನು ಹುಡುಕೋದು, ಕೈ ಹುಡುಕೋದು, ಜಾಸ್ತಿ ಮಾಡಿದ್ರೆ ಏನಾಗ್ತದೆ, ಏನಾದ್ರು ಹೆಚ್ಚು ಕಡಿಮೆ, ಒಂದಕ್ಕಿಂತ 2 ಸಮಸ್ಯೆ ಜಾಸ್ತಿ. ಸೊ ಅದಕ್ಕೆ ಬೈಬಲ್ ಇರ್ತದೆ ಏನಂದ್ರೆ, ದೇಹ ಸಾಧನೆಯು ಎಷ್ಟು ಮಟ್ಟಿಗೆ ಪ್ರಯೋಜನ ಅಂತೆ? ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಇಲ್ಲ. ಭಕ್ತಿ ಆದರೂ ಏನಂತೆ, ಎಲ್ಲಾ ವಿಧದಲ್ಲಿ ಏನಾಗಿದೆ ಅದು ಪ್ರಯೋಜನ. ಅದಕ್ಕೆ ಎಲ್ಲೆಲ್ಲಿ ಬೆಲೆ ಇದೆ? ಅದಕ್ಕೆ ಇಹದಲ್ಲಿಯೂ ಪರದಲ್ಲಿಯೂ ಅದಕ್ಕೆ ಏನಿದೆ? ಜೀವ ವಾಗ್ದಾನ ಉಂಟು. ಜೀವ ವಾಗ್ದಾನ ನೋಡ್ರಿ, ಜೀವ ಕೊಡುವಂತ ವಾಗ್ದಾನ ಯಾವ್ದ್ರಲ್ಲಿದೆ ಅಂದ್ರೆ ಭಕ್ತಿಯಲ್ಲಿದೆ. ಸೊ ನನ್ನ ಪ್ರಿಯ ಸಹೋದರರೇ, ಇವತ್ತು ದೇವರಾತ್ಮನ ಮಟ್ಟಿಗೆ ಮಾತಾಡ್ತಾ ಇದ್ದಾನೆ. ಏಕೆಂದ್ರೆ ನಾವು ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದೇವೆ, ಯಾವುದನ್ನು ಸಂಪಾದನೆ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ನಂಬಿಕೆ ವಿಷಯದಲ್ಲಿ ನೋಡ್ತೇವೆ ಅಲ್ವಾ? ನೀತಿ, ಭಕ್ತಿ, ನಂಬಿಕೆ. ನಂಬಿಕೆ ಎಲ್ಲಿ ನೋಡ್ತೇವೆ ನಾವು? ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ನಂಬಿಕೆ ವಿಷಯ ನೋಡುವಾಗ ಅನೇಕ ನಂಬಿಕೆ ವೀರರನ್ನ ದೇವರು ನಮಗೆ ಮುಂದೆ ಇಟ್ಟಿದ್ದಾರೆ. 11ನೇ ಅಧ್ಯಾಯ 6ನೇ ವಚನ ಹೇಳ್ತದೆ ಏನಂದ್ರೆ, ನಂಬಿಕೆ ಕುರಿತು, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು ನಂಬುವುದು ಅವಶ್ಯ. ಇವತ್ತು ನನಗೆ ನಂಬಿಕೆ ಇಲ್ಲದೆ ಹೋದ್ರೆ ನಾನು ಏನ್ ಕಾರ್ಯ ಮಾಡಲಿಕ್ಕೂ ಆಗಲ್ಲ. ಅಲ್ಲಿಂದ ಇಲ್ಲಿ ಬರ್ತೀನಂದ್ರೆ ನನಗೆ ಏನಿರ್ಬೇಕು ಬಂದೇದಾಗಿ ನಂಬಿಕೆ ಇರ್ಬೇಕು. ಸ್ವಾಮಿ ಕೊರೋನಾ ಇದೆ, ಅಲ್ಲೆಲ್ಲ ಎಂತ ಜನ ಇದ್ದಾರೆ ಅಂತ ತಿಳ್ಕೊಂಡು ನಾನು ಬರಕ್ಕಾಗ್ತದ? ಇಲ್ಲ. ಎಲ್ಲಾದ್ರೂ ಪ್ರಯಾಣ ಮಾಡಕ್ಕಾಗ್ತದ? ಇಲ್ಲ. ನಂಬಿಕೆ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಬಹುದು. ನೀವು ಬಸ್ ನಲ್ಲಿ ಎಷ್ಟೋ ಜನ ಪ್ರಯಾಣ ಮಾಡ್ತೀರ ಅಲ್ವಾ? ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತೀರ ಅಲ್ವಾ? ಮಾಡ್ತೀವ ಇಲ್ಲ ಪ್ರಯಾಣ ಮಾಡ್ತೀವಿ. ಒಂದ್ಸರಿ ಆದ್ರೂ ನೀವು ಡ್ರೈವರ್ ಹತ್ರ ಹೋಗಿದ್ದೀರಾ? ಡ್ರೈವರ್ ಹತ್ರ ಹೋಗಿ ಏನಪ್ಪಾ ಸರಿಯಾಗಿ ಓಡಿಸ್ತೀಯಾ, ಕರ್ಕೊಂಡು ಹೋಗ್ತೀಯ ಮೈಸೂರಿಗೆ ಸರಿಯಾಗಿ, ಅಥವಾ ಕೊಳ್ಳೇಗಾಲಿ ಸರಿಯಾಗಿ ಕರ್ಕೊಂಡು ಹೋಗ್ತೀಯಾ, ಅಥವಾ ಮದ್ರಾಸ್ಗೆ ಚೆನ್ನಾಗಿ ಕರ್ಕೊಂಡು ಹೋಗ್ತೀಯಪ್ಪ, ನಿಂಗೆಲ್ಲ ಗಾಡಿ ಸರಿಯಾಗಿ ಓಡಿಸಕ್ ಬರ್ತದ, ಕುಡಿದಿದ್ಯಾ ಇಲ್ವಾ ಅಂತ ಯಾವ್ದಾರ ಪ್ರಶ್ನೆಗಳಿದೆಯಾ ಅಲ್ವಾ? ನಿನಗೇನಾದ್ರೂ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆಯಾ, ಅಥವಾ ನಿನಗೇನಾದ್ರೂ ಬಿಟ್ಸ್ ಬರ್ತದ? ಯಾಕಂದ್ರೆ ನೀನ್ ಗಾಡಿ ಸರಿ ಓಡಿಸಕ್ ಬರ್ತದಿಲ್ಲ, ಗೊತ್ತಿಲ್ಲಲ್ಲ. ನಾನು ಕೂತ್ಕೊಂಡಿದ್ದೀನಿ ಹಿಂದೆಗಡೆ, ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದೀವಿ. ನೀನ್ ಕರ್ಕೊಂಡು ಹೋಗ್ತೀನಿ ಯಾವತ್ತಾದ್ರು ನೀವು ಕೇಳಿದ್ರ ಹೋಗಿ? ನೀವೇನ್ ಮಾಡ್ತೀರಾ? ಫಸ್ಟ್ ಹೋಗಿ ಟಿಕೆಟ್ ತಗೊಳ್ತೀರಾ, ಟಿಕೆಟ್ ತಗೊಂಡು ಏನ್ ಮಾಡ್ತೀರಾ? ಒಳಗಡೆ ಸೀಟ್ ಇದೆಯಾ ನೋಡ್ತೀರಾ, ಕುತ್ಕೊಂಡ್ಬಿಡ್ತೀರ ಹೋಗಿ. ಆಮೇಲೆ ಏನಾದ್ರು ಎದ್ದೇಳ್ತೀರಾ ನೀವು? ಇಲ್ಲ, ಮುಂದೆ ಹೋಗೋದಿಲ್ಲ. ನೀವು ಏನ್ ಮಾಡ್ತೀರಾ? ಕುತ್ಕೊಂಡಿದ್ದೀರಾ. ನಾನು ಗ್ಯಾರಂಟಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಮಾಡಿದ್ರೆ ಚೆನ್ನೈಗೆ ಹೋಗ್ತೀನಿ, ನಾನು ಗ್ಯಾರಂಟಿ ಎಲ್ಲಿ ಹೋಗ್ತೀನಿ, ಕೊಳ್ಳೇಗಾಲಿಗೆ ಹೋಗ್ತೀನಿ, ನಾನು ಗ್ಯಾರಂಟಿ ಎಲ್ಲಿ ಹೋಗ್ತೀನಿ, ಮೈಸೂರಿಗೆ ಹೋಗ್ತೀನಿ. ಇದು ನಂಬಿಕೆ ಯಾರ ಮೇಲೆ ಇದೆ? ನಮ್ಗೆ ಇವ್ರ ಮೇಲೆ ಎಷ್ಟು ಚೆನ್ನಾಗಿ ನಂಬಿಕೆ ಇದೆ. ಯಾರ ಮೇಲೆ? ಡ್ರೈವರ್ ಮೇಲೆ ತುಂಬಾ ನಂಬಿಕೆ ನಮಗೆ. ಆದ್ರೆ ನಮ್ಮ ಸೃಷ್ಟಿ ಮಾಡಿದ ದೇವರ ಕಡೆಗೆ ಎಷ್ಟು ನಂಬಿಕೆ ಇದೆ? ಏನ್ ಸ್ವಾಮಿ ಇಷ್ಟು ಕಷ್ಟದಲ್ಲಿದ್ದೀನಿ, ಇಂಥ ಕೊರೋನಾದಲ್ಲಿ ಸಂಬಳ ಇಲ್ಲ, ನಡೆಸಿ ಅಂತ ನೀನು ಸಹಾಯ ಮಾಡ್ತೀನಿ ನೀನು, ಅಥವಾ ಯಾರಾದ್ರೂ ಸಹಾಯ ಮಾಡಿ ಕಳಿಸ್ಕೊಡ್ತೀಯಾ? ಪ್ರಾರ್ಥನೆ ಮಾಡ್ತೀವಿ. ಯಾರು ಪ್ರಾರ್ಥನೆ ಮಾಡ್ತೀವಿ? ಅವಾಗ ಹುಷಾರಾಗಿರ್ಬೇಕು. ನೀವು ಎಲ್ಲಿ ಕೇಳಬೇಕಂದ್ರೆ ಮನುಷ್ಯರನ್ನು ಕೇಳಲೇಬಾರ್ದು. ಮನುಷ್ಯನ ಕೇಳಿದ್ರೆ ನೀವೇನಾಗ್ತೀರಾ? ಬಿದ್ದು ಬಂದ್ರಿ ಅಂತ. ಒಬ್ರು ಕೊರಿಯನ್ ಪಾಸ್ಟರ್ ಮಾಡ್ತಾರೆ, ಅವರು ಎಲ್ಲಾ ಕಡೆನೂ ಬಹಳ ಹೆಲ್ಪ್ ಮಾಡ್ತಾರೆ. ನನ್ಗೆ ಅವ್ರು ಹೇಳೋದು, ರೆಕಮೆಂಡ್ ಮಾಡಿ, ನನಗೆ ರೆಕಮೆಂಡ್ ಮಾಡಿ. ಏನಕ್ಕಪ್ಪ? ದುಡ್ಡು ಕೊಡಕ್ಕೆ. ಅವ್ರೇನು ಗೊತ್ತಾ? ಬರೀ ಫೇತ್ ಫೇತ್, ಯು ಸಿ ಓನ್ಲಿ ಜೀಸಸ್, ಯು ಸಿ ಓನ್ಲಿ ಜೀಸಸ್ ಅಂದ್ರೆ ಏನು? ನೀನ್ ಯಾವ ನನ್ನ ನೋಡೋಣ, ಯಾರು ನೋಡೋ? ಎಸ್. ನೀವೇನಾದ್ರೂ ಹಿಂಗ್ ಕೇಳಕ್ ಹೋದ್ರೆ ಅವ್ರ ಮುಂದೆ ಏನಾಗ್ತೀರ? ನಿಮ್ಮನ್ನ ನೀವೇ ಮಾರ್ಕೊಳ್ತೀರ. ಯಾಕಂದ್ರೆ ಅವರಿಂದ ಎಷ್ಟೋ ಪಾಠ ಕಲ್ತಿಲ್ಲ. ಇವ್ರು ಯಾವಾಗಲೂ ಏನಾಗ್ತಾರೆ? ಮೇಲ್ಗಡೆ ನೋಡ್ತಾರೆ, ಕೆಳಗಡೆ ನೋಡ್ಬೇಡ, ನನ್ನ ನೋಡ್ಬೇಡ. ಯಾಕಂದ್ರೆ ಆ ಜನ ಎಲ್ಲ ನೋಡ್ತಾರೆ,
ಇವ್ರು ಕಾರಲ್ಲಿ ಬರ್ತಾರೆ, ಇವರು ಜೀಪಲ್ಲಿ ಬರ್ತಾರೆ, ಇವ್ರದ್ದು ತುಂಬಾ ದುಡ್ಡಿದೆ, ತುಂಬಾ ಆಶೀರ್ವಾದ ಇವ್ರ ಅಂತ ನೀವು ಅವ್ರನ್ನ ನೋಡಕ್ ಹೋದ್ರೆ ನೀವೇನಾಗ್ತೀರಾ? ಬಿದ್ದು ಹೋಗ್ತೀರಾ. ಮತ್ತೆ ಅವರೊಟ್ಟಿಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ. ಅವ್ರು ದುಡ್ಡು ಕೇಳ್ತಾವ. ಇವತ್ತು ನಾವಾಗ ಯಾರು ಕೇಳಬೇಕು? ಯೇಸು ಸ್ವಾಮಿ ಕೇಳಬೇಕು. ನಾನು ಕೇಳೋದಲ್ಲೇ ನನ್ನ ಸಹಾಯ ಎಲ್ಲಿ ಬರ್ತದೆ? 121ನೇ ಕೀರ್ತನೆ ಚೆನ್ನಾಗಿ ಗೊತ್ತಿದೆ ಅಲ್ಲ ನಿಮಗೆ. ನಾನು ಕಣ್ಣಲ್ಲಿ ಎಲ್ಲಿ ನೋಡ್ಬೇಕು? ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ, ಮನುಷ್ಯರದ್ದಲ್ಲ. ಇವ್ರು ಹೇಳ್ಬೋದು ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದು. ಆದ್ರೆ ಹೆಲ್ಪ್ ಮಾಡೋರು ಯಾರಿದ್ದಾರೆ? ಅಲ್ಲಿದ್ದಾರೆ. ಅವ್ರು ಮನ್ಸು ಕೊಟ್ಟರೆ ನಿಮ್ಗೆ ಹೆಲ್ಪ್ ಆಗೋದು. ಅವ್ರು ಮನ್ಸು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಹೆಲ್ಪು ಇಲ್ಲ, ಎಂತದೂ ಇಲ್ಲ. ಸೊ ಅದರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ನಾವು ನಂಬಿಕೆ ದಿನದ ದಿನಕ್ಕೆ ಏನ್ ಮಾಡ್ಬೇಕು? ನಾವು ಹೆಚ್ಚಿಸ್ಕೊಳ್ತಾ. ಅದಕ್ಕೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಮ್ಮ ನಂಬಿಕೆ ಏನ್ ಮಾಡಪ್ಪ? ಹೆಚ್ಚಿಸು. ಪ್ರತಿದಿನ ಹೇಳ್ಬೇಕು ನಾವು, ಸ್ವಾಮಿ ನಮ್ಮ ನಂಬಿಕೆ ಹೆಚ್ಚು ಸ್ವಾಮಿ. ಹಿಂದಿನ ಇದ್ದಂತ ನಂಬಿಕೆಗಿಂತ ಈಗ ನಂಬಿಕೆ ಏನಾಗಿರ್ಬೇಕು? ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬೇಕು. ನಾವು ಅನೇಕ ಸರಿ ಮೇಲೋಗಲ್ಲ. ಇವಾಗ ಏನಾಗ್ತಿದ್ವಿ? ಕೆಳಗೋದು. ಸ್ಟಾರ್ಟಿಂಗ್ ಅಂತ ಅಲ್ಲಿರ್ತೀವಿ, ನಾವು ಟಾಪ್ ಅಲ್ಲಿ ಇರ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಒಂದೇ ಸ್ಟೆಪ್ ಕೆಳಗೆ ಇರ್ತಾ ಇರ್ತೀವಿ ನಾವು. ಯಾಕಂದ್ರೆ ನಮ್ಮ ನಂಬಿಕೆ ಎಲ್ಲ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಸೊ ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮ ನಂಬಿಕೆ ಯಾವಾಗಲೂ ನನ್ನ ಮೇಲೆ ಇರಲಿ. ಅವತ್ತು ಅಬ್ರಾಹ್ಮನಾಗ್ಲಿ, ಇಸಾಕನಾಗ್ಲಿ, ಯಾಕೋಬನಾಗ್ಲಿ ಯಾರು ಸಹ ಕೆಳಗಡೆ ನೋಡ್ಲಿಲ್ಲ. ಅದಕ್ಕೆ ದೇವರು ಅವ್ರ ವಿಷಯದಲ್ಲಿ ಏನ್ ಮಾಡ್ತಾರೆ? ನಾಚಿಕೊಳ್ಳಿಲ್ಲ ಅಂತ ಹೇಳ್ತಾರೆ ಬೈಬಲ್. ಅವರ ವಿಷಯದಲ್ಲಿ ಹೇಳ್ತಾರೆ, ಅವರು ಈ ಲೋಕದಲ್ಲಿ ಬಹಳ ಶ್ರೀಮಂತರಾಗಿದ್ರು. ಅವ್ರು ಒಬ್ಬರು ಸಹ ಏನ್ ಕಟ್ಕೊಳ್ಳಿಲ್ಲ? ಒಳ್ಳೆ ಮನೆ ಕಟ್ಕೊಳ್ಳಿಲ್ಲ. ಕಟ್ಕೊಂಡ್ರೆ ಈಗ ನಮ್ಗೆಲ್ಲ 1 ಲಕ್ಷ ಕೊಟ್ಟರೆ 10 ಲಕ್ಷ ಕೊಟ್ಟರೆ ನಾನು ಮನೆ ತಗೊಂಡ್ತೀನಿ ಅಲ್ವಾ? ಸ್ವಾಮಿ ನಮ್ಗೆ ಅಪಾರ್ಟ್ಮೆಂಟ್ ಬೇಕಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ತಗೊಂಡು, ಇಲ್ಲ ನಮ್ಗೆ ಒಳ್ಳೆ ಮನೆ ಕೊಟ್ಬಿಡಪ್ಪ ಹೋಗ್ಬಿಡ್ತೀನಿ ನಾನು. ಯಾಕಂದ್ರೆ ಬಾಡಿಗೆ ಕಟ್ಟಿ ನನಗೆ ಏನಾಗ್ತಿದೆ? ಸಾಕಾಗ್ಬಿಟ್ಟಿದೆ. ಶಿಫ್ಟ್ ಮಾಡಿ ನನಗೆ ಏನಾಗಿದೆ? ಅದೇ ಐಶ್ವರ್ಯ ಅಂತಸ್ತು ಅಬ್ರಾಹ್ಮನಿಗೆ, ಇಸಾಕನಿಗೆ, ಯಾಕೋಬನಿಗಿದ್ದಾಗ ಅವರೆಲ್ಲ ಏನ್ ಮಾಡ್ದಂತವ್ರು? ಬೇರೆ ವಾಸ ಮಾಡಿ ಕಿತ್ಕೊಂಡು ಹೋಗ್ತಾ ಇದ್ರು. ದೇವರ ಈ ಕೆಲಸ ಬಿಟ್ಟವ್ರು ಹೇಳಿದ್ರೆ ಅಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ರು. ಹಂಗಾಗಿ ದೇವರು ಅವ್ರ ವಿಷಯ ಏನ್ ಕೊಡಿರಂತೆ? ಅವರ ವಿಷಯದಲ್ಲಿ ನಾಚಿಕೆ ಬಿಟ್ಟಿಲ್ಲ. ನನ್ನ ಜನರು. ಅದಕ್ಕೆ ದೇವರು ಈಗೂ ಸಾಕ್ತಾನೆ, ನಾನು ಅಬ್ರಾಹ್ಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು. ಯಾಕೆ ನನ್ನ ದೇವರು ಅಂತ ಹೇಳ್ಬೇಕಾದ್ರೆ ನಾವು ಆತನಿಗೋಸ್ಕರ ಫುಲ್ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದೇವಾ? ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವಾ? ಕೊಡದೆ ಹೋದ್ರೆ ದೇವರು ಖಂಡಿತವಾಗಿ ನಮ್ಮ ವಿಷಯದಲ್ಲಿ ನಾಚಿಕೊಳ್ಳುತ್ತಾನೆ. ಸೊ ನನ್ನ ಅಭ್ಯಾಸದ್ರು ಇವತ್ತು ಇನ್ನೊಂದು ವಾಕ್ಯ ನೋಡೋಣ. ಏನಂತ ನೆಕ್ಸ್ಟ್ ಹೇಳ್ತದೆ? ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ. ಇವುಗಳನ್ನ ಏನ್ ಮಾಡ್ಬೇಕಂತ ಇವತ್ತು ಸಂಪಾದನೆ ಮಾಡ್ರಿ. ಏನೆಲ್ಲೋ ಸಂಪಾದನೆ ಮಾಡಾಯ್ತು ಇಷ್ಟು ವರ್ಷಗಳ ಕಾಲ. ಇನ್ನು ಸಂಪಾದನೆ ಮಾಡ್ಬೇಕೇನಂದ್ರೆ ಇದನ್ನು ಸಂಪಾದನೆ ಮಾಡಿ ಹೋಗ್ಬೇಕು. ಗಲಾತ್ಯ ಪತ್ರಿಕೆ 5:22 ವಚನ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಗಲಾತ್ಯ 5:22-23 ಇರ್ತದೆ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಏನಂತೆ? ಮೊದಲೇ ಪ್ರೀತಿ. ನೆಕ್ಸ್ಟ್ ಏನಿರಬೇಕು? ಸಂತೋಷ. ಆಮೇಲೆ ಎಲ್ಲರೂ ಹೋಗ್ಬಿಡ್ರಿ, ಕರೆಕ್ಟ್ ಆಗಿ ಹೇಳ್ಬೇಕು. ಬೈಬಲ್ ನ ಸತ್ಯವಾಗಿ ಸರಿಯಾಗಿ ಓದಿದ್ರೆ ದೇವರ ಆಶೀರ್ವಾದ. ಈಗ ಹಿಂದೆ ಒಂದು ಹೇಳೋದು, ಮುಂದೆ ಒಂದು ಹೇಳೋದು, ಅಂತೆಲ್ಲ ಹೋಗ್ಬಾರ್ದು. ಏನಂದ್ರೆ ಪ್ರೀತಿ, ನೆಕ್ಸ್ಟ್ ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂವೇದನೆ. ಯಾರಲ್ಲಿ ಇರ್ಬೇಕಿದು? ದೇವರ ಆತ್ಮನಿಂದ ಉಪಯೋಗಿಸಲ್ಪಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ನಾವೆಲ್ಲ. ನಾನಲ್ಲಿ ಇರ್ಬೇಕು, ನಮ್ಮ ಒಬ್ಬೊಬ್ಬರಲ್ಲಿ ಇರ್ಬೇಕು. ಇದು ಇಲ್ಲದೆ ಹೋದ್ರೆ ನಾವು ಸೇವೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ಯೇಸು ಸ್ವಾಮಿ ಬಗ್ಗೆ ಹೇಳೋದ್ರಲ್ಲೂ ಅರ್ಥ ಇಲ್ಲ. ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ಳೋದ್ರಲ್ಲೂ ಸಹ ಯಾವ ಅರ್ಥನೂ ಇಲ್ಲ. ಎಲ್ಲ ಗುಣಲಕ್ಷಣಗಳು ನನ್ನಲ್ಲಿ ಇರ್ಬೇಕ್ರಿ. ಪ್ರೀತಿ ಇಲ್ಲದೆ ಹೋದ್ರೆ ನಾನು ಮಾಡುವಂತ ಯಾವುದೇ ಪ್ರಾರ್ಥನೆ ಅದು ವ್ಯರ್ಥ. ಕೊರಿಂಥ 1:13 ಪ್ರೀತಿ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡಲ್ಪಟ್ಟಿದೆ. ಪ್ರೀತಿ ನಮ್ಮಲ್ಲಿ ಇರಲೇಬೇಕು. ದೇವರ ಮಕ್ಕಳಲ್ಲಿ ಯಾವಾಗಲೂ ಪ್ರೀತಿ ಇರ್ಬೇಕು. ಆಮೇಲೆ ಯಾವಾಗ ಇರಬೇಕು ಅವರಲ್ಲಿ ಪ್ರೀತಿ ಅಂತ ಬಂತು? ಸಂತೋಷ. ಊಟ ಇದ್ರೂ ಸಂತೋಷ ಆಗಿರ್ಬೇಕು. ಊಟ ಇಲ್ಲ ಅಂದ್ರೂ 1:30 ಆದ್ರೂ ಸಂತೋಷ ಆಗಿರ್ಬೇಕು. ಆಗ್ಲಿಲ್ಲ ಅಂದ್ರೂ ಸಹ ನಾವೇನಾಗಿರ್ಬೇಕಂತೆ? ದುಃಖ ಪಡಕ್ ಹೋಗ್ಬಾರ್ದು. ಅಯ್ಯೋ ಟೈಮ್ ಆಗ್ತಾ ಇದೆ, ಈ ಪಾಸ್ ಹೇಳ್ತಾನೆ ಯಾಕಾದ್ರೂ ಕೊಟ್ಬಿಟ್ಟೆ ಇವ್ರಿಗೆ ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ನಾನು ಹೋದಾಗೆಲ್ಲ ಹಾಗೆ ಹೇಳ್ತೀನಿ, ಹೊಟ್ಟೆ ಕಡೆ ನೋಡ್ಬೇಡ್ರಿ. ಯಾಕಡೆ ನೋಡ್ರಿ? ದೇವ್ರ ಕಡೆ ನೋಡ್ರಿ. ನಿಮ್ ಹೊಟ್ಟೆ ತುಂಬಿಸ್ತಾನೆ ಸ್ವಾಮಿ. ವಾಕ್ಯದಲ್ಲಿ ತುಂಬಿದ್ರೆ ನಿಮ್ ಎಂಜಿನ್ ಜೋರಾಗಿ ಕೊಡ್ಬೋದ್ರಿ.
ಆತ್ಮೀಕವಾಗಿ ಬೆಳಿಬೇಕು, ನಾವು ಅಭಿವೃದ್ಧಿ ಆಗಬೇಕು. ಇನ್ನು ಕೂಸುಗಳಾಗಿ ಮಾಡೋದು ಬೈಬಲ್ ಇರ್ತದೆ. ನೀವು ಎಳೆ ಕೂಸುಗಳಲ್ಲ, ಏನಂದ್ರೆ ನಾವು ಹಾಲು ತಿನ್ನೋತಾರಲ್ಲ, ಏನಂದ್ರೆ ಗಟ್ಟಿಯಾದ ಆಹಾರ ತಿನ್ನೋದು. ಸೊ ಅದರಿಂದ ಈ ಸಂತೋಷ, ಈ ಸಮಾಧಾನ, ಈ ದೀರ್ಘಶಾಂತಿ, ಈ ದಯೆ, ಈ ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಎಲ್ಲ ಗುಣಲಕ್ಷಣಗಳು ನನ್ನಲ್ಲಿ ಇರಬೇಕಂತ ನಾನು ಪ್ರಾರ್ಥನೆ ಮಾಡಿಸ್ತೀನಿ. ಸ್ವಾಮಿ ನನಗೆ ಅದ್ಬೇಕು ಸ್ವಾಮಿ. ಕೆಲವ್ರಿಗೆ ಏನಂದ್ರೆ ಎಲ್ಲ ನನಗೆ ಅಂತ ಹೇಳ್ತಾರೆ, ಎಲ್ಲ ನನಗೆ ಅಂತ ಹೇಳಿದ್ರೆ ಮತ್ತೆ ಬೇರೆ ಕೊಡೋದು ಯಾರು? ನೀವು ಕೊಡುವಂತ ಆಗಬೇಕು. ನನಗೆ ಬೋವಜದ ಬಗ್ಗೆ ಓದುವಾಗ ಬಹಳ ಸಂತೋಷ ಆಗ್ತದೆ. ರೂತಳು ಓದುವಾಗ, ರೂತ ಪುಸ್ತಕದಲ್ಲಿ ಆ ರೂತಳು ಯಾಕೆ ಅಷ್ಟರ ಮಟ್ಟಿಗೆ ಬೋವಜನ್ನು ಇಷ್ಟಪಟ್ಟರು ಅಂದ್ರೆ ಆ ಬೋವಜಲ್ಲಿದ್ದಂತ ಒಂದು ಕ್ಯಾರೆಕ್ಟರ್ ಅದು ಇವತ್ತು ನನ್ನಲ್ಲಿ ಇರ್ಬೇಕು, ನಮ್ಮ ಒಬ್ಬರಲ್ಲಿ ಇರ್ಬೇಕು. ಅದು ಇಲ್ಲದೆ ಹೋದ್ರೆ ನಾವು ದೇವ್ರ ಮಗಳೇ ಅಲ್ಲ. ಯಾಕಂದ್ರೆ ಅವನು ಎಂತ ಸ್ತ್ರೀಯನ್ನ ಸೇರಿಸಿಕೊಂಡ, ಅವನು ಅನ್ಯ ಸ್ತ್ರೀ ಅಂತ ಬೈಬಲ್ ಹೇಳ್ತಾರೆ. ಮತ್ತೆ ಅವಳು ದೇವರ ಮಕ್ಕಳಿಗೆ ವಿರುದ್ಧವಾದಂತಹ ಕಡೆಯಲ್ಲಿ ವಾಸ ಮಾಡ್ತಿದ್ದಳು. ಮೋವಾಬಿ ಹೇಳುತ್ತೆ ನೋಡ್ತೇವೆ. ಸೊ ಇಸ್ರೇಲ್ ಜನರಿಗೆ ಯಾವಾಗಲೂ ಜಗಳಾಡುವಂತರು, ಲೋಟನ ವಂಶದವರು. ಅಂತವರು ವಿಧಿವೆಯಾಗಿ ನವೋಮಿ ಜೊತೆ ಬರುವಾಗ, ಅವನ ಹೊರದಲ್ಲಿ ಬರುವಾಗ ಅವಳ ಬಗ್ಗೆ ಒಂದೊಂದು ಮಾತುಗಳು ಬಹಳ ನಮ್ಗೆ ಏನಾದ್ರು ಪರಿಣಾಮ ಬೀರುತ್ತವೆ. ಮತ್ತು ಅವನಲ್ಲಿದ್ದಂತ ಒಂದು ಒಳ್ಳೆ ಗುಣ ಏನಂದ್ರೆ, ಅವನು ಎಂಟು ಆಗಿದ ತಕ್ಷಣ ಹೇಳ್ತಾ ಇದ್ದಾನೆ, ಯೆಹೋವನು ನಿಮ್ಮ ಸಂಗಡ ಇರಲಿ. ಅವರು ಹೇಳಿದ್ರು, ಯೆಹೋವನು ನಿನ್ನ ಕೆಲಸವನ್ನು ಆಶೀರ್ವಾದ ಮಾಡಲಿ. ಯಾವಾಗ ನಮ್ಮ ಬಾಯಲ್ಲಿ ಯೇಸುವಿನ ಮಾತುಗಳು ಇರ್ತದೋ, ನೀವು ಹೇಳುವಂತ ಮಾತುಗಳು ಅವರಲ್ಲಿ ಏನ್ ಮಾಡ್ತದಂತೆ, ಆ ಸಂತೋಷ, ಆ ಸಮಾಧಾನ, ಆ ದೀರ್ಘಶಾಂತಿ, ಆ ದಯೆ, ಆ ಉಪಕಾರ, ಆ ನಂಬಿಕೆ, ಆ ಸಾಧುತ್ವ, ಕ್ಷಮೆ, ಕಮೆ ಎಲ್ಲಾ ಗುಣಗಳು ಅವರಲ್ಲಿ ಬರ್ತದೆ. ಮತ್ತು ನೀವು ಮಾಡ್ತಾನೆ, ಅನ್ಯ ಸ್ತ್ರೀಗೆ ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ರೆ ಏನಂತೆ, ನಾನು ಸುಮ್ಮನೆ ಇರಲ್ಲ, ನೀವು ಅವಳ ವಿಷಯದಲ್ಲಿ ಎಚ್ಚರಿಕೆ ಆಗಿ. ಇದರ ಒಂದು ಪ್ರೊಟೆಕ್ಷನ್, ಸುರಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದ. ಒಂದು ಆತ್ಮನ ಕರ್ಕೊಂಡ್ ಬಂದ್ರೆ ಆ ಆತ್ಮಕ್ಕೆ ಸುರಕ್ಷತೆ ಬೇಕು. ಆ ಆತ್ಮವನ್ನು ಕಾಪಾಡುವಂತ ಜವಾಬ್ದಾರಿಗೆ ಇಡೀ ಸಭೆ ಮೇಲೆ ಇರ್ತದೆ. ಅದನ್ನ ಯಾರು ಮಾಡ್ತಾ ಇದ್ರಂತೆ, ಬೋವಚನ ಮಾಡಿದ ಮುಖಾಂತರ ಗೊತ್ತಾಗ್ತದೆ. ಮತ್ತು ಅವನು ಸುಮ್ಮನೆ ಕರುಣೆ ತೋರಿಸಿಲ್ಲ, ಏನಂದ್ರೆ ಬಾಯಿ ಮಾತಲ್ಲಿ ಹೇಳಿಲ್ಲ. ಏನಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಅವಳು ನೀವೆಲ್ಲ ಕಿತ್ತಾಕ್ತಿದ್ರಲ್ಲ, ಕೆಳಗೆ ಬಿದ್ದನ್ನ ಆಯ್ಕೆ ಮಾಡ್ಕೊಂಡ್ರೆ ಇನ್ನೂ ಸಹ ನಿಮ್ಮ ಗಂಟಿನಲ್ಲಿ ಇರ್ತಕ್ಕಂಥ, ನಿಮ್ಮ ಜೀವನದಲ್ಲಿ ಎಲ್ಲ ಎತ್ತದ ಏನ್ ತೋರಿಸ್ತದೆ? ಉದಾಹರಣೆ, ವಿಶಾಲ ಮನೋಭಾವ, ಕೊಡುವಂತ ಮನೋಭಾವ. ಮತ್ತು ಇನ್ನು ಅವನು ಹೇಳ್ತಾನೆ, ನಿನಗೇನಾದ್ರೂ ಕಡಿಮೆ ಆಗಿದ್ರೆ ನಾನು ಅದಕ್ಕೆ ನಾನು ಕೊಡ್ತೀನಿ. ಅವನು ಆಹಾರದಲ್ಲಿ ಸಹ ಕೊಡೋದಿಲ್ಲ. ಮತ್ತು ನಾವು ನೋಡ್ತೇವೆ, ನಿನ್ನನ್ನ ನಾನು ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ತೇನೆ. ಅವಳು ಬಂದು ನಾವು ಹೇಳ್ಕೊಡ್ತಾಳೆ, ಏನಂದ್ರೆ ನೀನ್ ಹೋಗು, ಅವನೇ ಬಿಡಿಸೋದು, ಅವನು ಬೆಳಿಗ್ಗೆ ಹೋದ್ರೆ ನೀನ್ ಖಂಡಿತವಾಗಿ ಮಾಡೇ ಮಾಡ್ತಾನೆ. ಅವನ ಇನ್ನೊಬ್ರು ಇರ್ತಾನೆ, ಅವನ ಸ್ನೇಹಿತ, ಅಂದ್ರೆ ಅವನ ಸಂಬಂಧಿ ಇನ್ನೊಬ್ರು ಇರ್ತಾನೆ, ಇವನಿಂದ ಮೊದಲೇದಾಗಿ ಇವನು ಆ ಸಂಬಂಧಿ ಹತ್ರ ಮಾತಾಡ್ಬೇಕು. ಯಾಕಂದ್ರೆ ಇವನು ಹೇಳ್ತಾನೆ, ನಾನು ಮದುವೆ ಆಗಿಲ್ಲ. ಅವನು ಹೇಳ್ತಾನೆ, ನಾನು ಮದುವೆ ಆಗಲ್ಲ, ನನಗಿಂತ ಇನ್ನೊಬ್ರು ಇದ್ದಾನೆ. ನೋಡ್ರಿ, ಯಾಕಂದ್ರೆ ಬಿಟ್ಕೊಡುವಂತ ಗುಣ. ಒಂದೇ ಸಾರಿ ಬಂದು ಬಾಚಿಕೊಳ್ಳಲ್ಲ. ಏನಂದ್ರೆ ಇನ್ನೂ ಯಾರಾದ್ರೂ ಕೊಡೋದಕ್ಕೆ ಸಿದ್ಧನಾಗಿದೆಯಾ? ಅಲ್ಲಿ ಸಹ ಕೇಳ್ತಾರ, ಅಲ್ಲಿ ಸಹ ಕೇಳ್ತಾರೆ, ಏನಪ್ಪ ನಿನ್ಗೆ ನಾನು ಏನಂದ್ರೆ ಆ ನವಮಿ ಜೊತೆ ಒಬ್ಳು ಬಂದಿದ್ದಾಳೆ, ಅವರ ಮಕ್ಕಳ ಆಸ್ತಿ ಬೇರೆಯವ್ರಿಗೆ ಹೋಗ್ಬಾರ್ದು, ಅದು ನಮ್ಮ ಪಾಲಕ್ಕೆ ಹಾಕ್ಬೇಕಾದ್ರೆ ನೀನು ಮದುವೆ ಹಾಕಿ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇನ್ನೊಬ್ಬ ಸಂಬಂಧಿ, ನಾನು ಆಗಲ್ಲ, ನನ್ನ ಆಸ್ತಿ ಏನ್ ಮಾಡಲ್ಲ ಅಂತ ಹೇಳ ಗೊತ್ತಾ? ಬೈಬಲ್ ಓದ್ರಿ, ನಷ್ಟ ಪಡಿಸ್ಕೊಡಲ್ಲ. ಅನೇಕರಿಗೆ ನಷ್ಟ ಆಗ್ಬಾರ್ದು, ಅದು ಇಷ್ಟಪಡ್ತಾರೆ. ಎಲ್ಲ ಬರ್ಬೇಕು, ನನಗೆ ಮಾತ್ರ ಏನಾಗಬಾರ್ದು, ನಷ್ಟ ಆಗ್ಬಾರ್ದು. ಆದ್ರೆ ಬೋವಜನಲ್ಲಿ ಇತ್ತು, ಆ ನಷ್ಟ ಹೋದ್ರೂ ಪರವಾಗಿಲ್ಲ, ನಾನೇನ್ ಮಾಡ್ತೇನೆ, ಅದನ್ನ ತುಂಬಿಸ್ಕೊಳ್ತೀನಿ. ಹಾಗೆ ಅಂತ ಗುಣದಿಂದ ಏನಾಯ್ತು ಕಡೆಗೆ, ಆ ರೂತರ ಮುಖಾಂತರವಾಗಿ ಒಬ್ಬ ಮಹಾರಾಜ ಮುಗ್ಧ. ಅವನೇ ನಿಮ್ಗೆಲ್ಲ ಈ ಪುಸ್ತಕ ಮಾತಾಡ್ತಾ ಇದ್ದಾರೆ, ದಾವೀದನ ಹಾಕಿ. ನನ್ನ ದೇವರು ಹೇಳ್ತಾರೆ, ಇವನು ನನ್ನ ಹೃದಯಕ್ಕೆ ಹುಟ್ಟಿದ ಮನುಷ್ಯ. ಆ ಸಂತತಿ ಹೇಗೆ ಬಂದದು, ಅದು ಬಹಳ ಬಹಳ ಪ್ರಾಮುಖ್ಯ. ಅದರ ಹಿಂದೆ ಎಷ್ಟು ಪ್ರಯಾಸ, ಎಷ್ಟು ಆ ಒಂದು ಪ್ರೀತಿ, ವಾತ್ಸಲ್ಯ, ಕರುಣೆ, ದಯೆ, ಎಲ್ಲ ಗುಣಲಕ್ಷಣಗಳು ಯಾರಲ್ಲಿದ್ದಂತೆ? ಬೋವಜನಲ್ಲಿದ್ದ. ಇವತ್ತು ಆ ಗುಣಲಕ್ಷಣಗಳು ಯಾರಲ್ಲಿರ್ಬೇಕು? ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು.
ಹೋಗೋಕೆ ಸಿದ್ಧರಾಗಿರ್ಬೇಕು ನಾವು. ಸೊ ಅದರಿಂದ ಇಲ್ಲಿ ಕ್ರಿಸ್ತ ನಂಬಿಕೆಯ ಒಂದು ಜೀವಿತ ಬಹಳ ಶ್ರೇಷ್ಠವಾದ ಜೀವಿತ. ಅದಕ್ಕೆ ಬೈಬಲ್ ಹೇಳ್ತದೆ, ಕ್ರಿಸ್ತ ನಂಬಿಕೆಯ ಶ್ರೇಷ್ಠವಾದ ಹೋರಾಟ ಮಾಡಬೇಕು. ಬರೀ ಒಬ್ಬರು ಸೇವಕರಲ್ಲ, 90% ಮಾತ್ರವಲ್ಲ, ಇವತ್ತು ನಾನು ಮತ್ತು ನೀವು ಸಹ ಕ್ರಿಸ್ತನಿಗಾಗಿ ಶ್ರೇಷ್ಠವಾದ ನಂಬಿಕೆಯ ಹೋರಾಟವನ್ನು ಏನ್ ಮಾಡ್ಬೇಕಂತ ನಾವು ಮಾಡಲೇಬೇಕು. ಆದ್ರೆ ಇದನ್ನು ಮಾಡಬೇಕಾದ್ರೆ ನಮ್ಗೆ ಮೊದಲನೇ ಶತ್ರು ಯಾರು ಗೊತ್ತಾ? ಯಾರು? ಸೈತಾನ. ಹೇಳ್ರಿ ಕರೆಕ್ಟ್ ಆಗಿ. ಸೈತಾನನು ಬಿಡ್ತಾನ. ಇವತ್ತು ಹಿಂಗಾಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವನು ಒಂದು ಕಾರ್ಯ ಮಾಡೋದಕ್ಕೆ ಪ್ಲಾನ್ ಹಾಕೊಂಡ್ಬಿಟ್ಟಿರ್ತಾನೆ, ಯೋಚನೆ ಹಾಕ್ಬಿಟ್ಟಿರ್ತಾನ. ಅವನ್ ಪ್ಲಾನ್ ಎಲ್ಲ ನಮ್ಗೆ ಯಾರು ಗೊತ್ತಾಗಲ್ಲ, ಆದ್ರೆ ದೇವರಿಗೆ ಗೊತ್ತು ಇವನು ಇಂದ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಆ ಪ್ಲಾನ್ ಎದುರಿಸಬೇಕಾದ್ರೆ ಶಕ್ತಿಯನ್ನು, ಬಲವನ್ನ ಯಾರು ಕೊಡಿದಾರೆ ಗೊತ್ತಾ? ಯೇಸು ಸ್ವಾಮಿ ಕೊಡಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಅಂತ ಒಂದು ಕಾರ್ಯಗಳು ಬರುವಾಗ ನೀನು ಯಾವ್ದನ್ನು ಓದ್ಬೇಕಂದ್ರೆ ಎಫೆಸ ಪತ್ರಕ್ಕೆ 6ನೇ ಅಧ್ಯಾಯ 10-12 ಓದ್ಬೇಕಂತೆ. ಏನಂದ್ರೆ ಆ ಆಯುಧಗಳು ಯಾವುದೇ ಎಂಬುದಾಗಿ ಬಯಲ್ಪಟ್ಟಿದೆ. ಆ ಆಯುಧಗಳನ್ನ ಇವತ್ತು ಸೇವಕರು ಮಾತ್ರವಲ್ಲ, ದೇವ ಜನರಾದಂತಹ ನಾನು ಮತ್ತು ನೀವು ಸಹ ಅದನ್ನೇ ಆತ್ಕೊಳ್ಬೇಕೆಂಬುದಾಗಿ ನೋಡ್ತೇವೆ. ಏಕೆಂದ್ರೆ ನಂಬಿಕೆ ಆ ಗುರಾಣಿ ಇದ್ರೆ ಮಾತ್ರ ಸೈತಾನನು ಅನೇಕ ಕೆಡುಕು ಬಾಣಗಳನ್ನು ಬಿಡ್ತಾ ಇರ್ತಾರಂತೆ, ವಿಷ ಬಾಣಗಳನ್ನು ಬಿಡ್ತಾ ಇರ್ತಾರೆ. ಅದೇನಾದ್ರೂ ಆ ಒಂದು ಶೀಲ್ಡ್ ನಿಮ್ಮ ಹತ್ರ ಇದ್ರೆ, ಅಥವಾ ಆ ಒಂದು ಏನಂತ ಹೇಳ್ತಾರೆ ಅದು ಗುರಾಣಿ ನಿಮ್ಮಲ್ಲಿಗಿದ್ರೆ, ಯಾವ ಬಾಣಗಳು ಒಳಗಡೆ ಓದಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ 91ನೇ ಕೀರ್ತನೆ ಗೊತ್ತಿದೆ, ಪರಾತ್ಮನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗಿದ್ದಾನೋ ಸುರಕ್ಷಿತ. ನಾನು ಆತನನ್ನು ಹಾಕೊಳ್ಬೇಕು. ಯಾರನ್ನ? ಯೇಸು ಸ್ವಾಮಿಯ ಬಲವನ್ನು ಹಾಕೊಳ್ಬೇಕು. ಆತನ ಆಯುಧಗಳನ್ನು ಧರಿಸಿಕೊಂಡಾಗ ಸೈತಾನನ ಯಾವುದೇ ಬಾಣಗಳನ್ನು ಹಿಂದೆ ಮುಂದೆ ಯಾವ ಕಡೆ ಬಿಟ್ಟರು ಸಹ ಏನಾಗುತ್ತೆ, ನಮಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪೌಲನು 2 ತಿಮೋಥಿ 4ನೇ ಅಧ್ಯಾಯ 17 ಓದ್ತಾನೆ. ಏನೇನು ಹೇಳ್ತಾನೆ ನೋಡಿ, ಬಹಳ ಚೆನ್ನಾಗಿ ಹೇಳ್ತಾನೆ. ಇದೆಲ್ಲ ನಾವು ಓದ್ಬೇಕ, ನಮ್ಗೆ ಎಷ್ಟೋ ಒಂದು ಧೈರ್ಯ, ಆದರಣೆ, ಬಲ ಎಲ್ಲ ಸಿಗ್ತದೆ. 2 ತಿಮೋಥಿ 4ನೇ ಅಧ್ಯಾಯ 7ನೇ ಏನ್ ಹೇಳ್ತದೆ, ದಯಮಾಡಿ ನೋಡಿ. ನನ್ನ ಓಟವನ್ನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಎಂತ ಹೋರಾಟ? ಶ್ರೇಷ್ಠವಾದ ಹೋರಾಟ, ಅರ್ಧಂಬರ್ಧ ಹೋರಾಟ ಅಲ್ಲ ಇದು. ಮತ್ತು ಮುಂದೆ ಹೇಳ್ತದೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಮೊದಲನೇದಾಗಿ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಮತ್ತೆ ಹೇಳ್ತಾನೆ ಅವನು, ನೀತಿವಂತರಿಗೆ ದೊರಕುವಂತ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಎಂತ ಒಂದು ಕಾನ್ಫಿಡೆಂಟ್, ಎಂತ ಒಂದು ನಿರೀಕ್ಷೆ. ಯಾಕಂದ್ರೆ ಕ್ರಿಸ್ತರಿಗಾಗಿ ನಾವು ಕಾರ್ಯ ಮಾಡುವಾಗ ನನಗೂ ನಿಮಗೂ ದೇವರು ಬಹುಮಾನ ಕೊಟ್ಟೇ ಕೊಡ್ತಾನೆ. ದೇವರು ಬರಿಗೈಯಲ್ಲಿ ನಮ್ಮನ್ನ ಸನ್ಮಾನ ಮಾಡೋದಿಲ್ಲ. ಏನಂತೆ? ಆದರೂ ಆಶೀರ್ವಾದ ಕೊಟ್ಟು ನಮ್ಮನ್ನು ಸನ್ಮಾನ ಮಾಡ್ತಾನೆ. ಸೊ ಅದರಿಂದ ಇವತ್ತು ದೇವರ ಆತ್ಮನು ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ, ನಮ್ಮ ಓಟವನ್ನ ನಾವು ಸರಿಯಾದ ರೀತಿಯಲ್ಲಿ ಓಡೋಣ, ಶ್ರೇಷ್ಠವಾದ ಹೋರಾಟವನ್ನ ಮಾಡೋಣ, ನಿತ್ಯ ಜೀವನ ಕಾಪಾಡಿಕೊಳ್ಳೋಣ, ಒಳ್ಳೆ ಪ್ರತಿಜ್ಞೆಯನ್ನ ನಾವು ಮಾಡೋಣ. ಏಕೆಂದ್ರೆ ಇಲ್ಲಿ ಪೌಲನು ಒಂದು ಸತ್ಯ ಸಂಗತಿಯನ್ನು ಹೇಳ್ತಿದ್ದಾನೆ. ಏನಂದ್ರೆ ಅಲ್ಲಿ ಹೇಳುವಂತ ಒಂದು ಮಾತೇನಂದ್ರೆ, ಪೊಂತ್ಯ ಪಿಲಾತನ ಕಾಲದಲ್ಲಿ ನಡೆದಂತ ಘಟನೆ ಅದನ್ನ ಅವನು ನೆನಪು ಮಾಡ್ತಿದ್ದಾನೆ. ಏನ್ ಹೇಳ್ತಾರೆ ಪೊಂತ್ಯ ಪಿಲಾತನಲ್ಲಿ? ಅಲ್ಲಿ ಒಂದು ಮಾತು ನೋಡ್ತೇವೆ ನಾವು, 1 ತಿಮೋಥಿ 6ನೇದಲ್ಲಿ ನಾವು ನೋಡೋದು ಹಾಗೆ 13ನೇ ಭಾಗ ನೋಡ್ತೇವೆ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುತ್ತೇನೆ. ಪೊಂತ್ಯ ಪಿಲಾತನ ಮುಂದೆ ನಿಂತ್ಕೊಂಡವ್ರು ಯಾರು? ಯೇಸು ಸ್ವಾಮಿ. ಅವನು ಕೇಳ್ತಾನೆ, ರಾಜ ಏನಪ್ಪಾ ನೀನು ಯಹೂದ್ಯರ ಅರಸನಾ? ಅದಕ್ಕೆ ಸ್ವಾಮಿ ನೀನ್ ಹೇಳ್ದಿ. ಮತ್ತ ಹಾಗಾದ್ರೆ ಇವರೆಲ್ಲ ನಿನ್ನ ಮೇಲೆ ಏನೋ ಆರೋಪ ಹೊರಿಸಿದ್ದಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಯಾತಕ್ಕೋಸ್ಕರ ಬಂದಿದ್ದೀನಿ? ಸುಮ್ಮನೆ ಬರಲಿಲ್ಲ. ನಾನು ಯಾತಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರೆ, ಸತ್ಯಕ್ಕೋಸ್ಕರ ಇವಾಗ ಬಂದಿದ್ದೀನಿ, ಸತ್ಯ ತಿಳಿದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸತ್ಯ ಪರರೆಲ್ಲರೂ ಏನ್ ಮಾಡ್ತಾರೆ? ನನ್ನ ಮಾತಿಗೆ ಕಿವಿ ಕೊಡ್ತಾರೆ. ಇವತ್ತು ನಾವು ಯಾರ ಮಕ್ಕಳು? ಸತ್ಯವಂತನಾದಂತಹ ಯೇಸು ಸ್ವಾಮಿ ಮಕ್ಕಳು. ನಾವು ಯಾರ ಮಾತಿಗೆ ಕಿವಿ ಕೊಡಬೇಕು? ಆ ಸತ್ಯವಂತನ ಮಾತು. ನಮ್ಮ ಬಾಯಲ್ಲಿ ಏನ್ ಬರಬೇಕು? ಆ ಸತ್ಯವೇ ಹೊರಗೆ ಬರಬೇಕು. ಸೊ ಅದರಿಂದ ನನ್ನ ಅಭ್ಯಸಿದ್ರೆ ಅಂತ ಒಂದು ಯೇಸು ಕ್ರಿಸ್ತರ ಮೇಲೆ ಆಣೆ ಇಟ್ಟು ಹೇಳ್ತಾರೆ. ಏನಂದ್ರೆ ಇದನ್ನ ನೆನ್ಪು ಮಾಡ್ಕೋ, ನಿನ್ನನ್ನ ನಾನು ಪ್ರತಿಷ್ಠೆ ಪಡಿಸ್ತಾರೆ. ಯಾಕಂದ್ರೆ ಇದೆಲ್ಲ ನೀನು ತಿಳಿದಿರ್ಬೇಕು.
ಹಿಂಸೆಗಳು ಬರ್ಬೋದು, ನಷ್ಟಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ರೋಗಗಳು ಬರ್ಬೋದು, ಏನೇ ಬಂದ್ರು ಸಹ ನೀನೇನಾಗ್ಬಾರ್ದು ಅಂತೆ, ನಿನ್ನ ನಂಬಿಕೆಯನ್ನ ಬಿಟ್ಟು ಹೋಗ್ಬೇಡ, ನಂಬಿಕೆಯಿಂದ ಅಲ್ಲಾಡಬೇಡ. ಏಕೆಂದ್ರೆ ಆ ನಂಬಿಕೆಯಿಂದ ದೇವರನ್ನ ಉನ್ನತ ರೀತಿಗೆ ಆತ ನಡೆಸುವಂತನಾಗಿದ್ದಾನೆ. ಏಕೆಂದ್ರೆ ಯೋಹಾನ ಬರೆದ ಸುವಾರ್ತೆ 15:28ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಕೊಟ್ಟಿದ್ದಾರೆ. ಏನ್ ಮಾತು ಕೊಟ್ಟಿದ್ದಾರೆ? ಯೋಹಾನ 10:28 ಹೇಳ್ತದೆ, ನಾನು ನಿಮ್ಗೆ ಏನ್ ಕೊಟ್ಟಿದ್ದು ವಾಗ್ದಾನ ಮಾಡಿದ್ದಾರೆ, ನಿತ್ಯ ಜೀವವನ್ನ ಕೊಡ್ತೇನೆ. ಇದು ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಈ ಲೋಕದಲ್ಲಿ ನಿಮ್ಮನ್ನ ಯಾರು ಬೇಕಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ದೇಹವನ್ನ ಕೊಲ್ಲಬಹುದು, ಆದ್ರೆ ಏನ್ ಕೊಲ್ಲಕ್ಕಾಗಲ್ಲಂತೆ, ಆತ್ಮವನ್ನ ಕೊಲ್ಲಕ್ಕಾಗಲ್ಲ. ಆಗ ನೀವು ಯಾರಿಗೆ ಹೆದರ್ಬೇಕು? ಇವನು ಬಿಜೆಪಿ ಲೀಡರ್, ಅವನಿಗೆ ಸ್ವಾರ್ಥ ಹಿಂಗೆ ಹೇಳೋದು ಹೆದರುವಂತ ಅವಶ್ಯಕತೆ ಇಲ್ಲ. ಅವನು ಪ್ರೈಮ್ ಮಿನಿಸ್ಟರ್, ಅವನಿಗೆ ಹೆಂಗಪ್ಪ ಹೇಳೋದು ಅವಶ್ಯಕತೆ, ಹೆದರುವಂತ ಅವಶ್ಯಕತೆ ಇಲ್ಲ. ನಾವು ಹೆದರುವಂತದ್ದು ಯಾರಿಗಂತೆ, ನರಕದಲ್ಲಿ ಹಾಕುವಂತ ಪ್ರಾಣ ಮತ್ತು ಆತ್ಮ ಶರೀರವನ್ನ ನರಕದಲ್ಲಿ ಹಾಕಿ ನಾಶ ಮಾಡೋದು ಹೆದರ್ಬೇಕೆ ಹೊರತು ಈ ಲೋಕದಲ್ಲಿರುವಂತ ಯಾವ ಜನರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದ್ರೆ ಹೆದರ್ಬೇಕು, ತಪ್ಪು ಮಾಡದೆ ಹೋದ್ರೆ ಯಾಕೆ ಹೆದರ್ಬೇಕಲ್ಲ? ಇಲ್ಲ. ಏಕೆಂದ್ರೆ ಅಂತ ಒಂದು ಆಜ್ಞೆಯನ್ನ ಪೌಲನು ತಿಮೋಥಿಗೆ ಕೊಟ್ಟ ಹಾಗೆ ಇವತ್ತು ನನಗೂ ನಿಮಗೂ ಸಹ ದೇವರು ಇದೇ ಮಾತಾಡ್ತಾರೆ. ಎಂತ ಸನ್ನಿವೇಶ ಬಂತು, ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ಬೇಡ. ಮತ್ತು ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಏನಂತಂದ್ರೆ, ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆ ಅಂತ ಹೇಳುವಾಗ 6ನೇ ಅಧ್ಯಾಯ 4ನೇ ವಚನ ಹೇಳ್ತದೆ. ಏನಿರ್ತದೆ? ಯೋಹಾನ ಬರೆದ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯ 4ನೇ ವಚನ ಏನಂತ ಹೇಳ್ತದಲ್ಲಿ, ರೋಮ 6:4 ಬಹಳ ಚಂದವಾದದ್ದು. ನಾವು ಏನಾಗಿದಂತೆ ದೀಕ್ಷಾ ಸ್ನಾನ ಏನ್ ಮಾಡಿದ್ವಿ, ನಾವು ಪಡ್ಕೊಂಡಿದೀವಾ? ಪಡ್ಕೊಳ್ಳಿ. ಅದೇ ನಾವು ಇವತ್ತು ದೀಕ್ಷಾ ಸ್ನಾನ ಪಡ್ಕೊಂಡ್ಮೇಲೆ ನಾವು ಹೇಗೆ ಜೀವಿಸ್ಬೇಕು? ಪಾಪದ ಪಾಲಿಗೆ ಸಾಯ್ಬೇಕು ನಾವು. ಇನ್ನು ಎಷ್ಟೋ ಜನ ದೀಕ್ಷಾ ಸ್ನಾನ ತೆಗೆದುಕೊಂಡು ಏನಾಗಲಿಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ. ಎಷ್ಟೋ ಜನ ನಾನು ಬ್ಯಾಕ್ ಸೈಡ್ ಅಲ್ಲಿ ನೋಡ್ತೀವಿ, ಹಿಂದೆ ಓದೋದು, ಅವರು ತೀರ್ಮಾನ ಮಾಡುವಾಗ ಬಹಳ ಚೆನ್ನಾಗಿ ತೀರ್ಮಾನ ಮಾಡೋದು. ಏನಂದ್ರೆ, ನಾನು ಇವತ್ತಿನಿಂದ ಪಾಪದ ಪಾಲಿಗೆ ಸತ್ತಿದ್ದೇನೆ, ಯೇಸು ಸ್ವಾಮಿಯೊಂದಿಗೆ ಉಣಲ್ಪಟ್ಟಿದ್ದೇನೆ, ಯೇಸು ಮೃತ್ಯುವನ್ನು ಅನುಭವಿಸಿಕೊಂಡು ಎದ್ದು ಬಂದ ಹಾಗೆ ಮಹಿಮಾ ಶರೀರ ಎದ್ದು ಬಂದಾಗಿ ನಾನು ಸಹ ಎದ್ದು ಬಂದಿದ್ದ ತೀರ್ಮಾನ ಮಾಡ್ತಾರೆ. ಆದರೆ ಹಳೆ ಜೀವನ ಏನಾಗಲ್ಲ, ಅನೇಕ ಸರಿ ಹಾಗೆಯೇ. ಸೊ ಇವತ್ತು ನಮ್ಮ ತೀರ್ಮಾನ ಹೆಂಗಿರ್ಬೇಕಂದ್ರೆ, ಇನ್ನು ಮುಂದೆ ನಾನು ಪಾಪದ ಪಾಲಿಗೆ ಸತ್ತವನು, ದೇವರಿಗಾಗಿ, ನನ್ನ ಮನುಷ್ಯನಿಗಾಗಿ ಅಲ್ಲ, ಏನಂದ್ರೆ ನಾನು ದೇವರಿಗಾಗಿ ಜೀವಿಸ್ಬೇಕು. ನಾನು ಇನ್ನೂ ಎಷ್ಟು ದಿವಸ ಇದ್ದೇವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಪೌಲ ಹೇಳ್ತಾರೆ, ನಾನು ಬದುಕಿದರೂ ಯಾರಿಗೋಸ್ಕರ ಬದುಕಿಲ್ಲ, ಸತ್ತರು ಅದು ಲಾಭನೇ. ಗಲಾತೆ 2:20 ಯಾವಾಗ ತಲೆದಿರಲಿ, ಏನ್ ತಲೆದಿರ್ಬೇಕು? ಇವತ್ತು ನಾನು ಕ್ರಿಸ್ತರೊಂದಿಗೆ ಶಿಲುಬೆಗೆ ಹಾಕ್ಸ್ಕೊಂಡಿದ್ದೀನಿ, ನಾನು ಹೇಳ್ಬೇಕು, ನಾನು ಸ್ವಾಮಿ ಹಾಕ್ಸ್ಕೊಂಡಿದ್ದೀನಿ, ಇನ್ನು ಜೀವಿಸುವನು ನಾನಲ್ಲ ಸ್ವಾಮಿ. ಇವತ್ತು ನನ್ನಲ್ಲಿ ಇನ್ನೂ ನಾನು ಅಂತಿದ್ರೆ ನಾನಲ್ಲ, ಯಾರು ಜೀವಿಸದೆ? ಈಗ ಶರೀರದಲ್ಲಿ ಜೀವಿಸೋದು ಯಾರು? ಆ ಕ್ರಿಸ್ತನೇ ನನ್ನೊಳಗಿರ್ಬೇಕು. ಅದು ಇಲ್ಲದೆ ಹೋದ್ರೆ ನಾನು ದೇವರ ಮಗನಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ಅಂದು ಪೌಲನು ಆ ಒಂದು ತಿಮೋಥಿ ಹೇಳಿದ ಹಾಗೆ ಇವತ್ತು ದೇವರ ಆತ್ಮನು ನನ್ನನ್ನು ಇದೇ ಮಾತಾಡ್ತಿದ್ದಾರೆ, ನೀನು ಯಾರಿಗಾಗಿ ಜೀವಿಸ್ಬೇಕು? ಯಾಕಂದ್ರೆ ಆತನು ಬರುವಂತ ಸಮಯ ಬಹಳ ಸಮೀಪ ಆಗ್ತದೆ. ಯಾವ ಗಳಿಗೆ ಆದ್ರೂ ಬರ್ಬೋದು. ಸೊ ಅದು ಬರುವಂತ ದಿನ ಯಾರು ಸಹ ಗೊತ್ತಾಗುತ್ತೆ. ಬೈಬಲ್ ಹೇಳ್ತಾರೆ, ಒಂದು ವೇಳೆ ಗೊತ್ತಾಗಿದ್ರೆ ಏನಾಗ್ತಾ ಇತ್ತು, ಎಲ್ಲರೂ ಸಿದ್ಧರಾಗ್ತಾ ಇದ್ರು. ಯೇಸು ಸ್ವಾಮಿ 2021 ಇಸ್ವಿ ಜನವರಿ 15ನೇ ತಾರೀಕು ಬರ್ತಾರಂದ್ರೆ ಎಲ್ಲ ಏನ್ ಮಾಡ್ತಾ ಇದ್ರಂತೆ, 14ನೇ ತಾರೀಕು ಹೆಂಗಂದ್ರೆ ಜೀವನ ಮಾಡ್ತಾ ಇದ್ರು. 15ನೇ ತಾರೀಕು ಬರ್ತಾರಲ್ಲ, ನನಗೆ ಗೊತ್ತಿದೆ, ಆ ದಿವಸ ನಾನು ಏನ್ ಮಾಡ್ತೀನಿ, ಸಿದ್ಧನಾಗ್ತೀನಿ ಅಂತ ಅನೇಕ ದಿವಸ. ಆದ್ರೆ ಯೇಸು ಸ್ವಾಮಿ ಅದಕ್ಕೆ ಟೈಮ್ ಮಾತ್ರ ಬಂದಿಲ್ಲ ಅವರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಈ ವಿಷಯ ತಂದೆಯಾದ ದೇವರಿಗೆ ಒಬ್ಬರಿಗೆ ಮಾತ್ರ ಗೊತ್ತು. ಒಂದ್ ವೇಳೆ ನಾನು ನಿಮ್ಗೆ ಹೇಳ್ಬಿಟ್ರೆ ನೀವೇನಾಗ್ತಾ ಇದ್ರಿ, ಇಷ್ಟೊತ್ತಿಗೆ ಸಿದ್ಧರಾಗ್ತದೆ. ಅದಕ್ಕೆ ಇವತ್ತು ಇನ್ಸ್ಪೆಕ್ಷನ್ ಮಾಡುವಂತವ್ರು ಯಾರು ಸಹ ಹೇಳ್ಬಿಟ್ಟು ಬರ್ತಾರ. CBI ಅವರು ಯಾವ ಬರ್ತಾರೆ, ನಿಮಗೆ ಗೊತ್ತಿರೋದು ಬರ್ತಾರ, ಫೋನ್ ಮಾಡಿ ಬರ್ತಾರ? ಇಲ್ಲ, ಯಾರಿಗೂ ಗೊತ್ತಿಲ್ಲ, ಸಂದೇಹ ಅವ್ರು ಬರೋದು. ಯಾಕಂದ್ರೆ ಅವಾಗ ಗೊತ್ತಿಲ್ಲದಾಗ ಬಂದಾಗ ಏನಾಗುತ್ತೆ, ನಾವು ಏನೇನ್ ಆಗ್ತಾ ಇದೀವಿ. ನಾವು ಈಗ ನಮ್ ಸುಧಾಕರ್ ಅವರು ಇದ್ದಾರೆ, ಮಿನಿಸ್ಟರ್ ಅಲ್ವಾ, ಅವ್ರಿಗೆ ಹಾಸ್ಪಿಟಲ್ ಎಲ್ಲ ದಿಢೀರಂತ ಭೇಟಿ ಕೊಟ್ಟು ಏನೇನಾಗಿದೆ, ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದೆ, ಎಷ್ಟೋ ಜನ ಬಂದಿಲ್ಲ, ಅಟೆಂಡೆನ್ಸ್ ನೋಡಿದ್ರೆ ಎಲ್ಲರೂ ಸಹಿ ಇದೆ, ಎಲ್ಲರಿಗೂ ಒಬ್ಬರಿಲ್ಲ. ಆ ತರ ಏನಾಗ್ತದೆ, ಈ ಹಾಸ್ಪಿಟಲ್ ಸ್ಥಿತಿ ಇದೆ ಅಂತ ಗೊತ್ತಾಗ್ತದೆ. ಹಾಗೆ ನಮ್ಮ ದೇವರು ಸಹ
ಅದನ್ನ ಬರುವಂತ ಸಮಯ ಯಾರಿಗೂ ಹೇಳಲ್ಲ. ನೀವು ಹೇಗೆ ಜೀವನ ಮಾಡ್ತಿದ್ದೀರಿ, ಯಾವ ರೀತಿಯಾಗಿ ಇದ್ದೀರಿ, ಎಲ್ಲ ಅದನ್ನ ದೇವರು ಪರೀಕ್ಷೆ ಮಾಡ್ತಾನೆ. ಅದನ್ನ ಪರೀಕ್ಷೆ ಮಾಡುವಾಗ ನಾವು ಅದರ ಸರಿನಾದಲ್ಲಿ ಯಥಾರ್ಥರಾಗಿಯೂ ನಂಬಿಗಸ್ತರಾಗಿಯೂ ನೀತಿವಂತರಾಗಿಯೂ ನಿಷ್ಕಳಂಕರಾಗಿಯೂ ನಾವು ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ದೇವರು ಪರಿಶುದ್ಧವಾದ ದೇವರಾಗಿದ್ದಾನೆ. ಅದರ ಸಂದಲ್ಲಿ ನಿಂತ್ಕೊಳ್ಬೇಕಾದ್ರೆ ನಾವು ಸಹ ಅದೇ ರೀತಿಯಲ್ಲಿ ಇರ್ಬೇಕು. ನಾನು ಯೇಸು ಸ್ವಾಮಿ ನಂಬಿದಾಗ ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾನೆ, ಸಕಲ ಅನೀತಿಯನ್ನು ಪರಿಹರಿಸಿದ್ದಾನೆ, ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ನಿನ್ನ ಪಾಪವನ್ನು ಎಂದಿಗೂ ನೆನಪಿಗೆ ತರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಪುನಃ ನಾನು ಏನಾಗಬಾರ್ದು ಇವತ್ತು ಅದರೊಳಗೆ ಸಿಕ್ಕಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, 2 ಗಾದೆಗಳನ್ನು ಇಟ್ಬಿಟ್ಟಿದ್ದಾರೆ. ಏನಂತೆ, ತೊಳೆದ ಹಂದಿ ಕೆಸರಿನಲ್ಲಿ ಹೊರಡೋದಕ್ಕೆ ಹೋಯಿತು, ನಾಯಿ ತಾನು ಕಕ್ಕಿದನ್ನ ನೆಕ್ಕುವುದಕ್ಕೆ ತಿರುಗಿಕೊಳ್ಳಿ. ನೀವು ಯಾರಿಗೆ ಬರೆಯಬಹುದು? ಅನ್ಯ ಜನರಿಗೂ ವಿಶ್ವಾಸಿಗಳಿಗೆ. ಇವತ್ತು ಎಷ್ಟೋ ಸಾರಿ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ, ಅದನ್ನೇ ಮಾಡಿದ್ದೀವಿ. ಹೋಗಬಾರ್ದು ಅಂತ ಯೋಚನೆ ಮಾಡಿದ್ದೀವಿ, ಅದೇ ಮಾಡಿದ್ದೀವಿ. ಇವತ್ತು ಎಚ್ಚರಿಕೆ ಸೋದರಿಂದ ನನ್ನ ಪ್ರಿಯ ಸೋದರೇ, ಇವತ್ತು ನಮ್ಮ ಸ್ವಾಮಿ ಮೇಲ್ಗಡೆ ಎಲ್ಲವನ್ನು ನೋಡ್ತಾ ಇದ್ದಾನೆ. ಆತನಿಗೆ ಮೆಚ್ಚುಗೆ ಆಗಂತ ಒಂದು ಉತ್ತಮವಾದ ಜೀವಿತ ನಾನು ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ಕೊಡ್ತಾರೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನಾವು ನಿಷ್ಕಳಂಕರಾಗಿರ್ಬೇಕು, ನಿಂದಾರಹಿತರಾಗಿರ್ಬೇಕು ಮತ್ತು ಆತನ ಬರುವ ತನಕ ಅದನ್ನ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಮತ್ತು ಕಡೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. 1 ಕೊರಿಂಥ 9ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 9ನೇ ಅಧ್ಯಾಯ 16ನೇ ವಚನ ನಿಮಗೆ ಗೊತ್ತಿರಬಹುದು. ಇನ್ನೊಂದು ಸಾರಿ ವಾಕ್ಯ ನಾವು ಓದ್ಕೊಳ್ಳೋಣ. 1 Corinthians 9 chapter. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾಕು, ಥ್ಯಾಂಕ್ ಯು. ಇಲ್ಲಿ ಹೇಳ್ತದೆ, ನಾನು ಸುವಾರ್ತೆಯನ್ನು ಸಾರಿದರೂ ನನಗೇನಿಲ್ಲ ಅಂತೆ, ಹೊಗಳಿಕೊಳ್ಳುವುದಕ್ಕೆ ನನಗೇನು ಅಷ್ಟು. ನಾನು ಇಷ್ಟು ಆತ್ಮ ಗೆದ್ಬಿಟ್ಟೆ, ನಾನು ಅಷ್ಟು ಆತ್ಮ ಗೆದ್ಬಿಟ್ಟೆ. ಕೆಲವರು ಹೇಳ್ತಾ ಇದ್ದಾರೆ, ಅಷ್ಟು ಆತ್ಮ ನನಗಿದ್ರಿ, ನಾನು ಗೆಲ್ಲಕ್ಕಾಗ್ತದ? ನಾನು ಒಂದೇ ಒಂದು ಆತ್ಮ ಗೆಲ್ಲಕ್ಕಾಗಲ್ಲ. ದೇವರು ಹೇಳಿದ ಹೊರತು, ತಂದೆಯಾದ ದೇವರು ಹೇಳಿದ ಹೊರತು, ಅವನ ಹೆಸರು ಬರೆಯಲ್ಪಡದ ಹೊರತು ಅವನನ್ನ ನಾನು ಸೆಳೆದುಕೊಳ್ಳಲಿಕ್ಕೆ ಎಂದೆಂದಿಗೂ ಸಾಧ್ಯ ಇಲ್ಲ. ನಾನು ಎಷ್ಟೋ ಯೋಚನೆ ಮಾಡಿದೆ, ಇವರಿಗೆ ತುಂಬಾ ಜನ ಸ್ನೇಹಿತರಿದ್ದಾರೆ, ತುಂಬಾ ಜನ ಪರಿಚಯ, ಇವ್ರು ಒಬ್ಬರ ಹೆಸರು ನಂಬಿಟ್ರೆ ಇಡೀ ಕುಲ ನಂಬಿಡ್ತಾರ ಅಂತ ಹೇಳ್ತಾರೆ, ನಂಬ್ತಾರ. ಹಂಗೆಲ್ಲ ನಾವು ಯೂಟಿ ಮಾಡ್ದಂಗೆ ಹೆಂಗಿದ್ರೆ ಇವತ್ತು ಎಲ್ಲ ಜನ ಹೆಸರು ನಂಬಿಡೋದು. ಅದಕ್ಕೆ ಬೈಬಲ್ ಹೇಳ್ತದೆ, ಇರತ್ತೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನಿಲ್ಲಂತೆ ಯಾವ ಆಸ್ಪದ ಇಲ್ಲ. ಯಾಕಂದ್ರೆ ದೇವರು ನನಗೆ ಅಂತ ಒಂದು ವಿಶೇಷ ಕೃಪೆ ಕೊಟ್ಟಿದ್ದಾರೆ. ನಾನು ಪಾಪಿಯಾಗಿದ್ದೆ, ನನ್ನ ಪಾಪಗಳನ್ನು ತೊಳೆದಿದ್ದಾರೆ, ಶುದ್ಧೀಕರಣ ಮಾಡಿದ್ದಾರೆ, ನನ್ನನ್ನು ದೇವರು ಮಾತನಾಡಿ ಮಾಡಿದ್ದಾನೆ. ಈಗ ನಾನು ಒಬ್ಬರೇ ಪರಲೋಕಕ್ಕೆ ಹೋಗಬಾರ್ದು, ನನ್ನ ಜೊತೆಗೆ ನೋಡ್ಬೇಕು, ಇನ್ನೂ ಅನೇಕ ಸ್ನೇಹಿತರಿದ್ದಾರೆ, ನೆರೆಯವರಿದ್ದಾರೆ, ಅಕ್ಕಪಕ್ಕದವರಿದ್ದಾರೆ, ಹಳ್ಳಿಯವರಿದ್ದಾರೆ. ಇವರೆಲ್ಲರೂ ಸಹ ದೇವರುಗಳಿಗೆ ಬರಲೇಬೇಕು. ಒಬ್ಬರು ಸಹ ಎಲ್ಲಿ ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು. ನಮ್ಮ ತೀರ್ಮಾನ ಅಷ್ಟೇ, ಒಂದು ಆತ್ಮ ಸಹ ಏನಾಗಬಾರ್ದಂತೆ, ನಾಶವಾಗಿ ಹೋಗ್ಬಾರ್ದು. ಈ ಕಾರ್ಯಕ್ಕೆ ನಾವೆಲ್ಲರೂ ಏನ್ ಮಾಡಬೇಕಂತ ಇವತ್ತು ಕೈ ಜೋಡಿಸಲೇಬೇಕು. ಇದು ಒಬ್ಬನ ಕಾರ್ಯ ಅಲ್ಲ, ಇದೇನಂತೆ ಇಡೀ ಸಭೆ ಕಾರ್ಯ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಸಾರಲೇಬೇಕೆಂಬ ನಿರ್ಬಂಧ ಯಾರು ಉಂಟಂತೆ, ನನ್ಗುಂಟು, ಸಾರಲೇಬೇಕು. ನಿಮ್ಗೆ ಒಳ್ಳೇದನ್ನ ಮಾಡಿದ್ಮೇಲೆ ನೀವು ಹೇಳದೆ ಹೋದ್ರೆ ನಿಜವಾಗ್ಲೂ ನಿಮ್ಮಷ್ಟು ಕಠಿಣವಾದಂತ ವ್ಯಕ್ತಿಗಳು ಬೇರೆ ಯಾವುದು ಸಹ ಇಲ್ಲ. ಈಗ ನನಗೇನಾದ್ರೂ ದೇವರು ಉಪಕಾರ ಮಾಡಿದ್ರೆ ಅದನ್ನ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ನಾನು. ಯಾಕಂದ್ರೆ ಆ ಉಪಕಾರವನ್ನ ನಾನು ಹೇಳದೆ ಹೋದ್ರೆ 103ನೇ ಕೀರ್ತನೆ ಏನಾಗ್ತದೆ ನನಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದಿಗಳೇ ಆತನ ಪವಿತ್ರಕ್ಕೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಏನ್ ಮಾಡೋಣ, ಒಂದನ್ನು ಮರಿಬೇಡ. ಎಷ್ಟೋ ಉಪಕಾರ ಮಾಡ್ತಿದ್ದಾನೆ. ಮಾತು ಗರ್ಭದಿಂದ ಹಿಡಿದು ಇಲ್ಲಿಯವರೆಗೆ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಒಂದೊಂದು ಕ್ಷಣದಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ನಾನು ಬೇಕಾಗಿದ್ದೆಲ್ಲವನ್ನ ಕೊಟ್ಟಿದ್ದಾನೆ, ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ, ತುಂಬಿ ತುಳುಕು ಹಾಗೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರ ಮಾಡಿದ ದೇವರಿಗೆ ನಾನೇನು ಕೊಡ್ತಾ ಇದ್ದೀನಿ? ಅದನ್ನು ಹೇಳ್ತಾರೆ, ಮಗನೇ ನೀನು ಸ್ತೋತ್ರ ಕೊಡ್ತೀಯ ಸರಿ, ಆದರೆ ನನ್ನ ಬಗ್ಗೆ ಜನರೊಟ್ಟಿಗೆ ಏನ್ ಮಾಡ್ತೀನಿ, ನಾನು ಯಾರನ್ನ ಅವ್ರು ಪರಿಚಯ ಮಾಡು. ಅವ್ರು ಪರಿಚಯ ಮಾಡದೆ ಹೋದ್ರೆ ಅವ್ರು ಪರಲೋಕ ರಾಜ್ಯ ಬರೋದಿಲ್ಲ. ನಾನು ಇವರನ್ನ ಸೃಷ್ಟಿ ಮಾಡಿದ್ದೀನಿ, ಇವ್ರು ನನ್ನ ಮಕ್ಕಳು, ನನ್ನ ಜನರು. ಇವತ್ತು ಸೈನ್ಯನ ಕತ್ಕೊಂಡಿದ್ದಾರೆ, ಅನೇಕ ಬಂಧನ ಹಾಕ್ಬಿಟ್ಟಿದ್ದಾರೆ, ಮುಸ್ಕು ಹಾಕ್ಬಿಟ್ಟಿದ್ದಾರೆ. ಈಗ ಅದನ್ನ ಬಿಚ್ಚೋರೆ ದೇವದೂತನ ಕಳಿಸ್ಬಿಟ್ಟು ದೇವ್ರು ಮಾಡ್ಬೋದಾ? ದೇವದೂತನ ಕಳಿಸಿದ್ರೆ ಮಾಡ್ತಾರೆ, ಇವರು ಮಾಡೇ ಮಾಡ್ತಾರೆ. ಒಂದೇ ಕ್ಷಣದಲ್ಲಿ ಮಾಡ್ತಾರೆ. ಬೈಬಲ್ ಹೇಳ್ತದೆ, ಒಬ್ಬ ವ್ಯಕ್ತಿ
ದೇವದೂತ ಸಮುದ್ರದ ನಾವು ಕಾಲಿಟ್ಟಿದ್ದಂತೆ, ಇನ್ನೊಂದು ಎಲ್ಲಿಟ್ಟಿದ್ದಂತೆ, ಭೂಮಿ ಮೇಲೆ ಇಟ್ಟಿದ್ದು. ಇಂಥ ವ್ಯಕ್ತಿ ನೋಡ್ರೆ ಎದುರ್ತಾರ ಇಲ್ಲ ಜನ, ಏಯ್ ನಂಬ್ತೀರಾ ಇಲ್ವೋ, ನಂಬಲಿಲ್ಲ ಅಂದ್ರೆ ಇವತ್ತೇ ಮುಗಿಸ್ತೀರ ಅಂತ ಹೇಳಿದ್ರೆ ಎಲ್ಲರೂ ಅವತ್ತೇ ನಂಬಿಡ್ತಾರೆ. ಹಾಗೆ ಸ್ವಾಮಿ ನಿಮ್ಗೆ ಭೂಮಿ ಅದು ದೇವರು ಆ ಕೆಲಸವನ್ನು ಯಾರಿಗೆ ಕೊಡಲಿಲ್ಲ ಅಂದ್ರೆ ದೇವರು ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ? ನನಗೆ ನಿಮಗೆ ಎಲ್ಲರೂ ಕೊಟ್ಟಿದ್ದಾರೆ. ಅದಕ್ಕೆ ಬೈಬಲ್ ಇರ್ತದೆ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ, ನಾನು ಒಂದ್ ವೇಳೆ ಸಾರದಿದ್ದರೆ ಏನಾಗದೆ ನನ್ನ ಗತಿ ಏನಪ್ಪ? ಯಾಕೆಂದ್ರೆ ನಮ್ಮನ್ನ ದೇವರು ಆರಿಸಿಕೊಳ್ಳುವ ಉದ್ದೇಶ, ನೀವು ಹೊರಟು ಹೋಗಿ ಲೋಕದ ಎಲ್ಲಾ ಜನರು ನನ್ನ ಶಿಷ್ಯನ ಮಾಡಿ ಅಂತ ಹೇಳ್ತಾನೆ ಯೋಹಾನ ಸ್ವಾರ್ಥನೆ. ನೀವು ಫಲ ಕೊಡುವರಾಗಬೇಕೆಂದರು, ಆ ಫಲ ನಿಲ್ಲುವಂತದ್ದಾಗಬೇಕೆಂದರು ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ. ನೀವು ಫಲ ಕೊಡಲೇಬೇಕು. ನೀವು ಫಲ ಕೊಡದೆ ಬಂದ್ರೆ ನಿಮ್ಮ ಮರಕ್ಕೆ ಏನಾಗ್ತದೆ, ದೇವರು ಒಂದು ಕೊಡಲಿ ಆಗ್ತಾರೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ದೇವರೇ ಮಾಡ್ತಾರೆ, ಕಡಿದು ಕಡಿದು ಬಿಸಾಕ್ತಾರೆ. ಪ್ರಯೋಜನ ಇಲ್ಲದ ನನ್ನ ಯಾಕೆ ಆರಿಸ್ಕೊಂಡೆ ನಾನು? ಹಾಗಾದ್ರೆ ಆತರ ಯಾರು ಬೇಕು? ಫಲ ಕೊಡುವುದರ ದೇವರು ಬೇಕು, ಹುಡುಕ್ತಾರೆ ದೇವರು. ಹಾಗಾದ್ರೆ ನಾವು ಮತ್ತು ನೀವು ಫಲ ಕೊಡುವಂತ ಒಂದು ಮರವಾಗಿ ಕಾಣಿಸ್ಕೊಳ್ಳೋಣ. ಅನೇಕ ಆತ್ಮಗಳನ್ನು ದೇವರು ನಾಡಿಗೆ ಕೆಲಸ ನಡೆಸದೆ ಹೋದರೆ ಸ್ಥಿತಿ ಏನಾಗ್ತದಂತ ಕಡೆಯ ವಚನ ಹೇಳಿ ಮುಗಿಸ್ತೇನೆ. ಮತ್ತಾಯ 8:38 ಅಂಶ ಓದಿ ಮುಗಿಸೋಣ. ಮತ್ತಾಯ 8:38. ಆತನು ಹೋಗಿರಿ ಅನ್ನಲು ಅವು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಕ್ಷಣವೇ ಆ ಗುಂಪೆಲ್ಲ ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು. ಅದಲ್ಲ, ಮಾರ್ಕ್ ಬರೋ ಸೋದರೇ ಸ್ವಲ್ಪ ಪಾಪಿಷ್ಟ ಸಂತತಿ ಅಂತ ಬರ್ತದೆ. 8:38 ಮಾರ್ಕ 8:38. ವ್ಯಭಿಚಾರಿಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಸಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಥ್ಯಾಂಕ್ ಯು. ಇಲ್ಲಿ ಯಾರು ಹೇಳ್ತಾರೆ? ಸ್ವಾಮಿ ಯಾರು ಹೇಳ್ತಾರೆ? ವ್ಯಭಿಚಾರಿಯಂತಿರುವಂತ ಈ ಪಾಪಿಷ್ಟ ಸಂತತಿ ಯಾರು ವ್ಯಭಿಚಾರ ಮಾಡ್ತಾರೆ? ಒಂದ್ ಕಡೆ ಯೇಸು ಸ್ವಾಮಿ ಇಟ್ಕೊಳ್ಳೋದು, ಇನ್ನೊಂದ್ ಕಡೆ ಲೋಕವನ್ನು ಇಟ್ಕೊಳ್ಳೋದು. ಎರಡು, ಈ ಕಡೆ ಆಗ್ಲಿ ಅಥವಾ ಆ ಕಡೆ ಆಗ್ಲಿ. ಒಬ್ಬ ವ್ಯಕ್ತಿ ಇಬ್ಬರು ಯಜಮಾನರಿಗೆ ಏನ್ ಮಾಡಕ್ಕಾಗಲ್ಲ, ಸೇವೆ ಮಾಡಕ್ಕಾಗಲ್ಲ. ಒಂದು ನೀನು ಯೇಸುಗಾಗಿ ಮಾಡಬೇಕು, ಇಲ್ಲ ಸೈತಾನ್ಗಾಗಿ ಮಾಡಬೇಕು. ಚಾಯ್ಸ್ ನಮ್ದೆ. ಅದು ಅದಕ್ಕೆ ಹೇಳ್ತಾರೆ ವ್ಯಭಿಚಾರ ಮಾಡುವಂತ ಸಂತತಿ, ಈ ಪಾಪಿಷ್ಟ ಸಂತತಿ. ಇವರು ಅಂದ್ರೆ ಯೇಸುಸ್ವಾಮಿ ನಂಬಿರೋರು ಯಾವನಾದ್ರು ನನಗೂ ನೋಡ್ರಿ, ಯೇಸುಸ್ವಾಮಿಗೂ ಮತ್ತು ನನ್ನ ಮಾತುಗಳಿಗೂ ಅಯ್ಯೋ ಹೇಳಿದ್ರೆ ಏನಾಗ್ತದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ದೇವರ ವಾಕ್ಯ ಹೇಳಿದ್ರೆ ಏನಾಗ್ತದೋ, ಎಲ್ಲಿ ನನ್ನ ಒಳಗಾಕ್ಬಿಡ್ತಾರೋ, ಎಲ್ಲಿ ನನ್ನನ್ನು ಬಡದಾಕ್ಬಿಡ್ತಾರೋ, ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಏನಾಗ್ತದಂತೆ? ನಾಚಿಕೊಳ್ತಾ ಇದ್ರೆ ಏನಾಗ್ತದೆ? ಯೇಸುಸ್ವಾಮಿ ಹೇಳ್ತಾರೆ, ಅವನಿಗೆ ಮನುಷ್ಯ ಕುಮಾರನು ಯೇಸುಸ್ವಾಮಿ ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳಬೇಕು. ನಿಮ್ಮನ್ನು ನೋಡುವಾಗ ನಾಚಿಕೆ ಆಗ್ತದೆ. ಇಂಥ ಜನರನ್ನು ಯಾಕಾದ್ರೂ ಆಯ್ಕೆ ಮಾಡ್ಕೊಂಡಂತ ಆ ದೇವರು ಅಲ್ಲಿಂದ ಮಾತಾಡುವಾಗ ನಿಮ್ಗೆ ಏನಾಗ್ತದೆ? ನಿಮ್ ಕಡೆ ತಲೆ ಎತ್ತಕ್ಕಾಗಲ್ಲ, ನಿಮ್ಗೆ ತಲೆ ತಗ್ಗಿಸ್ಕೊಳ್ತೀರ. ಸೊ ಇಂಥ ಒಂದು ಉತ್ತಮವಾದ ಸೇವೆಗೆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡ. ಸೊ ಅದಕ್ಕಾಗಿ ಇಲ್ಲಿವರೆಗೂ ತಿಮೋಥೆಯ ಪತ್ರಿಕೆಯಲ್ಲಿ ಅನೇಕ ಸತ್ಯಗಳನ್ನು ದೇವರು ತಿಳಿಸ್ತಾ ಬರ್ತಾರೆ. ಈಗ ನಾವು ಆತನಿಗಾಗಿ ಕಡೆಯ ತನಕ ಜೀವಿಸಲಿಕ್ಕೆ ತೀರ್ಮಾನ ಮಾಡೋದು. ನಮ್ಮ ದೇವರು ನ್ಯಾಯಾಧಿಪತಿಯಾದ ದೇವರು, ಸತ್ಯವಾದ ದೇವರು, ಸದಾಕಾಲ ಇರುವಂತ ದೇವರು, ನಿತ್ಯನಾದ ದೇವರು. ಅಂತಹ ದೇವರ ಸೇವೆಯನ್ನ ಮಾಡುವುದಕ್ಕೆ ದೇವರಿಗೆ ನಾವೆಲ್ಲರನ್ನ ಆಸೆಪಡಿದ್ದಾರೆ, ಪ್ರತಿಷ್ಠೆ ಪಡಿಸಿಕೊಳ್ತಾರೆ. ಸೊ ಈ ಸ್ವಾರ್ಥೆಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆ ರೀತಿ ನಡೆಸುವಾಗ ದೇವರು ನಮಗೆ ಸಹಾಯ ಮಾಡಿ. ದೇವರು ತಾನೇ